Right. So, good morning, everyone. So today we'll start with a level two questions in the topic continuity. Na? The last class, so we discussed about level one questions, right? So now we'll move on to level two questions in the continuity concept. Okay, na? So next, the first one, the first question, the value of k for which the function f of x is equals to the given. So whenever if x lies between 0 to pi by 2, if it is lies between 0 to pi by 2, then f of x is equals to 4 by 5 to the power tan 2x divisible by tan pi x. Okay, now at x is equals to pi by 2, so f of x is equals to k plus 2 by 5 ಆಗುತ್ತೆ. Right? So is continuous at x is equals to pi by 2 ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಕೊಟ್ಟಿರುವಂತಹ ಫಂಕ್ಷನ್ ದಟ್ ಈಸ್ ಎಫ್ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ ಕಂಟಿನ್ಯೂಸ್ ಆಗ್ತಾ ಇದೆ ಎಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ 2 ಅಲ್ಲಿ ಅದಲ್ವಾ. ಹಾಗಾದ್ರೆ ಕಂಟಿನ್ಯೂಸ್ ಆಗ್ತಾ ಇದೆ. ಮೋರ್ ಓವರ್ ಇಲ್ಲಿ ಈಕ್ವಾಲಿಟಿ ಕೊಟ್ಟಿದ್ದಾರೆ ಅಂದ್ರಿನ. ಸೊ ವಿಲ್ ಯೂಸ್ ದ ಡೆಫಿನೇಷನ್ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ. ಹಾಗಾದ್ರೆ ಸೊ ಸಿ ದ ಸೊಲ್ಯೂಷನ್ ಏನ್ ಬರುತ್ತೆ ನೋಡೋಣ. ದ ಸೊಲ್ಯೂಷನ್ ಸೊ ಎಲ್ಲಿ ಫೈಂಡ್ ಮಾಡ್ಕೋಬೇಕು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ 2 ಅಲ್ಲಿ. ಸೊ ಎಫ್ ಆಫ್ ಪೈ ಬೈ 2 ದಟ್ ಇಸ್ ಅ ಫಂಕ್ಷನಲ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಲಿಮಿಟ್ ವ್ಯಾಲ್ಯೂ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಪೈ ಬೈ 2 ಆಫ್ ಸೊ ಏನಾಗುತ್ತೆ 4 by 5 to the power ಏನಾಗುತ್ತೆ ಇಲ್ಲಿ tan 2x divisible by tan 5x ಆಗುತ್ತೆ. ಓಕೆನಾ. ಸೊ ಹಾಗಾದ್ರೆ ನಾವೀಗ ಲಿಮಿಟ್ ಅನ್ನ ಅಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಬರ್ತಾ ಹೋಗ್ತದೆ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ 2 ಅಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿದೆ ಕೆ ಪ್ಲಸ್ 2 by 5 ಇದೆ. ಸೊ ಬರೆಯೋಣ ಕೆ ಪ್ಲಸ್ 2 by 5 ಬರೆಯೋಣ ಇಸ್ ಈಕ್ವಲ್ಸ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಪೈ ಬೈ 2. ಸೊ ಎಕ್ಸ್ ಪ್ಲಸ್ ಅಲ್ಲಿ ಏನ್ ಮಾಡ್ಬೇಕು ನಾವು ಪೈ ಬೈ 2 ನ ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು ಹೌದಲ್ವಾ. ಹಾಗಾದ್ರೆ ಈ ಎಕ್ಸ್ ಪ್ಲೇಸ್ ಅಲ್ಲಿ ಪೈ ಬೈ 2 ನ ರಿಪ್ಲೇಸ್ ಮಾಡಿದ್ರೆ ಈ ಎಕ್ಸ್ ಪ್ಲೇಸ್ ಅಲ್ಲಿ ಪೈ ಬೈ 2 ನ ರಿಪ್ಲೇಸ್ ಮಾಡಿದ್ರೆ ವಿಲ್ ಗೆಟ್ 4 by 5 ಟು ದಿ ಪವರ್ ಏನ್ ಬರ್ತದೆ ಟ್ಯಾನ್. ಸೊ ಟ್ಯಾನ್ ಏನ್ ಬರುತ್ತೆ ನಮಗೆ ಸೊ 2 ಕ್ಯಾನ್ ಸೊ ಏನ್ ಬರ್ತದೆ ಇಲ್ಲಿ ಪೈ ಬೈ 2 ಇದೆ. ಸೊ 2 ಕ್ಯಾನ್ಸಲ್ ಆದ್ರೆ ಟ್ಯಾನ್ ನಮಗೆ ಏನ್ ಬರುತ್ತೆ ಪೈ ಬರ್ತದೆ ಅದಲ್ವಾ ಡಿವಿಸಿಬಲ್ ಬೈ. ಸೊ ಅಗೇನ್ ಇಲ್ಲಿ ಏನ್ ಬರ್ತದೆ ಟ್ಯಾನ್ ಆಫ್ 5 pi by 2 ಬರ್ತದೆ. ಹಾಗಾದ್ರೆ ಸೊ ವಿ ನೋ ದಟ್ tan of 180 ವ್ಯಾಲ್ಯೂ ಸೊ tan of 180 ವ್ಯಾಲ್ಯೂ ಏನಾಗುತ್ತೆ ನಮಗೆ ಸೊ ಇಟ್ ಇಸ್ ಈಕ್ವಲ್ಸ್ ಟು 0 ಅಲ್ವಾ. 0 by ಎನಿಥಿಂಗ್ ಇದ್ರೆ ಏನಾಗುತ್ತೆ ನಮಗೆ 0 ನೇ ಆಗುತ್ತೆ. ಸೊ ಈ ವ್ಯಾಲ್ಯೂ ನಮಗೆ ಇಲ್ಲಿ ಬರುತ್ತೆ ಇನ್ಫಿನಿಟಿ ಬರ್ತದೆ. ಹಾಗಾದ್ರೆ 0 by ಇನ್ಫಿನಿಟಿ ಕೂಡ ಏನಾಗುತ್ತೆ ನಮಗೆ 0 ನೇ ಆಗ್ತದೆ. ಇದು ಯಾವುದೇ ಕಾರಣಕ್ಕೂ ಇನ್ಫಿನಿಟಿ ಹೋಗಲ್ಲ. ಸೊ 0 by ಎನಿಥಿಂಗ್ ಸೊ 0 by ಎನಿಥಿಂಗ್ ಯಾವಾಗಲೂ ಇಸ್ ಈಕ್ವಲ್ಸ್ ಆಗುತ್ತೆ 0 ನೇ ಆಗ್ತದೆ ಇಲ್ಲಿ ಏನಾದ್ರೂ ಇರ್ಲಿ ಗೊತ್ತಿದೆ ಅಲ್ವಾ. ಸೊ ಹಾಗಾದ್ರೆ 4 by 2 4 by 5 to the power 0 ಬರುತ್ತೆ ದಟ್ ಇಸ್ ಈಕ್ವಲ್ಸ್ ಏನಾಗುತ್ತೆ 1 ಬರ್ತದೆ ಇಸ್ ಈಕ್ವಲ್ಸ್ ಟು 1. therefore k is equals ಏನಾಗುತ್ತೆ 1 minus 2 by 5. so take the LCM ಏನಾಗುತ್ತೆ 5 is the LCM. so 5 LCM ಆದ್ರೆ ಏನಾಗುತ್ತೆ 5 minus 2 by ಅಲ್ವಾ by 5 ಆಗುತ್ತೆ. ಸೊ 5 ಅಲ್ಲಿ 2 ಇದ್ರೆ ಎಷ್ಟು ಉಳಿತಿದೆ 3 ಬರುತ್ತೆ 3 by 5. ಹಾಗಾದ್ರೆ ನಮಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ಸೊ ನಮಗೆ 0 by ಇನ್ಫಿನಿಟಿ ಬರುತ್ತೆ. ಸೊ 0 by ಇನ್ಫಿನಿಟಿ ಇಸ್ ಈಕ್ವಲ್ಸ್ ಆಗುತ್ತೆ 0 ನೇ. ಯಾಕೆ ಸೊ ನಮ್ಮ ಹತ್ರ ಏನೂ ಇಲ್ಲ. ಸೊ ನಮ್ಮ ಹತ್ರ ಯಾವುದೇ ಒಂದು ವಸ್ತುನೂ ಇಲ್ಲ. ಅದನ್ನ ನಾವು ಇನ್ಫಿನಿಟ್ ಮೆಂಬರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗುತ್ತಾ ಸೊ ನೋ ವೇ ಚಾನ್ಸೇ ಇಲ್ಲ ಹೌದಲ್ವಾ. ಸೊ ಹಾಗಾಗಿ ಸೊ 0 by ಎನಿಥಿಂಗ್ ಏನೇ ಇರ್ಲಿ ಸೊ ನಮಗೆ ಆನ್ಸರ್ ಏನ್ ಬರುತ್ತೆ 0 ಬರುತ್ತೆ. ಹಾಗಾದ್ರೆ ಇಲ್ಲಿ 4 by 5 to the ಪವರ್ ಏನಾಗುತ್ತೆ 0 ಆಗ್ತದೆ ಗೊತ್ತಿದೆ ಅಲ್ವಾ. ಸೊ ಈ ಕ್ವಶನ್ ನಿಮಗೆ JEE ಅಲ್ಲಿ ಕೇಳಿದ್ರು ಓಕೆನಾ. ಸೊ ರೈಟ್ ದ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ರೈಟ್ ಈ ಕ್ವಶನ್ ನೋಡಿ ಏನ್ ಕೊಟ್ಟಿದ್ರೆ ಲೆಟ್ ಎಫ್ ಫ್ರಮ್ ಕ್ಲೋಸ್ಡ್ ಇಂಟರ್ವಲ್ -1 to 3 ಟು ರಿಯಲ್ ನಂಬರ್. ಸೊ ಡೊಮೈನ್ ರೆಸ್ಟ್ರಿಕ್ಟ್ ಮಾಡಿದ್ರೆ ಡೊಮೈನ್ ಅಲ್ಲಿ -1 to 3 ಇದೆ. ಬಿ ಡಿಫೈನ್ಡ್ ಆಸ್ f of x is equals to so mod x plus greatest integer of x ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ
ಏನಂತ ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಡಿನೋಟ್ ದ ಗ್ರೇಟೆಸ್ಟ್ ಇಂಟೀಜರ್. ಏನ್ ಕೊಟ್ಟಿದ್ದಾರೆ, ಗ್ರೇಟೆಸ್ಟ್ ಇಂಟೀಜರ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಟಿ ಅಂತ ಹೇಳ್ತಾರೆ. ದೆನ್ ಎಫ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್. ಸೊ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಓನ್ಲಿ 2 ಪಾಯಿಂಟ್ಸ್ ಅಂತ ಹೇಳ್ತಾರೆ. 1 3 ಪಾಯಿಂಟ್ಸ್, 4 ಪಾಯಿಂಟ್ಸ್, 4 ಆರ್ ಮೋರ್ ಪಾಯಿಂಟ್ಸ್, ಓನ್ಲಿ 1 ಪಾಯಿಂಟ್ಸ್ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಹಾಗಾದ್ರೆ ಇದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡಬಹುದು? ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಗೊತ್ತಿದೆ. ಗ್ರೇಟೆಸ್ಟ್ ಇಂಟಿಜರ್ ಎಲ್ಲೆಲ್ಲಿ ನಮಗೆ ಡಿಸ್ಕಂಟಿನ್ಯೂಸ್ ಆಗುತ್ತೆ? ಅಟ್ ಆಲ್ ದ ಇಂಟೀಜರ್ಸ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಮತ್ತೆ ನಮಗೆ ಮಾಡ್ಯುಲಸ್ ಫಂಕ್ಷನ್ ಗೊತ್ತಿದೆ. ಮಾಡ್ಯುಲಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಗೊತ್ತಿದೆ. ಹಾಗಾದ್ರೆ ನಾವು ಇದನ್ನ ಹೇಗೆ ಫೈಂಡ್ ಔಟ್ ಮಾಡಬಹುದು? ಡಿಸ್ಕಂಟಿನ್ಯೂಸ್ ನ ಎಷ್ಟು ಪಾಯಿಂಟ್ಸ್ ಇದಾವೆ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ಕೊಳ್ಬಹುದು? ಸೊ ಜಸ್ಟ್ ನೋಡಿ, ನಾನು ಏನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ ಈ ಫಂಕ್ಷನ್ ನ ಸೊ ರೀಡಿಫೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಕೊಟ್ಟಿರುವಂತಹ ಫಂಕ್ಷನ್ ನ ರೀಡಿಫೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಹೇಗೆ? ಫಸ್ಟ್ ನಾನು ಏನ್ ಮಾಡ್ತೀನಿ, ಸೊ -1 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದ್ಯಾನ್ 0 ತಗೊಳ್ತೀನಿ. ಸೊ ಈ ಇಂಟರ್ವಲ್ -1 to 1 ಇದೆ ಅಲ್ವಾ, ನಾನು ಏನ್ ಮಾಡ್ಕೊಳ್ತೀನಿ, -1 to 0 ಮಾಡ್ಕೊಳ್ತೀನಿ ಅಲ್ವಾ. ಸೊ ವಿ ನೋ ದಟ್ ನಮಗೇನ್ ಗೊತ್ತಿದೆ, mod x is equals to ಸೊ x ಯಾವಾಗ, if x is greater than or equals to 0. ನೆಕ್ಸ್ಟ್ ಏನ್ ಗೊತ್ತಿದೆ, -x if x is less than 0. ಹೌದಲ್ವಾ? ಈಗ ನೋಡೋಣ, x is greater than -1 and x is less than 0 ಇದೆ ಅಂದ್ರೆ x lies between 0 to -1 ಅಂದ್ರೆ ನೆಗೆಟಿವ್. ಸೊ ನೆಗೆಟಿವ್ ಆಗಿದ್ದಾಗ ಸೊ mod x ನಮಗೆ ಏನಾಗುತ್ತೆ, ಸೊ -x ಬರ್ತದೆ. ಹೌದಲ್ವಾ? ನೆಕ್ಸ್ಟ್ ಪ್ಲಸ್, ಈಗ ಗ್ರೇಟೆಸ್ಟ್ ಇಂಟೀಜರ್ ಆಫ್ -1. ಸೊ ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ -1 ನೋಡಿ, ನಮಗೆ -1 ಇಂದ ಸೊ 0 ಒಳಗಡೆ ಏನೇ ಇದ್ರು ಗ್ರೇಟೆಸ್ಟ್ ಇಂಟೀಜರ್ ಆಫ್ ನಮಗೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ -1 ಪಾಯಿಂಟ್, ಸೊ -1.5 ಅಲ್ವಾ. ಸೊ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0.5 ತಗೊಂಡ್ರು ನಮಗೆ ಏನು ಹೋಗ್ತದೆ, -1 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ನಮಗೆ ಸೊ ಎಲ್ಲಿ ಈಗ mod x ನಾವು ಡಿಫೈನ್ ಮಾಡ್ಕೊಂಡಿವಾ, ಅದೇ ರೀತಿಯಾಗಿ ನಾವೇನ್ ಮಾಡ್ಕೋಬೇಕು, ಈಗ ಗ್ರೇಟೆಸ್ಟ್ ಇಂಟೀಜರ್ ಇಟ್ ಲೈಸ್ ಬಿಟ್ವೀನ್ ಎಲ್ಲಿಂದ ಎಲ್ಲಿಗಿದೆ, ಸೊ -1 to 0 ಇದ್ದಾಗ ಸೊ ನಮಗೆ ಏನಾಗತ್ತಪ್ಪ ಅಂದ್ರೆ ದಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ಸ್ ಏನಾಗುತ್ತೆ, -1 ಆಗತ್ತೆ ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, -1. ನೋಡಿ, ಗ್ರೇಟೆಸ್ಟ್ ಇಂಟೀಜರ್ ಲೈಸ್ ಬಿಟ್ವೀನ್ 0 to ಎಲ್ಲಿಂದ ಎಲ್ಲಿಗೆ, ಸಾರಿ -1 to 0 ಅಂದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತವೆ ಇಲ್ಲಿ, -0.1, -0.2, -0.3, -0.4, -0.5 ಅಪ್ ಟು ಎಲ್ಲಿವರೆಗೂ ಗ್ರೇಟೆಸ್ಟ್ ಇಂಟೀಜರ್ ಆಫ್ -1 ನಮಗೆ ಗೊತ್ತಿದೆ. ಗ್ರೇಟೆಸ್ಟ್ ಇಂಟೀಜರ್ ಆಫ್ -1 ಏನಾಗುತ್ತೆ, ನಮಗೆ -1 ಬರ್ತಾ ಹೋಗ್ತದೆ. ಗೊತ್ತಿದ್ದಲ್ವಾ? ಸೊ ನೆಕ್ಸ್ಟ್ ಅಗೇನ್ ವಿಲ್ ಡಿಫೈನ್ ದಿಸ್ ಒನ್ ಆಸ್, ನೋಡಿ -1 to 1 ಆಗಿದೆ ಅಂದ್ರೆ 0 is included here. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ಕೊಳ್ತೀನಿ, 0 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು x ಲೆಸ್ ದ್ಯಾನ್ 1 ತಗೊಳ್ತೀನಿ. ಅದಲ್ವಾ? ಸೊ ಈಗ ನೋಡೋಣ, ಅಟ್ x ಗ್ರೇಟರ್ ದ್ಯಾನ್ ಆರ್ 0. ಸೊ ನಮಗೆ ಇಲ್ಲಿ x ಆಗಿದೆ, ಹಾಗೆ ಬರ್ಕೊಂಬಿಡೋಣ. ಸೊ ಪ್ಲಸ್ ಏನಿದೆ, ಅಟ್ x ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ 0 ಇದ್ದಾಗ mod x ನಮಗೆ ಏನಾಗುತ್ತೆ, x ಬರ್ತದೆ. ಅಂದ್ರೆ ಏನಾಗುತ್ತೆ ಇಲ್ಲಿ x ಬರ್ತದೆ. ಹಾಗಾದ್ರೆ x ಪ್ಲಸ್ x ಅನ್ನು ನಾವೆಂತ ಬರೀಬಹುದು, ಇಸ್ ಈಕ್ವಲ್ಸ್ ಟು 2x ಅಂತೇಳಿ ಬರೀಬಹುದು. ಬರೆಯೋಣವಾ? ಸೊ ಡೈರೆಕ್ಟ್ ಆಗಿ ಇಲ್ಲಿ ನಾವೇನ್ ಬರೋಣ, ಸೊ ದಿಸ್ ಇಸ್ ಈಕ್ವಲ್ಸ್ ಟು 2x ಅಂತೇಳಿ ಬರೆಯೋಣ. ಚೆನ್ನಾಗತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಬರೋಣ ಇಲ್ಲಿ 2x, ಸಾರಿ ಇಲ್ಲಿ ನೋಡ್ಕೋಬೇಕಲ್ವಾ, ನಾವು ಈ ಪಾಯಿಂಟ್ ನೋಡ್ಬಾರ್ದು, ನಾವೇನ್ ನೋಡ್ಬೇಕು, ಈ ಪಾಯಿಂಟ್ ನೋಡ್ಕೊಂಡು ತಗೋಬೇಕು, ರೈಟ್. ಸೊ ನಾವು ಇಲ್ಲಿ ಸ್ಕಿಪ್ ಆಗ್ಬಿಟ್ಟಿವಿ. ಸೊ ಈ ರೀತಿ ನಾವು ಏನ್ ಮಾಡ್ಬೋದು, ಮಿಸ್ಟೇಕ್ ಮಾಡಬಾರ್ದು ಎಕ್ಸಾಮ್ ಅಲ್ಲಿ. ಸೊ ಹಾಗಾಗಿ ಸೊ -1 to 1 ಇದೆ, -1 to 1 ಇದ್ದಾಗ ನಾವು ಟೋಟಲ್ ಈ ಫಂಕ್ಷನ್ನೇ ನೋಡ್ಕೋತ ಹೋಗ್ಬೇಕು. ಗೊತ್ತಿದೆ ಅಲ್ವಾ? ಸೊ ಈ ಮಿಸ್ಟೇಕ್ ನ ನೀವು ಮಾಡಬಾರ್ದು. ಈ ಮಿಸ್ಟೇಕ್ ಮಾಡ್ತೀರಂತಾನೆ ನಾನು ನಿಮಗೆ ಹೇಳಿದ್ದೇನೆ. ಓಕೆನಾ? ಸೊ ಈಗ -1 to 0 ಆಗಿದೆ. ಈಗ 0 to 1 ಅಲ್ಲಿ mod x ನಮಗೆ ಏನಾಗಿರ್ತದೆ, x ಆಗಿರ್ತದೆ. ಹೌದಲ್ವಾ? ಹಾಗಾದ್ರೆ ಗ್ರೇಟೆಸ್ಟ್ ಇಂಟಿಜರ್ ಲೈಸ್ ಬಿಟ್ವೀನ್ 0 to 1 ಎಲ್ಲಿ ಆಗಿರುತ್ತೆ, 0 ಆಗಿರ್ತದೆ. ಹಾಗಾದ್ರೆ ನಮಗೆ ಏನ್ ಬರುತ್ತೆ, x ಬರ್ತದೆ. ಓಕೆನಾ? ನೆಕ್ಸ್ಟ್ ನಾವೆಲ್ಲಿ ಇದು ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. ಹೆಂಗೆ, ಈಗ -1 to x ಲೆಸ್ ದ್ಯಾನ್ ಎಲ್ಲಿವರೆಗೆ ಮಾಡೋಣ, 2 ಗೆ ತಗೊಳ್ಳೋಣ. ಗೊತ್ತಿದೆ ಅಲ್ವಾ? ಈಗ 1 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು x ಲೆಸ್ ದ್ಯಾನ್ 2 ತಗೊಳ್ಳೋಣ, ಏನಾಗುತ್ತೆ ನೋಡ್ಕೊಳ್ಳೋಣ. ಹೌದಲ್ವಾ? ಈಗ 1 ಆಯ್ತು. ಸೊ 1 is included. 1 ಇಂದ ನಾವೆಲ್ಲಿ ಹೋಗೋಣ, 2 ಗೆ ಹೋಗೋಣ. ಸೊ ಇಟ್ ಲೈಸ್ ಬಿಟ್ವೀನ್ 1 ಇಂದ 2 ಗೆ ಅಂತಂದ್ರೆ ಏನಾಗುತ್ತೆ, ಸೊ x ಇದೆ ಆಸ್ ಇಟ್ ಈಸ್ x ಹಾಗೆ ಬರೆಯೋಣ. ಹೌದಲ್ವಾ? ಸೊ ಈಗ ಏನಾಗುತ್ತೆ, mod x. ಹೌದಲ್ವಾ? ವೆನ್ ಎವರ್ x is greater than or equals to 1 ಇದ್ದಾಗ mod x is equals ನಮಗೆ ಏನಾಗುತ್ತೆ, ಸೊ x ಬರ್ತದೆ. ದಿಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬಹುದು, 2x ಅಂತೇಳಿ ಬರ್ಕೊಳ್ಬಹುದು.
ಓಕೆನಾ. ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, ಇದನ್ನ ಇನ್ನೊಂದು ಡಿಫೈನ್ ಮಾಡ್ಕೊಳ್ಳೋಣ. ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದ್ಯಾನ್ 3 ಅಂತ ಡಿಫೈನ್ ಮಾಡ್ಕೊಳ್ಳೋಣ. ಹೌದಲ್ವಾ. 2 2 3 ತಗೊಳ್ತೀನಿ. ಸೊ 2 2 3 ತಗೊಂಡಾಗ ಎಲ್ಲಿಂದ ಎಲ್ಲಿಗಿದೆ, 2 2 3 ಎಲ್ಲಿ ಬರ್ತಾ ಇದೆ, ಇಲ್ಲಿಗೆ ಬರ್ತಾ ಇದೆ. ಹೌದಲ್ವಾ. ಹಾಗಾದ್ರೆ ಸೊ ಎಕ್ಸ್ ರಿಮೈನ್ಸ್ ಎಕ್ಸ್ ಹಾಗೆ ಇರ್ತದೆ. ನೆಕ್ಸ್ಟ್ ಪ್ಲಸ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಲೈಸ್ ಬಿಟ್ವೀನ್ 2 to 3 ನಮಗೆ ಏನಾಗುತ್ತೆ, 2 ನೇ ಬರುತ್ತೆ. ಹಾಗಾದ್ರೆ ಸೊ ಎಕ್ಸ್ ಪ್ಲಸ್ 2 ಆಗುತ್ತೆ. ಹೌದಲ್ವಾ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ ನಾನೇನ್ ಮಾಡ್ತೀನಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಮಾಡ್ಕೊಳ್ಳೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಲ್ಲಿ ಎಕ್ಸ್ ಹಾಗೆ ಇರ್ತದೆ. ಗ್ರೇಟೆಸ್ಟ್ ಇಂಟೀಜರ್ ಆಫ್ 3 ಏನಾಗುತ್ತೆ, 3 ನೇ ಬರ್ತಾ ಹೋಗ್ತದೆ. ಆದ್ರೆ ನಾವು ಈ ಕೊಟ್ಟಿರುವಂತಹ ಫಂಕ್ಷನ್ ನಾವೇನ್ ಮಾಡ್ಕೋಬಹುದು, ಈ ರೀತಿ ಡಿಫೈನ್ ಮಾಡ್ಕೊಳ್ಬಹುದು. ಗೊತ್ತಾಗ್ತಿದೆ ಅಲ್ವಾ. ನೋಡಿ ನಾನು ಮತ್ತೆ ಇನ್ನೊಮ್ಮೆ ಹೇಳ್ತಾ ಹೋಗ್ತೀನಿ. ಸೊ ಎಫ್ ಆಫ್ ಎಕ್ಸ್ ಫಂಕ್ಷನ್ ನ ನೀವೇನ್ ಕೊಟ್ಟಿದ್ದಾರೆ, ಇಲ್ಲಿ ಇಂಟರ್ವಲ್ ಕೊಟ್ಟಿದ್ದೀರಲ್ವಾ, ನಾನು ಇದನ್ನ ರೀಡಿಫೈನ್ ಮಾಡ್ಕೊಳ್ತಾ ಹೋಗ್ತೀನಿ. ಹೇಗೆ ರೀಡಿಫೈನ್ ಮಾಡ್ಕೊಳ್ತಾ ಹೋಗ್ತೀನಪ್ಪ ಅಂದ್ರೆ, -1 to 1 ಇದೆ. ಅದನ್ನ ನಾನು ಸ್ಟಾರ್ಟಿಂಗ್ ಎಲ್ಲಿ ತಗೊಳ್ತೀನಿ, -1 to 0 ತಗೊಳ್ತೀನಿ. ಏನ್ ತಗೊಳ್ತೀನಿ, -1 to 0 ತಗೊಳ್ತೀನಿ. -1 to 0 ತಗೊಂಡಾಗ ಎಲ್ಲಿದೆ ಫಂಕ್ಷನ್, ಸೊ ಇಟ್ ಲೈಸ್ ಬಿಟ್ವೀನ್ ಇಲ್ಲೇ ಇದೆ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು mod x ಪ್ಲಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು -1 ಇದೆ. ಹೌದಲ್ವಾ. ಅಂದ್ರೆ ಇಲ್ಲಿ ನೋಡಿ, ಎಕ್ಸ್ ಗ್ರೇಟರ್ ದ್ಯಾನ್ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು -1 ಅಂಡ್ ಲೈಸ್ ಬಿಟ್ವೀನ್ 0 ಅಂದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ -1 to 0 ಅಂದ್ರೆ mod x is equals ಏನಾಗುತ್ತೆ, -x ಆಗುತ್ತೆ. ಹಾಗಾದ್ರೆ ನಾವ್ ಇಲ್ಲಿ ಬರೆಯೋಣ, mod x ಪ್ಲೇಸ್ ಅಲ್ಲಿ ನಾನು ಬರ್ತೀನಿ -x ಬರ್ತೀನಿ. ಹಾಗಾದ್ರೆ ಇಲ್ಲಿ ನಾವು ದ ಗ್ರೇಟೆಸ್ಟ್ ಇಂಟಿಜರ್ ಲೈಸ್ ಬಿಟ್ವೀನ್ -1 to 0 ಇದ್ದಾಗ ನಾವು ಯಾವುದೇ ವ್ಯಾಲ್ಯೂಸ್ ಚೂಸ್ ಮಾಡ್ಕೊಂಡ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ, -1 ಬರ್ತದೆ. ಹೌದಲ್ವಾ. ಸೊ ಹಾಗಾಗಿ ನಾನು ಏನ್ ಬರ್ಕೊಂಡಿದ್ದೀನಿ, ಅದನ್ನ -1 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ಏನ್ ಮಾಡ್ಕೊಂಡಿದ್ದೀನಿ ಅದನ್ನ, ನೆಕ್ಸ್ಟ್ ನಾನೇನ್ ತಗೊಂಡಿದ್ದೀನಿ, ನೆಕ್ಸ್ಟ್ ಏನ್ ಡಿಫೈನ್ ಮಾಡ್ಕೊಂಡಿದ್ವಿ, ಅದೇ 0 to ನೆಕ್ಸ್ಟ್ ಮಾಡ್ಕೊಂಡಿದ್ವಿ 1 ಅಂತ ಹೇಳಿ ಡಿಫೈನ್ ಮಾಡ್ಕೊಂಡಿದ್ವಿ. ಹೌದಲ್ವಾ. ಸೊ 0 to 1 ಇದ್ದಾಗ ನಾವ್ ಏನ್ ಮಾಡ್ಕೋಬೇಕು, ಎಫ್ ಆಫ್ ಎಕ್ಸ್ ಅನ್ನ mod x ಪ್ಲಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಅಲ್ಲೇ ನೋಡ್ಕೋಬೇಕು ಅಲ್ವಾ. ಅವಾಗ ನೋಡ್ಕೊಳ್ಳೋಣ. ಈಗ ಎಕ್ಸ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂದ್ರೆ ಪಾಸಿಟಿವ್ ಆಗಿದೆ. ಅಂದ್ರೆ mod x ಏನಾಗುತ್ತೆ ನಮಗೆ, ಸೊ ಇಲ್ಲಿ ನೋಡ್ಕೋಬೇಕು, mod x ಏನಾಗುತ್ತೆ ನಮಗೆ x ಆಗುತ್ತೆ. ನೆಕ್ಸ್ಟ್ ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಅಟ್ x is equals to 0 ಏನಾಗುತ್ತೆ, 0 ಆಗುತ್ತೆ. 0 ಪ್ಲಸ್ x ಏನಾಗುತ್ತೆ, 0 ನೇ ಆಗ್ತದೆ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ಕೊಳ್ತೀನಿ, ನಾನೀಗ 1 to 2 ಅಂತ ಡಿಫೈನ್ ಮಾಡ್ಕೊಳ್ತೀನಿ. ಇದನ್ನ ಅಗೇನ್ ನಾನು ಎಲ್ಲಿಂದ ಡಿವೈಡ್ ಮಾಡ್ಕೊಳ್ತೀನಿ, 1 to 2 ಮಾಡ್ಕೊಳ್ತೀನಿ. ಸೊ 1 to 2 ಮಾಡ್ಕೊಂಡಾಗ ಸೊ ನಾವೇನ್ ನೋಡ್ಕೋಬೇಕು, ಇಲ್ಲಿ x ಆಲ್ರೆಡಿ x ಹಾಗೆ ಇದೆ. ಸೊ ಹಾಗಾದ್ರೆ mod x ಏನಾಗುತ್ತೆ, ಗ್ರೇಟರ್ ದ್ಯಾನ್ 1 ಇದೆ, x ಆಗುತ್ತೆ. x ಪ್ಲಸ್ x ಏನಾಗುತ್ತೆ, 2x ಆಗುತ್ತೆ. ಹೌದಲ್ವಾ. ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, 2 to 3 ಮಾಡ್ಕೊಳ್ಳೋಣ. 2 to 3 ಮಾಡ್ಕೊಂಡಾಗ ಸೊ 2 to 3 ಎಲ್ಲಿದೆ, 2 to 3 ಇಲ್ಲಿಗೆ ಬರ್ತಾ ಇದೆ. ಹೌದಲ್ವಾ. 2 to 3 ಎಲ್ಲಿ ಬರ್ತದೆ, ಈ ಫಂಕ್ಷನ್ ಬರ್ತದೆ. ಸೊ ಎಕ್ಸ್ ಅನ್ನ ನಾನು ಹಾಗೆ ಇಡ್ತೀನಿ. ಸೊ ಎಕ್ಸ್ ಅನ್ನ ಹಾಗೆ ಬರೆಯೋಣ. ಹೌದಲ್ವಾ. ಇದನ್ನ ಸ್ವಲ್ಪ ಎಕ್ಸ್ಟ್ಯಾಂಡ್ ಮಾಡ್ಕೊಂತ ಹೋಗ್ಬಿಡೋಣ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ ಪ್ಲಸ್ 2 ಆಯ್ತು. ನೆಕ್ಸ್ಟ್ ನಮಗೆ ಏನಿದೆ, ಇಲ್ಲಿ 3 ಇನ್ಕ್ಲೂಡ್ ಆಗಿದೆ ನೋಡಿ. ಲಾಸ್ಟ್ ನಾನು ಏನ್ ಮಾಡ್ಕೊಂಡೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 3 ತಗೊಳ್ತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 3 ತಗೊಂಡಾಗ ಎಕ್ಸ್ ಇದು ಹಾಗೆ ಇರ್ತದೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 3 ಏನಾಗುತ್ತೆ, 3 ನೇ ಇರ್ತದೆ. ಹಾಗಾದ್ರೆ ಈಗ ಚೆಕ್ ಮಾಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ನಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಲ್ಲಿ ಕಂಟಿನ್ಯೂಸ್ ಆಗುತ್ತೋ ಇಲ್ವೋ ಅಂತೇಳಿ ಚೆಕ್ ಮಾಡ್ತಾ ಹೋಗೋಣ. ಗೊತ್ತಲ್ವಾ. ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದಲ್ಲಿ ನಾವು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ಳೋಣ. ನೋಡಿ ಜಸ್ಟ್ ಇದನ್ನ ಫಂಕ್ಷನ್ ಅಬ್ಸರ್ವ್ ಮಾಡಿದ್ರೆ ಸಾಕು, ವಿ ಕ್ಯಾನ್ ಸೇ ದಟ್ ವೆದರ್ ಇಟ್ ಇಸ್ ಕಂಟಿನ್ಯೂಸ್ ಆರ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ. ಗೊತ್ತಲ್ವಾ. ಸೊ ನೋಡಿ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಹೌದಲ್ವಾ. ಬಟ್ ಲಿಮಿಟ್ ಅಪ್ಲೈ ಮಾಡಿದ್ರೆ ನಮಗೆ ಏನ್ ಬರ್ತದೆ, ಸೊ -1 ಬರ್ತಾ ಹೋಗ್ತದೆ. ಅಂದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದಲ್ಲಿ ಇದೇನಾಯ್ತು, ಡಿಸ್ಕಂಟಿನ್ಯೂಸ್ ಆಯ್ತು. ಓಕೆನಾ. ನೆಕ್ಸ್ಟ್ 1 ಅಲ್ಲಿ ನೋಡ್ಕೊಳ್ಳೋಣ. ಈಗ 1, ಸೊ 1 ಅಲ್ಲಿ ನೋಡೋಣ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಲಿಮಿಟ್ ಅನ್ನ ಅಪ್ಲೈ, ಫಂಕ್ಷನ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಏನಿದೆ, ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 1 ಇದೆ. ಹೌದಲ್ವಾ. ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 1 ಇದ್ದಾಗ ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 2 into 1 ಏನಾಗುತ್ತೆ, 2 ನೇ ಆಗುತ್ತೆ. ಹೌದಲ್ವಾ. ಹಾಗಾದ್ರೆ ಈಗ ಅಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡೋಣ, ಎಕ್ಸ್ ಲೆಸ್ ದ್ಯಾನ್ 1 ಅಲ್ಲಿ 1 ಆಗಿಬಿಡುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ ಆಯ್ತು. ಹಾಗಾದ್ರೆ ಸೊ ಇಟ್ ಇಸ್ ಆಲ್ಸೋ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅಲ್ಲಿ 1 ಅಲ್ಲಿ. ಈಗ 2 ನೋಡೋಣ. ಸೊ 2 ಅಲ್ಲಿ ನೋಡ್ಕೊಳ್ಳೋಣ. ಸೊ ನೋಡಿ ಎಕ್ಸ್ ಲೆಸ್ ದ್ಯಾನ್ 2 ಇದೆ, ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಇದೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 2 ಪ್ಲಸ್ 2 ಎಷ್ಟಾಗುತ್ತೆ, 4 ಬರ್ತದೆ. ಅಗೇನ್ ನೋಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಲೆಸ್ ದ್ಯಾನ್ 2 ಇದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ, 2 into 2 ಏನಾಗುತ್ತೆ, 4 ಬರುತ್ತೆ. ಹಾಗಾದ್ರೆ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು, ಸೊ ಅಗೇನ್ ಇಲ್ಲಿ ಅಂತ ಫಂಕ್ಷನ್ ವ್ಯಾಲ್ಯೂ ಆಯ್ತು. ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, 4 ನೇ ಬರ್ತದೆ. ಸೊ ಹಾಗಾಗಿ ಅಟ್ ದ ಪಾಯಿಂಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಇದೇನಾಗುತ್ತೆ, ಕಂಟಿನ್ಯೂಸ್ ಆಗುತ್ತೆ.
ರೈಟ್. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಲ್ಲಿ ನೋಡ್ಕೊಳ್ಳೋಣ. ಸೊ ಫಂಕ್ಷನ್ ವ್ಯಾಲ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಲ್ಲಿ 3 ಪ್ಲಸ್ 3 ಏನಾಗ್ಬಿಡ್ತದೆ 6 ಆಗಿಬಿಡ್ತದೆ. ಬಟ್ ನಾವ್ ಇನ್ ಕೇಸ್ ಏನಾದ್ರೂ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಅಪ್ಲೈ ಮಾಡಿದಾಗ 3 ಪ್ಲಸ್ 2 ಏನಾಗುತ್ತೆ 5 ಆಗಿಬಿಡ್ತದೆ. ಸೊ ಲಿಮಿಟ್ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ. ಹಾಗಾದ್ರೆ ಅಟ್ 3 ಅಲ್ಲಿ ಕೂಡ ಏನಾಗುತ್ತೆ ಇದು ಡಿಸ್ಕಂಟಿನ್ಯೂಸ್ ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಫಂಕ್ಷನ್ ಎಲ್ಲೆಲ್ಲಿ ಡಿಸ್ಕಂಟಿನ್ಯೂಸ್ ಆಗ್ತಾ ಇದೆ? 0 ದಲ್ಲಿ ಡಿಸ್ಕಂಟಿನ್ಯೂಸ್ ಆಗ್ತಾ ಇದೆ, 1 ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗ್ತಾ ಇದೆ, 3 ಅಲ್ಲೂ ಡಿಸ್ಕಂಟಿನ್ಯೂಸ್ ಆಗ್ತದೆ. ಹಾಗಾದ್ರೆ ಎಷ್ಟು ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಇದಾವೆ? 3 ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಸ್ ಇದಾವೆ. ಓನ್ಲಿ 3 ಪಾಯಿಂಟ್ಸ್. ಹಾಗಾದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬರುತ್ತಿದೆ ಅಲ್ವಾ? ಸೊ ನಾನೇನ್ ಮಾಡಿದೆ, ಕೊಟ್ಟಿರುವಂತಹ ಫಂಕ್ಷನ್ ನಾನೇನ್ ಮಾಡಿದೆ, ಕೊಟ್ಟಿರುವಂತಹ ಫಂಕ್ಷನ್ ನಾನೇನ್ ಮಾಡ್ತಾ ಹೋದೆ, ರೀಡಿಫೈನ್ ಮಾಡ್ಕೊಳ್ತಾ ಹೋದೆ. ಸೊ ರೀಡಿಫೈನ್ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ನೋಡ್ಕೊಳ್ಬಹುದು. ನೋಡಿ, ನಾನು ಅಟ್ 0 ದಲ್ಲಿ ಓನ್ಲಿ ನಾನು ಏನ್ ಚೆಕ್ ಮಾಡಿದೆ, ಎಕ್ಸ್ ಲೆಸ್ ದ್ಯಾನ್ 0 ಇದೆ. ಎಕ್ಸ್ ಲೆಸ್ ದ್ಯಾನ್ 0 ಇದೆ ಅಂದ್ರೆ ನಾವೇನ್ ಮಾಡಬಹುದು, ಲೆಫ್ಟ್ ಸೈಡ್ ಅಪ್ರೋಚ್ ಮಾಡಬಹುದು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬಹುದು ಅಲ್ವಾ? ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಆಯ್ತಂದ್ರೆ ಕಂಟಿನ್ಯೂಸ್ ಆಗಲ್ಲ. ಹೌದಾ ಅಲ್ವಾ? ಹಂಗಾರೆ 0 ದಲ್ಲಿ ಕಂಟಿನ್ಯೂಸ್ ಆಗ್ಲಿಲ್ಲ. ಹಾಗೆ ನೋಡೋಣ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ 1 ಅಲ್ಲಿ ಕೂಡ ನಾವೇನ್ ಮಾಡಬಹುದು, ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡಬಹುದು. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದ್ದಾಗ ಏನಾಗುತ್ತೆ, ಇಲ್ಲಿ 1 ಬಂದ್ಬಿಡ್ತದೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನಾಗ್ಬಿಡ್ತದೆ, 2 ಇಂಟು 1 ಏನಾಗುತ್ತೆ 2 ಆಗಿಬಿಡ್ತದೆ. ಸೊ ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ, ಹೆನ್ಸ್ ಇಟ್ ಇಸ್ ಆಲ್ಸೋ ಡಿಸ್ಕಂಟಿನ್ಯೂಸ್. ಹೌದಲ್ವಾ? ನಾವು 2 ಅಲ್ಲಿ ನೋಡಿದಾಗ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಇದೆ, ಎಕ್ಸ್ ಕ್ಯಾನ್ ಟೇಕ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಇದೆ. ಇವೆರಡರಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಾವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನು ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಔಟ್ ಮಾಡ್ಕೊಂಡ್ರು ಕೂಡ ಸೊ ನಮಗೆ ಏನಾಗುತ್ತೆ 4 ಬರ್ತದೆ. ಹಾಗಾದ್ರೆ 2 ಅಲ್ಲಿ ಏನಾಯ್ತು, ಕಂಟಿನ್ಯೂಸ್ ಆಯ್ತು. ನಾವು 3 ಅನ್ನು ನೋಡಿದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನು ಅಪ್ರೋಚ್ ಮಾಡಿದಾಗ ಇಲ್ಲೇನ್ ಬರ್ತದೆ, 3 ಪ್ಲಸ್ 2 5 ಆಗ್ಬಿಡ್ತದೆ. ಅಗೇನ್ ಅಟ್ ದ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 3 ಪ್ಲಸ್ 3 6 ಆಗುತ್ತೆ. ಸೊ ಹಾಗಾಗಿ ಸೊ 5 ಇಸ್ ನಾಟ್ ಈಕ್ವಲ್ಸ್ ಟು 3 ಆಗೋದ್ರಿಂದ, ಸೊ ಸಾರಿ 5 ಇಸ್ ನಾಟ್ ಈಕ್ವಲ್ಸ್ ಟು 6 ಆಗೋದ್ರಿಂದ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಹಾಗಾದ್ರೆ ಈ ಫಂಕ್ಷನ್ ಗೆ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಸ್ ಎಷ್ಟು ಬರ್ತವೆ? ಓನ್ಲಿ 3 ಪಾಯಿಂಟ್ಸ್ ಇರ್ತದೆ. ಅಲ್ವಾ? ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆನಾ? ರೈಟ್, ವಿಲ್ ಮೂವ್ ಆನ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ ಒನ್, if f of x is equals to greatest integer of x plus the greatest integer of x by 4, where x belongs to real number, where square bracket of x denote the greatest integer function, then limit as x tending to 4 minus f of first option ನೋಡಿ ಏನು ಕೊಡ್ತಿದ್ದಾರೆ, 4 minus f of x does exist but 4 plus f of x does not exist. It means ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ, ರೈಟ್ ಹ್ಯಾಂಡ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಬೋತ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಬಟ್ ಎಕ್ಸಿಸ್ಟ್ ಬಟ್ ಆರ್ ನಾಟ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಮೂರನೇ ಆಪ್ಷನ್ ಹೇಳ್ತಿದ್ದಾರೆ, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಬಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಿದ್ದಾರೆ. ದೆನ್ ಫೋರ್ತ್ ಒನ್ ಈಸ್ ಕಂಟಿನ್ಯೂಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ವಿಲ್ ಸಿ ದ ಸೊಲ್ಯೂಷನ್. ನೋಡ್ತಾ ಹೋಗೋಣ ಏನಾಗತ್ತೆ. ಫಸ್ಟ್ ನಾವೇನ್ ನೋಡ್ಕೋಬೇಕು, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅಲ್ಲಿ, ಹೌದಲ್ವಾ? ಎಲ್ಲ ಆಪ್ಷನ್ ಅಲ್ಲಿ 4 ಇದೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಅಲ್ಲಿ ನೋಡ್ಕೊಳ್ಳೋಣ. ಸೊ ಫಸ್ಟ್ ಫಂಕ್ಷನ್ ವ್ಯಾಲ್ಯೂ ಡಿಫೈನ್ ಆಗುತ್ತೆ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಎಫ್ ಆಫ್ 4, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 4, ಹೌದಲ್ವಾ? ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ಪ್ಲಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ಪ್ಲಸ್ ಏನಿದೆ 4/4, ಅದಲ್ವಾ? ಈಸ್ ಈಕ್ವಲ್ಸ್ ಏನಾಗುತ್ತೆ, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ಏನಾಗುತ್ತೆ, ನಮಗೆ 4 ಬರ್ತದೆ. ಹೌದಲ್ವಾ? ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ಏನು 4 ಬರ್ತದೆ. ರೈಟ್. ಸೊ ಈ ಕ್ವಶನ್ ಅಲ್ಲಿ ಸೊ ಜಸ್ಟ್ ಇಲ್ಲಿ ಸೊ ಇಲ್ಲಿ ಮೈನಸ್ ಇರಬೇಕು. ಸೊ ಮೈನಸ್ ಮಾಡ್ಕೊಳ್ಳೋಣ ಇದನ್ನ. ಅಗೇನ್ ಇಲ್ಲಿ ಮೈನಸ್. ಓಕೆನಾ? ರೀಡಿಫೈನ್ ಮಾಡ್ಕೊಳ್ಳೋಣ. ಸೊ ಮೈನಸ್ ಆಗುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ಕ್ಯಾನ್ಸಲ್ ಆಗುತ್ತೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ಏನು 4. ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1 ಬರುತ್ತೆ. 4 minus 1 ಇಸ್ ಈಕ್ವಲ್ ಆಗುತ್ತೆ 3 ಆಗುತ್ತೆ. ಓಕೆನಾ? ಸೊ ಕ್ವಶನ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ, ಅದನ್ನ ಅಲ್ಟ್ರೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಲ್ ಫೈಂಡ್ ಔಟ್ ರೈಟ್ ಹ್ಯಾಂಡ್ ಲಿಮಿಟ್. ರೈಟ್ ಹ್ಯಾಂಡ್ ಲಿಮಿಟ್ ನೋಡ್ಕೊಳ್ಳೋಣ ಏನಾಗುತ್ತೆ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 4 ಪ್ಲಸ್ ಅಲ್ವಾ, 4 ಪ್ಲಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ತೀವಿ. ಓಕೆನಾ? ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 4 ಪ್ಲಸ್, ಸೊ ಎಫ್ ಆಫ್ ಎಕ್ಸ್ ನೋಡ್ಕೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನನ್ನ ನಮಗೆ ಕೊಟ್ಟಿದ್ದಾರೆ, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ x/4 ತಗೊಳ್ಳೋಣ. ಹಾಗಾದ್ರೆ ನಾವು 4 ಪ್ಲಸ್ ತಗೊಳ್ತಾ ಇದೀವಿ ನೋಡಿ.
ಹೌದಲ್ವಾ ನಮಗೆ ಗೊತ್ತಿದೆ. ಸೊ ನಾವು ಈಗ 4 ಇಲ್ಲಿದೆ, 5 ಇಲ್ಲಿದೆ ಅಲ್ವಾ. ನಾವು ಗ್ರೇಟರ್ 4 ಪ್ಲಸ್ ಅಂದ್ರೆ ಏನು, ಎಕ್ಸ್ ಕ್ಯಾನ್ ಟೇಕ್ ಗ್ರೇಟರ್ ದ್ಯಾನ್ 4 ವ್ಯಾಲ್ಯೂ, ಇಟ್ ಮೀನ್ಸ್ ನೈಬರ್ಹುಡ್ ಆಫ್ 4 ಅಂತ ಅನ್ಕೊಂತೀವಿ. ಹಾಗಾದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ 4.1, ಗ್ರೇಟೆಸ್ಟ್ ಇಂಟಿಜರ್ ಆಫ್ 4.2, ಗ್ರೇಟೆಸ್ಟ್ ಇಂಟಿಜರ್ ಆಫ್ 4.3 ಅಪ್ ಟು ಎಲ್ಲಿವರೆಗೂ, ಟು 4.9 ವರೆಗೂ ನಮಗೆ 4 ಬರ್ತದೆ. ಇಲ್ಲಿ ನೈಬರ್ಹುಡ್ ತಗೊಳ್ಳೋದ್ರಿಂದ, ನಿಯರರ್ ವ್ಯಾಲ್ಯೂ ತಗೊಳ್ಳೋದ್ರಿಂದ ಗ್ರೇಟೆಸ್ಟ್ ಇಂಟಿಜರ್ ಆಫ್ 4.1 ಏನಾಗುತ್ತೆ, 4 ಆಗ್ತದೆ. ಗೊತ್ತಿದೆ ಅಲ್ವಾ. ಸೊ ಹಾಗಾದ್ರೆ ನಾವೇನ್ ಮಾಡ್ಕೊಳ್ಳೋಣ, ಇಲ್ಲಿ 4 ಬರ್ತದೆ ಮೈನಸ್, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಬೈ 4 ಬರ್ತದೆ. ಸೊ 4 ಬೈ 4 ನಮಗೆ ಏನ್ ಬರ್ತದೆ 1. ಗ್ರೇಟೆಸ್ಟ್ ಇಂಟಿಜರ್ ಆಫ್ 4 ಏನಿಲ್ಲಿ 4 ಬರೋದ್ರಿಂದ 4 ಬೈ 4 ಕ್ಯಾನ್ಸಲ್, 1 ಬರುತ್ತೆ. ಸೊ 4 ಮೈನಸ್ 1 ನಮಗೆ ಏನಾಗುತ್ತೆ 3 ಬರ್ತದೆ. ಈಗ ನೆಕ್ಸ್ಟ್ ವಿಲ್ ಫೈಂಡ್ ಔಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 4 minus of the function f of x is equals to limit as x tending to 4 minus of ಏನಿದೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ x ಹೌದಲ್ವಾ ಮೈನಸ್, ಸೊ ನಾವೇನ್ ತಗೊಳ್ಳೋಣ, ಸೊ ಎಕ್ಸ್ ಬೈ 4 ತಗೊಳ್ಳೋಣ, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಬೈ 4 ಹೌದಲ್ವಾ. ಸೊ ಈಗ ನೋಡಿ, ಈಗ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ಹೌದಲ್ವಾ. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಅದರಲ್ಲಿ ಏನ್ ಕೊಡ್ತಾರೆ 4 ಮೈನಸ್ ಅಂತ ಕೇಳಿದ್ರೆ, ಅಂದ್ರೆ ಏನಂತ ಅರ್ಥ, ಇಟ್ ಈಸ್ ಲೆಫ್ಟ್ ಸೈಡ್ ಅಪ್ರೋಚ್ ಅಂತ ಅರ್ಥ. ಅಂದ್ರೆ ಇಲ್ಲಿ ಏನಿದೆ 3 ಇರ್ತದೆ ಅಲ್ವಾ. ಲೆಫ್ಟ್ ಸೈಡ್ ಅಪ್ರೋಚ್ ಮಾಡ್ತಾ ಹೋದಾಗಲ್ಲೂ ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಏನಾಗುತ್ತೆ ನಮಗೆ ಇಲ್ಲಿ, ಸೊ ನಮಗೆ ಏನ್ ಬಂದ್ಬಿಡ್ತದೆ 3 ಬರ್ತದೆ. ಓಕೆನಾ. ನಾವ್ ಅಗೇನ್ ಇಲ್ಲಿ 3 ಬೈ 4 ಮಾಡ್ಕೊಂಡಾಗ ಸೊ ನಮಗೆ ಏನ್ ಬರ್ತಾ ಹೋಗ್ತದೆ 0 ಪಾಯಿಂಟ್ ಸಮಥಿಂಗ್ ಬರ್ತದೆ. ಹಾಗಾದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0 ಪಾಯಿಂಟ್ ಸಮಥಿಂಗ್ ಏನಾಗುತ್ತೆ ನಮಗೆ 0ನೇ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 3 ಮೈನಸ್ 0 ಇಸ್ ಈಕ್ವಲ್ಸ್ ಆಗುತ್ತೆ 3 ಆಗುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡಿದಂಗೆಲ್ಲ ಫಂಕ್ಷನ್ ವ್ಯಾಲ್ಯೂ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಿದೆ. therefore f of 4 is equals to ರೈಟ್ ಹ್ಯಾಂಡ್ ಲಿಮಿಟ್ is equals to ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ. ಹಾಗಾದ್ರೆ ಸೊ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ, ಗೊತ್ತಾಗ್ತಿದ್ದಾನೆ. ಸೊ ನೀವು ಬೇಕಾದ್ರೆ ಇದನ್ನ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಬೈ 4 ಅಂತ ತಗೊಂಡು ಚೆಕ್ ಮಾಡಿ. ಗೊತ್ತಾಗ್ತಿದೆ ಅಲ್ವಾ. ಸೊ ಕೊಟ್ಟಿರುವಂತಹ ಫಂಕ್ಷನ್ ಆಯ್ತು ಕಂಟಿನ್ಯೂಸ್ ಆಯ್ತು. ನೋಡ್ಕೋಬೇಕು ಇಲ್ಲಿ 4 ಮೈನಸ್ ಆಗಿರೋದ್ರಿಂದ, ನೋಡಿ ನಾನು 4 ಮೈನಸ್ ಆಗಿರೋದ್ರಿಂದ ಅಂದ್ರೆ ಇಟ್ ಇಸ್ ಎ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಟು 4 ಅಂತ ಅರ್ಥ. ಅಂದ್ರೆ ಎಕ್ಸ್ ಕ್ಯಾನ್ ಟೇಕ್ ಲೆಸ್ ದ್ಯಾನ್ 4 ವ್ಯಾಲ್ಯೂಸ್ ಅಂತ ಅರ್ಥ. ಲೆಸ್ ದ್ಯಾನ್ 4 ವ್ಯಾಲ್ಯೂ ಇದ್ದಾಗ ಇಲ್ಲಿ ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಏನಾಗುತ್ತೆ ಅದು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಲೆಸ್ ದ್ಯಾನ್ 4 ಇದ್ದಾಗ ನಮಗೆ ಏನ್ ಬರ್ತಾ ಹೋಗ್ತದೆ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಬಂತು, ಈ ವ್ಯಾಲ್ಯೂ ಏನಾಗುತ್ತೆ 0 ಪಾಯಿಂಟ್ ಸಮ್ ವ್ಯಾಲ್ಯೂಸ್ ಬರ್ತಾ ಹೋಗ್ತದೆ. ಸೊ ಹಂಗಾಗಿ 0 ಪಾಯಿಂಟ್ ಸಮ್ ವ್ಯಾಲ್ಯೂ ಇದ್ದಾಗ ಗ್ರೇಟೆಸ್ಟ್ ಇಂಟಿಜರ್ ಏನಾಗುತ್ತೆ 0ನೇ ಬರ್ತಾ ಹೋಗ್ತದೆ. ಸೊ 3 minus 0 is equals ಆಗುತ್ತೆ 3 ಆಗ್ತಾ ಹೋಗ್ತದೆ. therefore functional value is equals to right hand limit is equals to left hand limit ಆಯ್ತು. hence it is continuous at x is equals to 4 ಅಂತೇಳಿ ಹೇಳ್ಬಹುದು. ಓಕೆನಾ. ನೆಕ್ಸ್ಟ್ if the function, next question ನೋಡಿ, if the function f of x is equals to ಏನ್ ಡಿಫೈನ್ ಮಾಡಿದ್ರೆ a of mod of pi minus x plus 1 if x is less than or equals to 5, and then a of mod x of minus pi plus 3 x is greater than 5 is continuous at x is equals to 5 ಅಂತ ಹೇಳ್ತಿದ್ದಾರೆ. then the value of a minus b, ಸೊ ನೋಡಿ ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ, ಸೊ f of x ಅನ್ನೋ ಫಂಕ್ಷನ್ ನಮಗೆ ಏನ್ ಕೊಟ್ಟಿದ್ದಾರೆ, ಸೊ a of mod of pi minus x ಅದಲ್ವಾ, pi minus x plus 1 if x is less than or equals to 5, then a of mod of x minus pi if x is greater than 5 ಅದಲ್ವಾ. ಫಸ್ಟ್ ಆಪ್ಷನ್ ನಮಗೆ ಏನ್ ಕೊಟ್ಟಿದ್ದಾರೆ 2 divisible by pi 5 minus pi ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ 2 divisible by pi minus 5 ಕೊಟ್ಟಿದ್ದಾರೆ. ಆಪ್ಷನ್ ಸಿ 2 divisible by pi plus 5 ಕೊಟ್ಟಿದ್ದಾರೆ. ಆಪ್ಷನ್ ಡಿ -2 divisible by pi plus 5 ಕೊಟ್ಟಿದ್ದಾರೆ. ಗೊತ್ತಿದೆ ಅಲ್ವಾ. ನಾವು ನೋಡಿ ಏನ್ ಕೊಟ್ಬಿಟ್ಟಿದ್ದಾರೆ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅಂತ ಹೇಳ್ತಾರೆ. ನಾನು ಹೇಳಿದ್ದೀನಿ ಇನ್ ಕೇಸ್ ನೋಡಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಸೊ ಇನ್ಇಕ್ವಾಲಿಟೀಸ್ ಕೊಟ್ಟಾಗ ನಾವೇನ್ ಮಾಡ್ಬೇಕಂತ ಹೇಳಿದೀನಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ತಗೊಳ್ಳಿ ಅಂತ ಹೇಳಿದೀನಿ. ಓಕೆನಾ. ಸೊ ದಸ್ಟ್ ಗಿವನ್ ಫಂಕ್ಷನ್ ಇಸ್ ಕಂಟಿನ್ಯೂಸ್, ದೇರ್ ಫೋರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಆಗುತ್ತೆ ರೈಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಬರೀಬಹುದು, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಅವ್ರು ಏನ್ ಕೊಡ್ತಾರೆ 5 ಮೈನಸ್ ಆಫ್ ದಿ ಫಂಕ್ಷನ್ f of x is equals to limit as x tending to 5 plus of function f of x.
ಗೊತ್ತಿದೆ ಅಲ್ವಾ? ಹಾಗಾದ್ರೆ ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಲೆಸ್ ದ್ಯಾನ್ 5 ಅಂದ್ರೆ ಏನಾಗುತ್ತೆ? ಎ ಮಾಡ್ ಆಫ್ 5 ಮೈನಸ್ ಎಕ್ಸ್ ಪ್ಲಸ್ 1 ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ? ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 5 ಪ್ಲಸ್ ಆಫ್ ಸೊ ಎ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ 5 ಪ್ಲಸ್ 3 ಆಗುತ್ತೆ. ಹೌದಲ್ವಾ? ಸೊ ಇಲ್ಲಿ ನೋಡಿ ಕೇರ್ಫುಲ್ ನೋಡ್ಕೋಬೇಕು. ಸೊ ಇಲ್ಲಿ ಮಾಡ್ ಆಫ್ ಪೈ ಮೈನಸ್ ಎಕ್ಸ್ ಕೊಟ್ಟಿದ್ದಾರೆ. ನಮಗೆ ಮಾಡ್ ಎಕ್ಸ್ ಪ್ರಾಪರ್ಟಿ ಗೊತ್ತು. ಸೊ ಅದೇ ರೀತಿ ನೋಡಿ ಈಗ ನಮಗೆ ಮಾಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಂತ ಗೊತ್ತಿದೆ? ಇಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0 ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0. ಅದೇ ರೀತಿಯಾಗಿ ನಾವಿಲ್ಲಿ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ? ಸೊ ಎ ಆಫ್ ವಿ ಆರ್ ಗೆಟಿಂಗ್ ಎ ಆಫ್ ಮಾಡ್ ಆಫ್ 5 ಮೈನಸ್ 5 ಪ್ಲಸ್ 1 ಹೌದಲ್ವಾ? ಇಸ್ ಈಕ್ವಲ್ಸ್ ಏನಾಗುತ್ತೆ? ಎ ಮಾಡ್ ಆಫ್ ಸೊ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ ನೋಡಿ 5 ಮೈನಸ್ ಅಂತಿದೆ. ಓಕೆನಾ? ಸೊ ಇಲ್ಲಿ ನಿಮಗೆ ಇದನ್ನ ಇದನ್ನ ಮಾಡ್ಯುಲಸ್ ಫಂಕ್ಷನ್ ಅಲ್ಲಿ ಬರೆದು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದನ್ನ ಈ ರೀತಿ ಡೈರೆಕ್ಟ್ ಆಗಿ ಬರೆದು ನಿಮಗೆ ಕನ್ಫ್ಯೂಸ್ ಆಗ್ಬಿಡ್ತದೆ ಮತ್ತೆ. ಸೊ ಈಗ ಮಾಡ್ ಆಫ್ ಇಲ್ಲಿ ಏನ್ ಕೊಡ್ತಾರೆ? ಮಾಡ್ ಆಫ್ ಇದನ್ನ ರೀಡಿಫೈನ್ ಮಾಡ್ಕೊಳ್ಳೋಣ. ಹೆಂಗೆ? ಮಾಡ್ ಆಫ್ ಪೈ ಮೈನಸ್ ಎಕ್ಸ್ ಅನ್ನ ಡಿಫೈನ್ ಮಾಡ್ಕೊಳ್ಳೋಣ. ಇಸ್ ಈಕ್ವಲ್ಸ್ ಏನಾಗುತ್ತೆ? ಪೈ ಮೈನಸ್ ಎಕ್ಸ್. ಸೊ ಇಫ್ ಏನಾದಾಗ ಎಕ್ಸ್ ಪೈ ಮೈನಸ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 0 ಆದಾಗ ನೆಕ್ಸ್ಟ್ ಇದೇನಾಗುತ್ತೆ? ಮೈನಸ್ ಆಫ್ ಪೈ ಮೈನಸ್ ಎಕ್ಸ್ ಇಫ್ ಪೈ ಮೈನಸ್ ಎಕ್ಸ್ ಸಾರಿ ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಲೆಸ್ ದ್ಯಾನ್ 0 ಆದಾಗ ದೇರ್ಫೋರ್ ನಾವೇನಂತ ಮಾಡಬಹುದು ಈಗ? ಮಾಡ್ ಆಫ್ ಪೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಪೈ ಮೈನಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ಆದಾಗ. ಇಟ್ ಮೀನ್ಸ್ ಇಲ್ಲಿ ಏನ್ ಕೊಟ್ಟಿದ್ರೆ ಎಕ್ಸ್ ಆದಾಗ ಎಕ್ಸ್ ಆದಾಗ ನೆಕ್ಸ್ಟ್ ಅಗೇನ್ ಎಂತ ಬರೀಬಹುದು? ಮೈನಸ್ ಆಫ್ ಪೈ ಮೈನಸ್ ಎಕ್ಸ್ ಇಫ್ ಪೈ ಈಸ್ ಇಲ್ಲಿ ಏನಾಗುತ್ತೆ? ಮೈನಸ್ ಎಕ್ಸ್ ನಿಕೇಟ್ ಮಾಡ್ಕೊಳ್ಳೋಣ ಲೆಸ್ ದ್ಯಾನ್ ಎಕ್ಸ್ ಆದಾಗ. ಓಕೆನಾ? ಸೊ ಇಲ್ಲಿ ನಾವೇನ್ ಮಾಡ್ತೀವಿ? ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೀವಿ? 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಗಾದ್ರೆ ನಮಗೆ ಏನಾಗುತ್ತೆ? ಮಾಡ್ ಆಫ್ ಪೈ ಮೈನಸ್ 5 ಇಸ್ ಈಕ್ವಲ್ಸ್ ಟು ಸೊ ಪೈ ಮೈನಸ್ 5 ಆಗುತ್ತೆ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ಇದ್ದಾಗ. ಅಗೇನ್ ಏನಾಗುತ್ತೆ? ಮೈನಸ್ ಆಫ್ ಪೈ ಮೈನಸ್ ಎಕ್ಸ್ ಆಗುತ್ತೆ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಆದಾಗ. ಈಗ ನಾವೇನ್ ಮಾಡ್ತಿದ್ವಿ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಅಪ್ರೋಚ್ ಮಾಡ್ತಾ ಇದ್ವಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಅಪ್ರೋಚ್ ಮಾಡಿದಾಗ ಲೆಸ್ ದ್ಯಾನ್ 5 ಇದ್ದಾಗ ಸೊ ಮಾಡ್ ಆಫ್ ಪೈ ಮೈನಸ್ 5 ಏನಾಗತ್ತಪ್ಪ ಅಂದ್ರೆ ಮೈನಸ್ ಸಾರಿ ಇಲ್ಲಿ 5 ಸಬ್ಮಿಟ್ ಮಾಡಿದ್ವಲ್ವಾ? ಸೊ ಮೈನಸ್ ಆಫ್ ಪೈ ಮೈನಸ್ 5 ಆಗುತ್ತೆ ಯಾವಾಗ? ಸೊ ಲೆಸ್ ದ್ಯಾನ್ 5 ಇದ್ದಾಗ. therefore ಇದನ್ನ ಹೆಂಗ್ ಬರೀಬಹುದು? ಮೈನಸ್ ಎ ಆಫ್ ಸೊ ಎಂತ ಬರೀತೀನಿ ನಾನು? ಪೈ ಮೈನಸ್ 5 ಪ್ಲಸ್ 1 ಬರೀತೀನಿ ಇಸ್ ಈಕ್ವಲ್ಸ್ ಟು ಇಲ್ಲಿ 5 ಪ್ಲಸ್ ಇದೆ. ಸೊ 5 ಪ್ಲಸ್ ಇದ್ದಾಗ ಮಾಡ್ ಆಫ್ ಎಕ್ಸ್ ಮೈನಸ್ 5 ದಟ್ ಇಸ್ 5 ಮೈನಸ್ ಎಕ್ಸ್ ಇದನ್ನು ಕೂಡ ಈ ತರನೇ ನಾವಿಲ್ಲಿ ಪೈ ಮೈನಸ್ ಎಕ್ಸ್ ಬರ್ಕೊಂಡಿದ್ವಲ್ವಾ? ಎಕ್ಸ್ ಮೈನಸ್ ಪೈ ಕೂಡ ಡಿಫೈನ್ ಮಾಡ್ತಾ ಹೋಗ್ಬೋದು. ಇಲ್ಲಿ 5 ಪ್ಲಸ್ ಇರೋದ್ರಿಂದ ಅಂದ್ರೆ ಗ್ರೇಟರ್ ದ್ಯಾನ್ 5 ಇರೋದ್ರಿಂದ ಸೊ ವಿ ಕ್ಯಾನ್ ರಿಟ್ ಇಟ್ ಆಸ್ ಇದನ್ನ ಹೆಂಗ್ ಬರೀಬಹುದು? 5 ಮೈನಸ್ ಪೈ ಪ್ಲಸ್ 3 ಅಂತ ಬರ್ಕೊಳ್ಬಹುದು. ಓಕೆನಾ? ಇಲ್ಲಿ ನೋಡಿ ಈಗ ಪೈ ಮೈನಸ್ 5 ಇದೆ, ಇಲ್ಲಂದ್ರೆ 5 ಮೈನಸ್ 5 ಇದೆ. ಇದು ನಾನು ಏನ್ ಮಾಡ್ತೀನಿ? ನೆಗೆಟಿವ್ ಸೈನ್ ಅನ್ನ ಕಾಮನ್ ತಗೊಂಡು ಸೊ ಏನ್ ಬರ್ಕೊಳ್ಬಹುದು ನಾವು? ಎ ಆಫ್ 5 ಮೈನಸ್ 5 ಅಂತ ಬರ್ಕೊಳ್ಬಹುದು. ಹೌದಲ್ವಾ? ಸೊ ಎ ಆಫ್ ಅವ್ರು ಏನ್ ಕೊಟ್ಟಿದ್ರೆ 5 ಮೈನಸ್ 5 ಅಂತ ಬರ್ಕೊಳ್ಬಹುದು. ಸಾರಿ. ಸೊ ದಿಸ್ ಇಸ್ ಈಕ್ವಲ್ಸ್ ಏನಿರ್ತದೆ? ಇದು ಪಿ ಇರ್ತದೆ. ಬಿ ಬರ್ಕೊಳ್ಳೋಣ. ಸೊ ದಿಸ್ ಆಲ್ಸೋ ಅವ್ರು ನಮಗೆ ಎ ಮೈನಸ್ ಬಿ ಕೊಟ್ಟಿದ್ರಲ್ವಾ? ಇದನ್ನ ಬಿ ತಗೊಳ್ಳೋಣ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಏನಾಗತ್ತೆ ಈಗ? ಪ್ಲಸ್ 1 ಇಸ್ ಈಕ್ವಲ್ಸ್ ಟು ನಾವೆಂತ ಬರ್ಕೊಳ್ಬಹುದು? ಪಿ ಆಫ್ 5 ಮೈನಸ್ ಪೈ ಪ್ಲಸ್ 3 ಅಂತ ಬರ್ಕೊಳ್ಬಹುದು. ರೈಟ್. ಸೊ ಈಗ ಸೊ 5 ಮೈನಸ್ 5 ಇದೆ, ಇಲ್ಲಿನೂ 5 ಮೈನಸ್ 5 ಇದೆ. ಎರಡನ್ನು ಒನ್ ಸೈಡ್ ಮಾಡ್ಕೊಳ್ಳೋಣ. 5 ಮೈನಸ್ 5 ಅನ್ನು ಕಾಮನ್ ತಗೊಳ್ಳೋಣ. ಸೊ ಪ್ಲಸ್ 1 ಅನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಏನಾಗುತ್ತೆ? ಎ ಮೈನಸ್ ಬಿ ಇದು ಕಡೆ ಬಂದ್ಬಿಟ್ರೆ ಎ ಮೈನಸ್ ಬಿ ಆಗುತ್ತಲ್ವಾ? ಸೊ ನಾವೇನ್ ತಗೊಂಡಿದ್ವಿ? ಕಾಮನ್ 5 ಮೈನಸ್ 5 ಅನ್ನ ಕಾಮನ್ ತಗೊಳ್ತಾ ಇದ್ವಿ. ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 1 ಆಗುತ್ತೆ. 3 ಮೈನಸ್ 1 ಏನಾಗುತ್ತೆ? ಸೊ 2 ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 2. therefore a ಮೈನಸ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ 2 ಡಿವಿಸಿಬಲ್ ಬೈ 5 ಮೈನಸ್ 5 ಆಗುತ್ತೆ. ಹೌದಲ್ವಾ? ಸೊ ಇಲ್ಲಿ ಕ್ವಶನ್ ಮಿಸ್ಟೇಕ್ ಆಗಿದೆ. ಸೊ ನೀವೇನ್ ಬರ್ಕೋಬೇಕು? ಇದನ್ನ ಬಿ ಅಂತ ತಗೊಳ್ಳೋಣ. ರೈಟ್. ಸೊ ನಾನು ಇನ್ನೊಮ್ಮೆ ಹೇಳ್ಕೊಡ್ತೀನಿ ನಿಮಗೆ. ಸೊ ಅವ್ರೇನ್ ಕೊಟ್ಟಿದ್ದಾರೆ ನಮಗೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು so whenever if x lies between x takes the value less than 5 f of x is equals ಆಗುತ್ತೆ a of
pi minus x, that is mod of pi minus x plus 1. Then if x is greater than 5, so b of mod of x minus pi plus 3 ಆಗುತ್ತೆ. ಸೊ ಕಂಟಿನ್ಯೂಸ್ ಅಂತ ಹೇಳಿದ ಕೂಡಲೇ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ಬೇಕು. ಕರೆಕ್ಟ್ ಅಲ್ವಾ? ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬರ್ಕೊಂಡ್ವಿ. ಸೊ ಎಫ್ ಆಫ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಮಾಡ್ ಆಫ್ ಪೈ ಮೈನಸ್ ಎಕ್ಸ್ ಇದೆ. ಬೈ ಯೂಸಿಂಗ್ ಮಾಡ್ ಪ್ರಾಪರ್ಟಿ, ಮಾಡ್ಯುಲಸ್ ಪ್ರಾಪರ್ಟಿ ನಾವೇಂತ ಬರ್ಕೊಳ್ಬಹುದಪ್ಪ ಅಂತಂದ್ರೆ ಮಾಡ್ ಆಫ್ ಪೈ ಮೈನಸ್ 5 ಇಸ್ ಈಕ್ವಲ್ಸ್ ಟು ಪೈ ಮೈನಸ್ 5 ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 5 ಇದ್ದಾಗ. ಕೊಟ್ಟಿದೆ ಅಲ್ವಾ? ಅದೇ ರೀತಿಯಾಗಿ ಮಾಡ್ ಆಫ್, ಸೊ ಏನಿದೆ, pi minus 5 if it is takes the value less than 5 ಇದ್ದಾಗ ಏನಾಗುತ್ತೆ, ಮೈನಸ್ ಆಫ್ pi minus 5 ಆಗುತ್ತೆ. ರೈಟ್. ಸೊ ಇದನ್ನ ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಮಾಡ್ ಆಫ್ pi minus 6 is equals ಅಂತ ಬರ್ಕೊಂಡೆ ಮೈನಸ್ pi minus 5 ಬರ್ಕೊಂಡೆ. ಯಾಕಂದ್ರೆ ಸೊ x takes the value less than 5 ಇದೆ, ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡ್ತಾ ಇದೆ. ಹಾಗಾಗಿ ಮೈನಸ್ ಆಫ್ ಪೈ ಮೈನಸ್ 5 ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಿದ್ರೆ ನೆಗೆಟಿವ್ ಸೈನ್ ಅನ್ನ ಕಾಮನ್ ಔಟ್ ತಗೊಂಡ್ಬಿಡ್ತೀನಿ. ಅವಾಗ ನೆಗೆಟಿವ್ ಇಂಟು ನೆಗೆಟಿವ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ಎ ಆಫ್ 5 ಮೈನಸ್ ಪೈ ಆಗುತ್ತೆ ಪ್ಲಸ್ 1. ಇಲ್ಲಿ ಏನು ಉಳಿತದೆ, ಬಿ ಆಫ್ 5 ಮೈನಸ್ ಪೈ ಉಳಿತದೆ ಪ್ಲಸ್ 3 ಆಗುತ್ತೆ. ಇಲ್ಲಿ ನೋಡಿ ನಾವೇನ್ ಮಾಡ್ಕೊಳ್ಳೋಣ, ಈ ಟರ್ಮ್ ಅಲ್ಲಿ 5 ಮೈನಸ್ 5 ಕಾಮನ್ ಇದೆ. ಸೊ ನಾವೇನ್ ಮಾಡಿದ್ದೀನಿ, ಈ ಕಡೆ ಒಂದೇ ಸೈಡ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ 5 ಮೈನಸ್ 5 ಅನ್ನ ಕಾಮನ್ ಔಟ್ ತಗೊಂಡ್ರಾಗ ಪ್ಲಸ್ ಬಿ ಬಂದ ಈ ಕಡೆ ಏನಾಗುತ್ತೆ, minus b ಆಗುತ್ತೆ. So therefore a minus b is equals to 5 minus 5 is equals to 2 ಆಗುತ್ತೆ. Therefore a minus b is equals ಆಗುತ್ತೆ 2 divisible by 5 minus 5 ಆಗುತ್ತೆ. ಹಾಗಾದ್ರೆ ನಮಗೆ ಯಾವ ತರ ಆಗುತ್ತೆ, ಇಲ್ಲಿ ಆಪ್ಷನ್ ಎ is correct answer. ಆಪ್ಷನ್ ಎ ಏನಿದೆ, 2 divisible by 5 minus 5 ಆಗುತ್ತೆ. ಅವ್ರು ನಮ್ಗೆ ಕೇಳಿದ a minus b ಅಲ್ವಾ? ಸೊ a minus b ಬಂದಿದೆ. ಸೊ a minus b is equals to 2 divisible by 5 minus 5 ಆಗುತ್ತೆ. Okay, na? Right. The next question. If the function f of x is equals to x if x is irrational, 1 minus x if x is irrational, then is continuous at dash number of points. ನಿಮಗೆ obviously ಗೊತ್ತಿದೆ. ಸೊ ಆಬ್ವಿಯಸ್ಲಿ ನೋಡಿ, ರ್ಯಾಷನಲ್ ಇರ್ರಾಷನಲ್ ಅಂತ ಕೊಡ್ತಿದ್ದಾರೆ ಅಂತಂದ್ರೆ ನಾವು ಯಾವುದೇ ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ 2 ಅಂತ ಕನ್ಸಿಡರ್ ನೋಡ್ಕೊಳ್ಳಿ. ಇನ್ ಬಿಟ್ವೀನ್ 1 and 2 ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ರ್ಯಾಷನಲ್ ಅಂಡ್ ಇರ್ರಾಷನಲ್ಸ್. ಓಕೆನಾ? ಹಾಗಾದ್ರೆ ನಾವು ಈ 1 ಗೆ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡಿದಾಗ, ರೈಟ್ ಹ್ಯಾಂಡ್ ಅಪ್ರೋಚ್ ಮಾಡಿದಾಗ ನಮಗೆ ಇಲ್ಲಿ ರ್ಯಾಷನಲ್ ಆದ್ರೂ ಬರಬಹುದು, ಇರ್ರಾಷನಲ್ ಆದ್ರೂ ಬರಬಹುದು. ಅಗೇನ್ ಇಲ್ಲೂ ನಾವೇನ್ ಮಾಡಬಹುದು, ರೈಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ ನಮಗೆ ಏನ್ ಬರಬಹುದು, ರ್ಯಾಷನಲ್ ಆದ್ರೂ ಬರಬಹುದು, ಇರ್ರಾಷನಲ್ ಆದ್ರೂ ಬರಬಹುದು. ಓಕೆನಾ? ಸೊ ಇನ್ ಕೇಸ್ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡಿದಾಗ ರ್ಯಾಷನಲ್ ಬಂದಾಗ, ಇನ್ ಕೇಸ್ ರೈಟ್ ಹ್ಯಾಂಡ್ ಲಿಮಿಟ್ ಬಂದಾಗ ಇರ್ರಾಷನಲ್ ಅಪ್ಲೈ ಬಂದಾಗ ಸೊ ಏನಾಗುತ್ತೆ, 2 ಡಿಫರೆಂಟ್ ವ್ಯಾಲ್ಯೂ ಆಗುತ್ತೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಆಗುತ್ತೆ. ಸೊ ಹಾಗಾಗಿ ಸೊ ಈ ಕ್ವಶನ್ ಗೆ ಯಾವುದೇ ರೀತಿಯಂತಹ ಏನ್ ಎಕ್ಸಿಸ್ಟ್ ಆಗಲ್ಲ, ಸೊ ಕಂಟಿನ್ಯೂಸ್ ಆಗಲ್ಲ. ಸೊ 0 ನಂಬರ್ ಆಫ್ ಪಾಯಿಂಟ್ಸ್ ಅಂತ ನಾವು ತಗೊಳ್ಬಹುದು. ಸೊ ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಗೆ ಗೊತ್ತಾಗಬೇಕು, ರ್ಯಾಷನಲ್ ಇರ್ರಾಷನಲ್. ಸೊ ಇನ್ ಬಿಟ್ವೀನ್ 2 ನಂಬರ್ಸ್ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ರ್ಯಾಷನಲ್ ಅಂಡ್ ಇರ್ರಾಷನಲ್ಸ್. ಅದೇ ರೀತಿಯಾಗಿ ಸೊ ಒನ್ ನೈಬರ್ಹುಡ್ ಅಲ್ಲಿ ಕೂಡ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ರ್ಯಾಷನಲ್ ಇರ್ರಾಷನಲ್ಸ್ ಇರ್ತವೆ. ಹಾಗಾದ್ರೆ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡಿದಾಗ ನಮಗೆ ರ್ಯಾಷನಲ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ, ಇರ್ರಾಷನಲ್ಸ್ ಕೂಡ ಸಿಗಬಹುದು. ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡಿದಾಗ ನಮಗೇನು, ಸೊ ಇಲ್ಲಿ ರ್ಯಾಷನಲ್ ಸಿಗುತ್ತೆ ಅಂತ ಏನಿಲ್ಲ, ಇರ್ರಾಷನಲ್ ಕೂಡ ಸಿಗಬಹುದು. ಗೊತ್ತಿದೆ ಅಲ್ವಾ? ಸೊ ಹಾಗಾಗಿ ಸೊ ಇಲ್ಲಿ ಏನಿರ್ತವೆ, 0 ನಂಬರ್ ಆಫ್ ಪಾಯಿಂಟ್ಸ್ ಇರ್ತಾ ಹೋಗ್ತವೆ. ಓಕೆನಾ? ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. Again, for the function f of x is equals to e to the power 1 by x minus 1 if x is not equals to 0, e to the power 1 by x plus 1 ಅಲ್ವಾ? ಸೊ which of the following is correct ಅಂತ ಕೇಳ್ತಿದ್ದಾರೆ. at x is equals to 0 ದಲ್ಲಿ 0 ಆಗಿದೆ, x is not equals to 0 ದಲ್ಲಿ e power 1 by x minus 1 divisible by e power 1 by x plus 1 ಅನ್ನು ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಅವ್ರ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ, ಲಿಮಿಟ್ as extending to 0 of f of x does not exist at x is equals to 0. ಸೊ ಆಪ್ಷನ್ ಬಿ, f of x is continuous at x is equals to 0. ಆಪ್ಷನ್ ಸಿ ಕೊಟ್ಟಿದ್ದಾರೆ, ಲಿಮಿಟ್ as extending to f of x is equals to 1 ಅಂತ ಕೊಟ್ಟಿದ್ದಾರೆ. limit as extending to 0 or f of x exists but not continuous at x is equals to 0 ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ ನಾವೇನ್ ಮಾಡ್ಬೇಕೀಗ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಮಾಡ್ಕೋಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಮಾಡ್ಕೋಬೇಕು. ಸೊ ಏನ್ ಮಾಡ್ಬೇಕು, ಫಂಕ್ಷನ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಅಲ್ವಾ? ರೈಟ್. ಸೊ ನಾವೇನ್ ಮಾಡ್ಕೊಳ್ಳೋಣ ಈಗ,
ಅವ್ರು ಡೈರೆಕ್ಟ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟುಬಿಟ್ಟಿದ್ದಾರೆ. ಹೌದಲ್ವಾ? ಸೊ ಏನ್ ಮಾಡ್ಕೊಳ್ಳೋಣ, ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಲ್ಲಿ ನೋಡಿ ನಾವು ಲೆಫ್ಟ್ ನೋಡಿ ಇನ್ನೊಂದು ತಿಳ್ಕೊಳ್ಳಿ, ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡಿದ್ರು ರೈಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಇ ಪವರ್ 1 ಬೈ ಎಕ್ಸ್ ಡಿವಿಸಿಬಲ್ ಇ ಪವರ್ 1 ಬೈ ಎಕ್ಸ್ ಮೈನಸ್ 1 ಡಿವಿಸಿಬಲ್ ಬೈ ಇ ಪವರ್ 1 ಬೈ ಎಕ್ಸ್ ಪ್ಲಸ್ 1 ಆಗುತ್ತೆ. ಹಾಗಾದ್ರೆ ನಾನು ಲಿಮಿಟ್ ಅಂಡ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ತೀನಿ. ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 0 ಆಫ್ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಇ ಪವರ್ 1 ಬೈ ಎಕ್ಸ್ ಮೈನಸ್ 1 ಡಿವಿಸಿಬಲ್ ಬೈ ಇ ಪವರ್ 1 ಬೈ ಎಕ್ಸ್ ಪ್ಲಸ್ 1 ಅಂತ ತಗೊಳ್ತೀನಿ. ಈಗ ಇನ್ ಕೇಸ್ ನಾನು ಏನಾದ್ರೆ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ 1 ಬೈ 0 ಇ ಟು ದಿ ಪವರ್ ಇನ್ಫಿನಿಟಿ, ಇ ಟು ದಿ ಪವರ್ ಇನ್ಫಿನಿಟಿ ಏನಾಗುತ್ತೆ ಇನ್ಫಿನಿಟಿ. ಸೊ ಇದೇನ್ ಬರುತ್ತೆ ನಮಗೆ ಅನ್ಡಿಟರ್ಮೈನ್ಡ್ ಫಾರ್ಮ್ ಬರುತ್ತೆ, ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬರುತ್ತೆ. ಅದನ್ನ ನಾನು ರಿಮೂವ್ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೀನಿ, ಇ ಪವರ್ 1 ಬೈ ಎಕ್ಸ್ ಅನ್ನ ಕಾಮನ್ ಔಟ್ ತೆಗಿತೀನಿ. ಸೊ ಇ ಪವರ್ 1 ಬೈ ಎಕ್ಸ್ ಅನ್ನ ಕಾಮನ್ ಔಟ್ ತಕೊಂಡಾಗ ಸೊ ನಮಗೇನ್ ಬರುತ್ತೆ, ಇ ಪವರ್ 1 ಬೈ ಎಕ್ಸ್. ಸೊ 1 ಮೈನಸ್ 1 ಡಿವಿಸಿಬಲ್ ಬೈ ಇ ಪವರ್ 1 ಬೈ ಎಕ್ಸ್ ಬರುತ್ತೆ, ಅದನ್ನ ನಾನು ಏನ್ ಬರ್ಕೊಳ್ತೀನಿ, ಇ ಪವರ್ ಮೈನಸ್ 1 ಬೈ ಎಕ್ಸ್ ಅಂತ ಬರ್ಕೊಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಏನಾಗುತ್ತೆ, 1 ಪ್ಲಸ್ ಇ ಪವರ್ ಮೈನಸ್ 1 ಬೈ ಎಕ್ಸ್ ಅನ್ನ ಬರ್ಕೊಳ್ಬಹುದು. ಯಾವಾಗ ಇ ಪವರ್ 1 ಬೈ ಎಕ್ಸ್ ಅನ್ನ ನೋಡ್ತಾ ಇದ್ದಾಗ, ಹಾಗಾದ್ರೆ ಇ ಪವರ್ 1 ಬೈ ಎಕ್ಸ್ ಇ ಪವರ್ 1 ಬೈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಈಗ ನಾವೇನ್ ಮಾಡೋಣ, ಲಿಮಿಟ್ ಅನ್ನ ಅಪ್ಲೈ ಮಾಡೋಣ. ಸೊ ಲಿಮಿಟ್ ಅನ್ನ ಅಪ್ಲೈ ಮಾಡಿದಾಗ ಸೊ ಏನಾಗುತ್ತೆ, ದಿಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1 ಬೈ 0 ಮೈನಸ್ ಇನ್ಫಿನಿಟಿ ಇ ಟು ದಿ ಪವರ್ ಮೈನಸ್ ಇನ್ಫಿನಿಟಿ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ 0 ಆಗ್ತಾ ಹೋಗ್ತದೆ. ಅಗೇನ್ ಏನ್ ಬರ್ತದೆ, ಇ ಟು ದಿ ಪವರ್ ಮೈನಸ್ ಇನ್ಫಿನಿಟಿ 0 ಆಗುತ್ತೆ. ಹಾಗಾದ್ರೆ ಲಿಮಿಟ್ ವ್ಯಾಲ್ಯೂ ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 1 ಬರುತ್ತೆ. ಹಾಗಾದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಎಫ್ ಆಫ್ 0 ಇಸ್ ಈಕ್ವಲ್ಸ್ ಆಗುತ್ತೆ 0 ಬರ್ತದಲ್ವಾ. ಹಾಗಾದ್ರೆ ಲಿಮಿಟ್ ವ್ಯಾಲ್ಯೂ ಲಿಮಿಟ್ ನೋಡಿ, ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಬಟ್ ನಾಟ್ ಕಂಟಿನ್ಯೂಸ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಲಿಮಿಟ್ ವ್ಯಾಲ್ಯೂ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 ಆಫ್ ಎಫ್ ಆಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ಎಫ್ ಆಫ್ 0 ಅಲ್ವಾ. ಹಾಗಾದ್ರೆ ನಮಗೆ ನೋಡಿ ನಾವೇನ್ ಮಾಡ್ಬಿಡ್ತೀವಿ, ಈ ಆಪ್ಷನ್ ಟಿಕ್ ಹಾಕಬಾರದು. ಮೋರ್ ಓವರ್ ಇಲ್ಲಿ ಏನಿದೆ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 0 ಆಫ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗ್ತಾ ಇದೆ ಬಟ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗ್ತದೆ. ಹಾಗಾದ್ರೆ ಸೊ ಏನಂತ ಅರ್ಥ, ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತೇಳಿ ಅರ್ಥ. ಗೊತ್ತಿದೆಯಲ್ವಾ, ನೋಡ್ಕೋಬೇಕು ನೀವು. ಲಿಮಿಟ್ ಅನ್ನ ಅಪ್ಲೈ ಮಾಡಿದಾದ್ಮೇಲೆ 0 ಬೈ 0 ಫಾರ್ಮ್ ಬರುತ್ತೋ, ಇನ್ಫಿನಿಟಿ ಬೈ ಇನ್ಫಿನಿಟಿ ಬರುತ್ತೋ, ದೇರ್ ಆರ್ 7 ಅನ್ಡಿಟರ್ಮೈನ್ಡ್ ಫಾರ್ಮ್ಸ್. ಓಕೆನಾ, ಆ 7 ಅನ್ಡಿಟರ್ಮೈನ್ಡ್ ಫಾರ್ಮ್ಸ್ ಅನ್ನ ನೀವು ರಿಮೂವ್ ಮಾಡ್ಲಿಕ್ಕೆ ಸೊ ನೀವೇನ್ ಮಾಡಬೇಕಪ್ಪ ಅಂದ್ರಗಿನ ಸೊ ಈ ರೀತಿಯಾಗಿ ಏನಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗತ್ತೆ, ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಲಿಕ್ಕೆ ಆಗತ್ತೆ ನೋಡ್ಕೋಬೇಕು. ಅದರ್ವೈಸ್ ವಿಲ್ ಗೋ ಫಾರ್ ಎಲ್ ಎಚ್ ರೂಲ್. ಗೊತ್ತಿದೆಯಲ್ವಾ, ರೈಟ್. ಇಲ್ಲಿ ನೋಡಿದೆ ನೆಕ್ಸ್ಟ್ ಕ್ವಶನ್. The function f of x is equals to 1 minus sin x plus cos x divisible by 1 plus sin x plus cos x is not defined at x is equals to pi ಅಂತ ಹೇಳ್ತಾರೆ. Right, then the value of f of x so that f of x is continuous at x is equals to pi is ಅಂತ ಹೇಳ್ತಾರೆ. ಹಾಗಾದ್ರೆ ನಾವೇನ್ ಫೈಂಡ್ ಮಾಡ್ಕೋಬೇಕು, ಫಂಕ್ಷನಲ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಲ್ಲಿ, at x is equals to pi ಅಲ್ಲಿ. ಹೌದಲ್ವಾ, ನಮಗೆ ಆಪ್ಷನ್ ಏನ್ ಕೊಟ್ಟಿದ್ದಾರೆ, 1/2 ಕೊಟ್ಟಿದ್ದಾರೆ, -1/2 ಕೊಟ್ಟಿದ್ದಾರೆ, -1 ಕೊಟ್ಟಿದ್ದಾರೆ, 1 ಅನ್ನ ಕೊಟ್ಟಿದ್ದಾರೆ. ಅಲ್ವಾ, ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ, 1 ಮೈನಸ್ ಸೈನ್ ಎಕ್ಸ್ ಪ್ಲಸ್ ಏನಿದೆ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ, ಹೌದಲ್ವಾ, 1 ಪ್ಲಸ್ ಏನಿದೆ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ರೈಟ್, ಇದು ನಾನೇ ಮಾಡ್ಬಿಡ್ತೀನಿ, ಇದನ್ನ ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ. 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ನಮಗೆ ಗೊತ್ತಿದೆ, 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ನಾವೇನಂತ ಬರೀಬಹುದು, ಸೊ ಏನಂತ ಬರೀತೀರಾ ಗೊತ್ತಿದೆ, ಏನು ಕಾಸ್ 2 ಟೀಟಾ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, 1 ಮೈನಸ್, ಹೌದಲ್ವಾ, ಸೊ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಅಂತ ಬರೀಬಹುದು. 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಇದು ಒಂದು ಫಾರ್ಮುಲಾ ಗೊತ್ತಿದೆ. ಅಗೇನ್ ಕಾಸ್ 2 ಟೀಟಾ ಇಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂತ ಗೊತ್ತಿದೆ. ಹಾಗಾದ್ರೆ ನಮಗೆ ಏನ್ ಬೇಕು ಈಗ, ಕಾಸ್ ಟೀಟಾ ಸಾರಿ ಕಾಸ್ ಎಕ್ಸ್ ಪ್ಲಸ್ 1 ಬೇಕು, -1 ಈ ಕಡೆ ಮಾಡ್ಕೊಳ್ಳೋಣ. ಹಾಗಾದ್ರೆ 1 ಪ್ಲಸ್ ಕಾಸ್ 2 ಟೀಟಾ ಅಂತ ಬರೀಬಹುದು, 2 ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರೀಬಹುದು. ಹಾಗಾದ್ರೆ ಸೊ ಇದನ್ನ ಹಾಫ್ ಆಂಗಲ್ಸ್ ಅಲ್ಲಿ ಬರ್ಕೊಂಡಾಗ 1 ಪ್ಲಸ್ ಕಾಸ್ ಟೀಟಾ ಅಂತ ಬರೀತೀವಿ, 1 ಪ್ಲಸ್ ಕಾಸ್ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಬರೀಬಹುದು. ಹಾಗಾದ್ರೆ ಈ 1 ಪ್ಲಸ್ ಕಾಸ್ ಎಕ್ಸ್ ಅನ್ನ ಅಂತ ಬರ್ಕೊಳ್ತೀನಿ, ಸೊ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಬರ್ಕೊಳ್ತೀನಿ. ಮೈನಸ್ ನಮಗೆ ಗೊತ್ತಿದೆ ಸೈನ್ ಎಕ್ಸ್ ಅನ್ನ, ಸೊ ಇಲ್ಲಿ ಎಕ್ಸ್ ಕೊಟ್ಟಿರೋದ್ರಿಂದ ನಾವೇನ್ ಬರ್ಕೊಳ್ಳೋಣ, ಇಲ್ಲಿ ಎಕ್ಸ್ ಬರ್ಕೊಳ್ಳೋಣ. ಸೊ ಸೈನ್ ಎಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ವಿ ಕ್ಯಾನ್ ರೈಟ್ ಇಟ್ ಇನ್ ದ ಹಾಫ್ ಆಂಗಲ್ಸ್, ಎಂತ ಬರಬಹುದು, 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2 ಅಂತ ಬರ್ಕೊಳ್ಬಹುದು. ಸಿಮಿಲರ್ಲಿ ಅದೇ ರೀತಿಯಾಗಿ ನೋಡಿ 1 ಪ್ಲಸ್ ಕಾಸ್ ಅಂತ ಬರ್ಕೊಳ್ತೀನಿ, 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2
ಪ್ಲಸ್ ಎಂತ ಬರ್ಕೊಳ್ಳೋಣ, ಟೂ ಸೈನ್ ಎಕ್ಸ್ ಬೈ ಟು ಇಂಟು ಕಾಸ್ ಎಕ್ಸ್ ಬೈ ಟು ಅಂತ ಬರ್ಕೋಬಹುದು. ಹಾಗಾದ್ರೆ ನೋಡಿ, ಈಗ ನಾವು ಈ ಟರ್ಮ್ ಅಲ್ಲಿ ಟೂ ನ ಕಾಮನ್ ತಗೋಬಹುದು, ಈ ಟರ್ಮ್ ಅಲ್ಲಿ ಟೂ ನ ಕಾಮನ್ ತಗೊಂಡು ಟು ಕ್ಯಾನ್ಸಲ್ ಆಗುತ್ತೆ. ಅಗೇನ್ ಇನ್ನೊಂದು ಏನು ನೋಡಿ, ಕಾಸ್ ಎಕ್ಸ್ ಬೈ ಟು ಇದೆ, ಕಾಸ್ ಎಕ್ಸ್ ಬೈ ಟು ನ ಕಾಮನ್ ತಗೊಳ್ಳೋಣ. ಸೊ ರಿಮೈನಿಂಗ್ ಏನು ಉಳಿಯುತ್ತೆ ನಮಗೆ, ಇಲ್ಲ, ನಾವು ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟೂನೇ ಕಾಮನ್ ತಗೊಳ್ಳಿ. ಗೊತ್ತೈತಲ್ವಾ, ನಾವೇನ್ ತಗೊಳ್ಳೋಣ ಇಲ್ಲಿ, ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟೂ ನ ಕಾಮನ್ ತಗೊಳ್ಳೋಣ. ಸೊ ನ್ಯೂಮರೇಟರ್ ಅಲ್ಲಿ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಕಾಮನ್ ತಗೊಂಡ್ರೆ ನಮಗೆ ಏನ್ ಬರುತ್ತೆ, ಒನ್ ಬರ್ತದೆ. ಹೌದಲ್ವಾ, ಸೊ ನಮಗೆ ಏನ್ ಬರ್ತದೆ, ಒನ್ ಬರ್ತದೆ. ಸೊ ಒನ್ ಬರೆಯೋಣ, ರೈಟ್. ಮೈನಸ್, ಸೊ ಇಲ್ಲಿ ಏನಿದೆ, ಟೂ ಎಲಿಮಿನೇಟ್ ಆಯ್ತು. ಸೊ ಕಾಸ್ ಎಕ್ಸ್ ಬೈ ಟು, ಒನ್ ಕಾಸ್ ಎಕ್ಸ್ ಬೈ ಟು ಉಳಿತು. ಇನ್ನೂ ಒಂದು ಡಿನಾಮಿನೇಟರ್ ಅಲ್ಲಿ ಕಾಸ್ ಎಕ್ಸ್ ಬೈ ಟು ಉಳಿತೆ. ಸೈನ್ ಎಕ್ಸ್ ಬೈ ಟು ಬೈ ಕಾಸ್ ಎಕ್ಸ್ ಬೈ ಟು ನಾವೇನಂತ ಬರೀಬಹುದು, ಟ್ಯಾನ್ ಎಕ್ಸ್ ಬೈ ಟು ಅಂತ ಬರೀಬಹುದು. ಡಿವಿಸಿಬಲ್ ಬೈ, ಅದೇ ರೀತಿಯಾಗಿ ಡಿನಾಮಿನೇಟರ್ ನಾನೇ ಮಾಡ್ತೀನಿ, ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ನ ಕಾಮನ್ ತೆಗಿತೀನಿ. ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ನ ಕಾಮನ್ ತೆಗೆದಾಗ ಇಲ್ಲಿ ಏನ್ ಬರುತ್ತೆ, ಒನ್ ಬರುತ್ತೆ. ಹಾಗೆ ಇಲ್ಲಿ ಏನ್ ಬರುತ್ತೆ, ಪ್ಲಸ್ ಬರುತ್ತೆ. ಸೊ ಇದೆಂತ ಬರೀಬಹುದು ಇದನ್ನ, ಸೊ ಅಗೇನ್ ಏನ್ ಬರುತ್ತೆ ಇಲ್ಲಿ, ಟ್ಯಾನ್ ಎಕ್ಸ್ ಬೈ ಟು ಅಂತ ಬರುತ್ತೆ. ಸೊ ಹಾಗಾದ್ರೆ ಇದನ್ನ ಹಿಂಗ್ ಬರ್ಕೊಳ್ಬೋದಲ್ಲ ನಾವು, ಟ್ಯಾನ್ ಆಫ್ ಪೈ ಬೈ ಫೋರ್ ಮೈನಸ್ ಟ್ಯಾನ್ ಆಫ್ ಎಕ್ಸ್ ಬೈ ಟು ಡಿವಿಸಿಬಲ್ ಬೈ ಒನ್ ಪ್ಲಸ್, ಸೊ ಟ್ಯಾನ್ ಆಫ್ ಪೈ ಬೈ ಫೋರ್ ಇಂಟು ಟ್ಯಾನ್ ಆಫ್ ಎಕ್ಸ್ ಬೈ ಟು ಅಂತ ಬರೀಬಹುದು. ಸೊ ನಾವು ವಿ ಕ್ಯಾನ್ ಯೂಸ್ ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ, ಹೌದಲ್ವಾ, ಟ್ಯಾನ್ ಎ ಮೈನಸ್, ಸೊ ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು. ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವಿಸಿಬಲ್ ಬೈ ಒನ್ ಪ್ಲಸ್ ಟ್ಯಾನ್ ಎ ಟ್ಯಾನ್ ಬಿ ಇದೆ. ಸೊ ವಿ ಕ್ಯಾನ್ ರಿಟ್ ಇಟ್ ಆಸ್ ಟ್ಯಾನ್ ಆಫ್ ಪೈ ಬೈ ಫೋರ್ ಮೈನಸ್ ಎಕ್ಸ್ ಬೈ ಟು ಅಂತ ಬರೆಯಬಹುದು. ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್. ನಮ್ಗೇನ್ ಕೇಳಿದ್ರೆ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಅಂತ ಕೇಳಿದ್ರೆ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ನೋಡ್ಕೊಳ್ಳೋಣ. ದೇರ್ಫೋರ್ ಎಫ್ ಆಫ್ ಪೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಅಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನ್ ಬರುತ್ತೆ, ಟ್ಯಾನ್ ಆಫ್ ಪೈ ಬೈ ಫೋರ್ ಮೈನಸ್ ಪೈ ಬೈ ಟು, ಹೌದಲ್ವಾ. ಸೊ ಟ್ಯಾನ್ ಆಫ್ ಪೈ ಬೈ ಫೋರ್ ಮೈನಸ್ ಪೈ ಬೈ ಟು ಬರ್ತದೆ. ಹಾಗಾದ್ರೆ ಸೊ ಟೇಕ್ ದ ಎಲ್ಸಿಯಂ, ಫೋರ್ ಇಸ್ ದ ಎಲ್ಸಿಯಂ. ಸೊ ಏನ್ ಬರ್ತದೆ, ಫೋರ್ ಅನ್ನ ಎಲ್ಸಿಯಂ ತಗೊಂಡಾಗ, ಟ್ಯಾನ್ ಆಫ್ ಫೋರ್ ಅನ್ನ ಎಲ್ಸಿಯಂ ತಗೊಂಡಾಗ ನಮಗೆ ಪೈ ಮೈನಸ್ ಟು ಪೈ ಬರುತ್ತೆ. ನಮ್ಗೆ ಏನ್ ಬರುತ್ತೆ, ಮೈನಸ್ ಪೈ ಬರುತ್ತೆ. ನಮ್ಗೆ ಗೊತ್ತಿದೆ ಟ್ಯಾನ್ ಆಫ್ ಮೈನಸ್ ಟೀಟ ಏನೋ ಮೈನಸ್ ಟ್ಯಾನ್ ಟೀಟ, ಹಾಗಾದ್ರೆ ಟ್ಯಾನ್ ಪೈ ಬೈ ಫೋರ್ ವ್ಯಾಲ್ಯೂ ಏನೋ ಒನ್ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಒನ್. ಸೊ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಗ್ತಿದೆ ಅಲ್ವಾ, ಗೊತ್ತಾಗ್ತಿದೆ ತಾನೆ. ಅವರೇ ಹೇಳ್ತಿದ್ರೆ ಎಕ್ಸ್ ಈಸ್ ನಾಟ್ ಡಿಫೈನ್ಡ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಾವೇನ್ ಮಾಡ್ಕೋಬೇಕು, ಅದನ್ನ ಸ್ವಲ್ಪ ರೀಡಿಫೈನ್ ಮಾಡ್ಕೊಂತ ಹೋಗ್ಬೇಕು. ರೀಡಿಫೈನ್ ಹೇಗ್ ಮಾಡ್ಕೊಂಡ್ವಿ, ಒನ್ ಪ್ಲಸ್ ಕಾಸ್ ಎಕ್ಸ್ ಅನ್ನ ಯಾವ್ದನ್ನ, ಸೊ ಇಲ್ಲಿ ಕೊಟ್ಟಿರುವಂತಹ ಒನ್ ಪ್ಲಸ್ ಕಾಸ್ ಎಕ್ಸ್ ಅನ್ನ ನಾನು ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಅಂತ ಬರ್ಕೊಟ್ಟೆ. ಯಾಕೆ ಬರ್ಕೊಂಡ್ವಿ, ಬೈ ಯೂಸಿಂಗ್ ದಿಸ್ ಐಡೆಂಟಿಟಿ, ಹೌದಲ್ವಾ. ಅಗೇನ್ ನಮಗೆ ಗೊತ್ತಿದೆ ಸೈನ್ ಎಕ್ಸ್ ಅಂತಿದೆ, ಸೈನ್ ಎಕ್ಸ್ ನಮ್ಗೆ ಹಾಫ್ ಆಂಗಲ್ಸ್ ಹೆಂಗೆ ಬರ್ಕೋಬಹುದು, ಟೂ ಸೈನ್ ಎಕ್ಸ್ ಬೈ ಟು ಇಂಟು ಕಾಸ್ ಎಕ್ಸ್ ಬೈ ಟು ಅಂತ ಬರ್ಕೊಳ್ಬಹುದು, ಹೌದಲ್ವಾ. ಹಾಗೆ ನಾನು ಏನ್ ಮಾಡ್ತೀನಿ, ಈ ಟರ್ಮ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ನ ಕಾಮನ್ ತೆಗಿತೀನಿ, ಡಿನಾಮಿನೇಟರ್ ಅಲ್ಲಿ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ನ ಕಾಮನ್ ತಗೊಳ್ತೀನಿ. ಸೊ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು, ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟು ಕ್ಯಾನ್ಸಲ್ ಆಗುತ್ತೆ. ಸೊ ಒನ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಟು ಬರ್ತದೆ, ಹೌದಲ್ವಾ. ಸೊ ಒನ್ ಮೈನಸ್ ಟ್ಯಾನ್ ಎಕ್ಸ್ ಬೈ ಟು ಬರುತ್ತೆ. ಅದೇ ಡಿನಾಮಿನೇಟರ್ ಏನ್ ಬರುತ್ತೆ, ಒನ್ ಪ್ಲಸ್ ಟ್ಯಾನ್ ಎಕ್ಸ್ ಬೈ ಟು ಬರುತ್ತೆ. ನಮಗೆ ಗೊತ್ತಿದೆ ಒನ್ ವ್ಯಾಲ್ಯೂನ ನಾವೇನ್ ಬರೀಬಹುದು, ಟ್ಯಾನ್ ಆಫ್ ಪೈ ಬೈ ಫೋರ್ ಅಂತ ಬರೀಬಹುದು, ರೈಟ್. ಅದೇ ರೀತಿಯಾಗಿ ಏನಿದೆ, ಇಲ್ಲಿನೂ ಒನ್ ಟ್ಯಾನ್ ಆಫ್ ಪೈ ಬೈ ಫೋರ್ ಅಂತ ಬರಬಹುದು. ಸೊ ಹಾಗಾದ್ರೆ ನಾವು ಇದನ್ನ ಯೂಸ್ ಮಾಡ್ಕೊಳ್ಳೋಣ, ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ಪೈ ಫಾರ್ಮುಲಾ ಅಂತ ಯೂಸ್ ಮಾಡ್ಕೊಳ್ಳೋಣ. ಸೊ ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಡಿವಿಸಿಬಲ್ ಬೈ ಒನ್ ಪ್ಲಸ್ ಟ್ಯಾನ್ ಎ ಟ್ಯಾನ್ ಬಿ ಇದ್ರೆ ಅದನ್ನ ವಿ ಕ್ಯಾನ್ ರಿಟ್ ಆಸ್ ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ, ಎಕ್ಸ್ ಪ್ಲಸ್ ಏನಿದೆ ಪೈ ಬೈ ಫೋರ್, ವೈ ಮೈನಸ್ ಏನಿದೆ ಎಕ್ಸ್ ಬೈ ಟು ಇದೆ, ಹೌದಲ್ವಾ. ಅವ್ರು ನಮಗೆ ಏನ್ ಕೇಳಿದ್ರೆ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಕೇಳಿದ್ರೆ, ಸೊ ಸಬ್ಸ್ಟಿಟ್ಯೂಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಮಾಡಿದಾಗ ನಮ್ಗೆ ಏನ್ ಬರ್ತಾ ಹೋಗ್ತದೆ, ಮೈನಸ್ ಒನ್ ಬರ್ತಾ ಹೋಗ್ತದೆ, ಗೊತ್ತಿದೆ ಅಲ್ವಾ, ರೈಟ್. ಸೊ ವಿಲ್ ಮೂವ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ, ಇಟ್ಸ್ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್. ಇದು ಕೂಡ ನಿಮಗೆ JEE ಅಲ್ಲಿ ಕೇಳಿದ್ರು, ಓಕೆನಾ. ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಎಕ್ಸ್ ಪ್ಲಸ್ ಮಾಡ್ ಎಕ್ಸ್ ಬೈ ಎಕ್ಸ್, ಹೌದಲ್ವಾ. ನೋಡಿ ಸಿಂಪಲ್ ಆಗಿದೆ ಪ್ರಾಬ್ಲಮ್. ನಮ್ಗೆ ಗೊತ್ತಿದೆ ಮಾಡ್ ಎಕ್ಸ್ ಈಸ್ ಕಂಟಿನ್ಯೂಸ್, ಹೌದಲ್ವಾ, ಮಾಡ್ ಎಕ್ಸ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಗೊತ್ತಿದೆ, ಅಲ್ವಾ. ನೆಕ್ಸ್ಟ್ ಪ್ಲಸ್ ಏನ್ ಕೊಟ್ಟಿದ್ದಾರೆ, ಮಾಡ್ ಎಕ್ಸ್ ಬೈ ಎಕ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ, ಸೊ ಇಲ್ಲಿ ಮಾಡ್ ಎಕ್ಸ್ ಇದೆ, ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್. ಬಟ್ ಈ ಫಂಕ್ಷನ್ ನೋಡಿ, ಮಾಡ್ ಎಕ್ಸ್ ನ್ಯೂಮರೇಟರ್ ಏನೋ ಕಂಟಿನ್ಯೂಸ್ ಎವ್ರಿವೇರ್, ಬಟ್ ಇನ್ ಕೇಸ್ ಎಕ್ಸ್ ಪ್ಲೇಸ್ ಕೇಸ್ ಏನಾದ್ರು ಜೀರೋ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನಾಗುತ್ತೆ, ನಾಟ್ ಡಿಫೈನ್ ಆಗಿಬಿಡ್ತದೆ. ಹಾಗಾದ್ರೆ ಸೊ ಇಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಯಾವ ಫಂಕ್ಷನ್ ಬರುತ್ತೆ, ಮಾಡ್ ಎಕ್ಸ್ ಬೈ ಎಕ್ಸ್ ಬರುತ್ತೆ. ಸೊ ಈಗ ಆಪ್ಷನ್ ಒನ್ ವೆರಿಫೈ ಮಾಡೋಣ, ಕಂಟಿನ್ಯೂಸ್ ಅಟ್ ದಿ ಆರಿಜಿನ್ ರಾಂಗ್, ಯಾಕಂದ್ರೆ ಈ ಫಂಕ್ಷನ್ ಏನಾಗ್ತಾ ಇದೆ, ಡಿಸ್ಕಂಟಿನ್ಯೂಸ್ ಆಗ್ತಾ ಇದೆ.
Next, discontinuous at the origin because mod x is discontinuous there. So this is wrong option because mod x is continuous everywhere. ಗೊತ್ತಲ್ವಾ ಸೊ ಈಗ ನಾಲ್ಕನೇ ಆಪ್ಷನ್ ಬರೋಣ ಡಿಸ್ಕಂಟಿನ್ಯೂಸ್ ಅಟ್ ದಿ ಆರಿಜಿನ್ ಬಿಕಾಸ್ ಮಾಡ್ ಎಕ್ಸ್ ಅಂಡ್ ಮಾಡ್ ಎಕ್ಸ್ ಬೈ ಎಕ್ಸ್ ಆರ್ ಡಿಸ್ಕಂಟಿನ್ಯೂಸ್ ಬಟ್ ನಮ್ಗೆ ಏನ್ ಗೊತ್ತಿದೆ ಮಾಡ್ ಎಕ್ಸ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಹಾಗಾದ್ರೆ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ ಹಾಗಾದ್ರೆ ಸೊ ನಮಗೆ ಆಪ್ಷನ್ ಯಾವ್ದು ಉಳಿತು ಸೊ ದಿಸ್ ಒನ್ ಯಾಕೆ ಇಟ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಆರಿಜಿನ್ ಬಿಕಾಸ್ ಮಾಡ್ ಎಕ್ಸ್ ಬೈ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ದೇರ್ ಬಿಕಾಸ್ ಸೊ ಎಕ್ಸ್ ಅನ್ನೋದು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಫಂಕ್ಷನ್ ಡಿಫೈನ್ ಆಗಲ್ಲ ಹೌದಲ್ವಾ ಡಿಫೈನ್ ಆಗದೆ ಇದ್ರೆ ಆ ಫಂಕ್ಷನ್ ಏನಾಗಲ್ಲ ಕಂಟಿನ್ಯೂಸ್ ಆಗಲ್ಲ ಕಂಟಿನ್ಯೂಸ್ ಆಗದೆ ಇದ್ರೆ ನಾವು ಕರಿತೀವಿ ಡಿಸ್ಕಂಟಿನ್ಯೂಸ್ ಅಂತೇಳಿ ಕರಿತಾ ಹೋಗ್ತೀವಿ ಇದೆ ಅಲ್ವಾ ರೈಟ್ ಸೊ ನೆಕ್ಸ್ಟ್ ವಿ ಮೂವ್ ಟು ದಿ ದಿಸ್ ಪ್ರಾಬ್ಲಮ್ if f of x is equals to 1 minus cos x divisible by x if x is not equals to 0 is continuous at x is equals to 0 then ಹೌದಲ್ವಾ ಹಾಗೆ ನಾವೇನ್ ಫೈಂಡ್ ಮಾಡ್ಬೇಕು ಕೆ ವ್ಯಾಲ್ಯೂನ ಫೈಂಡ್ ಮಾಡ್ಬೇಕು ಸೊ ಇದು ಕೂಡ ನಿಮ್ಮ ಕೆ ಸಿ ಟಿಯಲ್ಲಿ ಕೇಳಿದ್ರು ಈ ಪ್ರಾಬ್ಲಮ್ ನ ಗೊತ್ತಲ್ವಾ ಸೊ therefore ಏನ್ ಮಾಡಬಹುದು ಇದಕ್ಕೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಕೇಳ್ತಾರೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇಲ್ಲಿ ನಾಟ್ ಈಕ್ವಲ್ಸ್ ಟು 0 ಕೊಟ್ಟಿದ್ದಾರೆ ಅಂದ್ರೆ ನಾವೇನ್ ತಗೊಳ್ಳೋಣ ಫಂಕ್ಷನ್ ವ್ಯಾಲ್ಯೂ at 0 is equals to ಲಿಮಿಟ್ ವ್ಯಾಲ್ಯೂ ತಗೊಳ್ಳೋಣ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ಆಫ್ ದ ಫಂಕ್ಷನ್ f of x ಏನಿದೆ 1 ಮೈನಸ್ cos x by x ಇದೆ ಅಲ್ವಾ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಏನಿದೆ ಇಲ್ಲಿ k ಇದೆ ರೈಟ್ ಈಗ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ cos 0 is 0 sorry so cos 0 value is 1 1 minus 1 ಏನಾಗುತ್ತೆ 0 0 by 0 ಏನಾಗುತ್ತೆ it is undetermined form so undetermined form ಇದ್ರೆ ನಾವೇನ್ ಮಾಡಬೇಕು will use left L hospital rule so ಇದನ್ನ ಮಾಡಬೇಕು ನ್ಯೂಮರೇಟರ್ ನ ಸೆಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡ್ಕೋಬೇಕು ಡಿನಾಮಿನೇಟರ್ ನ ಸೆಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡ್ಕೋಬೇಕು ಈಗ ನ್ಯೂಮರೇಟರ್ ನ ಡಿಫರೆನ್ಶಿಯೇಟ್ ಮಾಡ್ತೀನಿ ಡಿಫರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು 0 ಮೈನಸ್ ಹಾಗೆ ಇರುತ್ತೆ ಡಿಫರೆನ್ಶಿಯೇಷನ್ ಆಫ್ sin x cos x ಏನಾಗುತ್ತೆ ವಿಲ್ ಗೆಟ್ sin x ಗೊತ್ತಲ್ವಾ ಸೊ ಡಿಫರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ಮೈನಸ್ ಸೈನ್ ಎಕ್ಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಆಗಿರುತ್ತೆ ಡಿವಿಸಿಬಲ್ ಬೈ ಸೊ ಅಗೇನ್ ಏನ್ ಮಾಡೋಣ ಎಕ್ಸ್ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ 1 ಬರುತ್ತೆ ಓಕೆನಾ ನಾವು ಲಿಮಿಟ್ ಅನ್ನು ಅಪ್ಲೈ ಮಾಡೋಣ ಸೈನ್ 0 ಈಸ್ 0 ಆಗುತ್ತೆ therefore k ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ 0 ಬಂದ್ಬಿಡ್ತದೆ ಅಂದ್ರೆ ಆಪ್ಷನ್ ಕರೆಕ್ಟ್ ಆಗುತ್ತೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಅಲ್ವಾ ನೆಕ್ಸ್ಟ್ the value of a and b such that the function already defined ಮಾಡಿದರೆ if x is less than or equals to minus pi by 2 if x takes the value less than or equals to pi by 2 f of x is equals to minus 2 sin x okay again if x lies between minus pi by 2 pi by 2 a sin x plus b again if x is greater than or equals to pi by 2 f of x is equals ಆಗುತ್ತೆ cos x ಆಗುತ್ತೆ ಫಾರ್ ಎ ಫಂಕ್ಷನ್ ಡಿಫೈನ್ ಮಾಡಿದ್ರೆ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಹೇಳ್ತಿದ್ದಾರೆ ದೆನ್ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆಪ್ಷನ್ ಏನ್ ಕೊಡಿದ್ರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು ಅಲ್ವಾ ಸೊ ಈಗ ಫಸ್ಟ್ ಒನ್ ಕಂಟಿನ್ಯೂಸ್ ಎವ್ರಿವೇರ್ ಅಂತಂದ್ರೆ ನಾವು ಯಾವ ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡಬೇಕು ಅನ್ನೋದು ನಮಗೆ ಒಂದು ಕ್ವಶನ್ ಮಾರ್ಕ್ ಬರ್ತದೆ ಅದಲ್ವಾ ನಾನು ನಿಮ್ಗೆ ಹೇಳಿದ್ದೀನಿ ಸೊ ನಾವು ಕಂಟಿನ್ಯೂಟಿನ ಎಲ್ಲಿ ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಈ ಇನ್ಇಕ್ವಾಲಿಟಿಯಲ್ಲಿ ಎಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಕೊಟ್ಟಿದಾರೋ ಅಂದ್ರೆ ಯಾವ ಫಂಕ್ಷನ್ ಲೆಸ್ ದ್ಯಾನ್ ಆರ್ ಫಂಕ್ಷನ್ ವ್ಯಾಲ್ಯೂ ಎಲ್ಲೆಲ್ಲ ಡಿಫೈನ್ ಆಗಿದೆ ಇಟ್ ಮೀನ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಈ ಸಿಂಬಲ್ ಇರೋದ್ರಲ್ಲಿ ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಈ ಸಿಂಬಲ್ ಅಲ್ಲಿ ಕೂಡ ನಾವೇನ್ ಮಾಡ್ತಾ ಹೋಗ್ಬೇಕು ಕಂಟಿನ್ಯೂಟಿ ಚೆಕ್ ಮಾಡಬೇಕು ಅಂದ್ರೆ ನಾವೀಗ ಕಂಟಿನ್ಯೂಟಿ ಎಲ್ಲ ಚೆಕ್ ಮಾಡಬೇಕು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಪೈ ಬೈ 2 ಅಲ್ಲಿ ಚೆಕ್ ಮಾಡಬೇಕು ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ 2 ಅಲ್ಲಿ ನಾನು ಚೆಕ್ ಮಾಡ್ತಾ ಹೋಗ್ಬೇಕು ಅಲ್ವಾ ಸೊ ನಾವು ಕಂಟಿನ್ಯೂಟಿನ ಎಲ್ಲೆಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕು ಮೈನಸ್ ಪೈ ಬೈ 2 ಮತ್ತೆ ಪೈ ಬೈ 2 ಸೊ ನಾವಿಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಕಂಟಿನ್ಯೂಯಸ್ ಅಂತ ಹೇಳ್ತಿದ್ದಾರೆ ಕಂಟಿನ್ಯೂಸ್ ಅಂತ ಹೇಳಿದ ಕೂಡ ನಾವೇನ್ ತಗೊಳ್ಬೇಕು ಇದು ಇನ್ಇಕ್ವಾಲಿಟಿ ಕೊಟ್ಟಿರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ಬಿಡೋಣ ರೈಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಪೈ ಬೈ 2 ಅಲ್ಲಿ ಓಕೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಪೈ ಬೈ 2 ಅಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಅಂತ ತಗೊಳ್ತೀವಿ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡಿರ್ತೀವಿ ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನ್ ತಗೊಳ್ಳೋಣ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಏನ್ ತಗೊಳ್ತೀವಿ ಸೊ ಇಲ್ಲಿ ನೋಡಿ ಮೈನಸ್ ಪೈ ಬೈ 2 ಆಫ್ ಮೈನಸ್ ಎಲ್ಲಿ ಚೆಕ್ ಮಾಡ್ತೀನಿ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ ಮೈನಸ್ ಪೈ ಬೈ 2 ತಗೊಳ್ಳೋಣ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ ಪೈ ಬೈ 2 ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಪೈ ಬೈ 2 ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಏನಿದೆ ಲೆಸ್ ದ್ಯಾನ್ ಪೈ ಬೈ 2 ಅಂದ್ರೆ ನಮ್ಗೆ ಏನ್ ಬರುತ್ತೆ ಮೈನಸ್ 2 sin x ಆಗುತ್ತೆ is equals to ಹೌದಲ್ವಾ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು
ಮೈನಸ್ 5/2 ಏನಾಗುತ್ತೆ ಇಲ್ಲಿ ಪಾಸಿಟಿವ್. ಹಾಗಾದ್ರೆ x takes the value -1 greater than pi minus pi/2 x takes the value greater than -pi/2 ಅಂದ್ರೆ ಏನಿದೆ ಇಲ್ಲಿ a sin x ಪ್ಲಸ್ b ಇದೆ ಹೌದಲ್ವಾ. ಈಗ ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡೋಣ -pi/2 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ ಎಕ್ಸ್ ಪ್ಲೇಸ್ ಅಲ್ಲಿ -pi/2 ನ ಸಬ್ಸ್ಟಿಟ್ಯೂಟ್ ಮಾಡಿದೆ ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಹೌದಲ್ವಾ. ಸೊ ಏನಿದೆ 2 ಬರ್ತದೆ. ಹಾಗಾದ್ರೆ sin 90 ವ್ಯಾಲ್ಯೂ ಏನು sin 90 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ ಹೌದಲ್ವಾ. ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ -pi/2 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಸೈನ್ ಆಫ್ -pi/2 ಬರುತ್ತೆ ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ. ಹಾಗಾದ್ರೆ ನಮ್ಗೆ ಇಲ್ಲಿ ಬರುತ್ತೆ ಇಲ್ಲಿ -a ಪ್ಲಸ್ b ಬರುತ್ತೆ. ಹಾಗಾದ್ರೆ sin 90 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1. ಸೊ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ ಏನು ತಗೊಳ್ಳೋಣ 1 ಅಂತ ತಗೊಳ್ಳೋಣ. ಅಗೇನ್ ಅಟ್ x ಇಸ್ ಈಕ್ವಲ್ಸ್ ಟು ನಾವೇನು ತಗೊಳ್ಳೋಣ ಅಟ್ x ಇಸ್ ಈಕ್ವಲ್ಸ್ ಟು pi/2 ತಗೊಳ್ಳೋಣ. ಏನು ತಗೊಳ್ಳೋಣ at x is equals to pi/2 ತಗೊಳ್ಳೋಣ. pi/2 ಅಲ್ಲೂ ಕೂಡ ಏನಾಗುತ್ತೆ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಸೊ ಲಿಮಿಟ್ ಆಸ್ x ಟೆಂಡಿಂಗ್ಸ್ ಟು pi/2 ಆಫ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ತಗೊಳ್ಳೋಣ. x takes the value less than pi/2 ಇಲ್ಲಿದೆ. x takes the value less than pi/2 ಅಲ್ಲಿ ಏನಾಗಿದೆ ನಮಗೆ ಸೊ x takes the value less than pi/2 ರೈಟ್. ಲೆಸ್ than pi/2 ಅಲ್ಲಿ ಏನಾಗಿದೆ a sin x plus b is equals to limit as x tendings to ಏನು ತಗೊಳ್ಳೋಣ pi/2 ಪ್ಲಸ್ ತಗೊಳ್ಳೋಣ. ಈಗ ನಾವು ರೈಟ್ ಹ್ಯಾಂಡ್ ಲಿಮಿಟ್ x takes the value greater than pi/2 x takes the value greater than pi/2 ಅಂದ್ರೆ ನಮಗೆ ಏನು ಕೊಟ್ಟಿದ್ದಾರೆ ಇಲ್ಲಿ cos x ಅದಲ್ವಾ. ಸೊ ಇದ್ರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ a sin 90 ವ್ಯಾಲ್ಯೂ ಏನು 1 ಅಲ್ವಾ. ಅಂದ್ರೆ ನಮ್ಗೆ ಏನ್ ಬರುತ್ತೆ a plus b is equals to ಈಗ cos 90 ವ್ಯಾಲ್ಯೂ ಏನ್ ಗೊತ್ತಿದೆ ನಮಗೆ 0 ಯಾಕಂದ್ರೆ cos 0 1 ಆದ್ರೆ cos 90 1 ಆಗುತ್ತೆ. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2 ತಗೊಳ್ಳೋಣ. ಈಗ ಏನ್ ಮಾಡೋಣ ಸಾಲ್ವಿಂಗ್ ಈಕ್ವೇಶನ್ 1 ಅಂಡ್ 2. ಸೊ ಈಕ್ವೇಶನ್ 1 ಏನಿದೆ ನಮಗೆ ಸೊ ಏನ್ ಮಾಡೋಣ ಸಾಲ್ವಿಂಗ್ ಈಕ್ವೇಶನ್ 1 ಅಂಡ್ 2 ಅದಲ್ವಾ. ಸೊ ಏನಿದೆ ನಮಗೆ ಸೊ ಮೈನಸ್ a ಪ್ಲಸ್ b ಇಸ್ ಈಕ್ವಲ್ಸ್ ಟು 2. ನೆಕ್ಸ್ಟ್ ಏನಿದೆ a ಪ್ಲಸ್ b ಇಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ 0 ಹೌದಲ್ವಾ. ಸೊ ಮೈನಸ್ a ಕ್ಯಾನ್ಸಲ್. ಸೊ 2b ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ 2 ಬರುತ್ತೆ. b ಇಸ್ ಈಕ್ವಲ್ಸ್ ಏನಾಗುತ್ತೆ 1 ಬಂದ್ಬಿಡ್ತದೆ. ಸೊ b ಇಸ್ ಈಕ್ವಲ್ಸ್ ಟು 1 ಎಲ್ಲಿದೆ ಎಲ್ಲಾ ಆಪ್ಷನ್ಸ್ ಅಲ್ಲಿ ನೋಡಿ b ಇಸ್ ಈಕ್ವಲ್ಸ್ ಟು 1 ಕೊಟ್ಬಿಟ್ಟಿದ್ದಾನೆ. ಹಾಗಾದ್ರೆ ನಮಗೆ ಏನ್ ಬೇಕು a ವ್ಯಾಲ್ಯೂ ಬೇಕು. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಹೆಂಗಿದೆ a ಪ್ಲಸ್ b ಇಸ್ ಈಕ್ವಲ್ಸ್ ಟು 0 b ಪ್ಲಸ್ ಅಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಕಡೆ ಬಂದ್ರೆ ಏನಾಗುತ್ತೆ a ವ್ಯಾಲ್ಯೂ ಇಸ್ ಈಕ್ವಲ್ಸ್ ಏನಾಗುತ್ತೆ -1 ಬಂದ್ಬಿಡ್ತದೆ. ಹಾಗಾದ್ರೆ ಆಪ್ಷನ್ ಯಾವ್ದಿದೆ a ಇಸ್ ಈಕ್ವಲ್ಸ್ ಟು -1. ಸೊ b ಇಸ್ ಈಕ್ವಲ್ಸ್ ಟು ಏನಾಗಿದೆ 1 ಬಂದಿದೆ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಅಗೇನ್ ಇಲ್ಲಿ ಕೂಡ ಕೊಟ್ಬಿಟ್ಟಿದ್ರಲ್ವಾ. ಸೊ ಇನ್ ಕೇಸ್ ಇದನ್ನ -1 ಆಪ್ಷನ್ -1 ತಗೊಂಡ್ಬಿಡೋಣ. ಸೊ ಈ ಆಪ್ಷನ್ ಕೂಡ ಏನಾಗುತ್ತೆ ಎಲಿಮಿನೇಟ್ ಆಗ್ತದೆ. ಸೊ ನಿಮ್ಮ KCET ಅಲ್ಲಿ ಸೊ JEE ಅಲ್ಲಿ ಕೂಡ ಸೊ ಫಸ್ಟ್ ಮೇನ್ ಅಲ್ಲಿ ಒಂದೇ ಒಂದು ಆಪ್ಷನ್ ಕರೆಕ್ಟ್ ಇರ್ತದೆ ಓಕೆನಾ. ಇಲ್ಲಿ ಆಪ್ಷನ್ ಡಿ ಸ್ವಲ್ಪ ರಾಂಗ್ ಆಗಿದೆ. ಸೊ ನಮಗೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ಬಿ ವ್ಯಾಲ್ಯೂ ನಮ್ಗೆ ಏನ್ ಬರಬೇಕು 1 ಬರಬೇಕು. ಎ ವ್ಯಾಲ್ಯೂ ಏನ್ ಬರಬೇಕು -1 ಬರಬೇಕು ಅಲ್ವಾ. ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಇನ್ ಕೇಸ್ ಏನಾದ್ರು ಎರಡು ಆಪ್ಷನ್ ಕೊಟ್ಟಿದ್ರು ಅಂತ ಸೊ ನಿಮಗೆ ಎರಡರಲ್ಲಿ ಒಂದಾಗಿದ್ರೆ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ದೀಸ್ ಆರ್ ದಿ ಸೊ ಲೆವೆಲ್ 2 ಕ್ವಶನ್ಸ್. ಸೊ ವಿಲ್ ಸಿ ದ ಲೆವೆಲ್ 3 ಕ್ವಶನ್ಸ್ ಆಫ್ಟರ್ ದ ಡಿಫ್ರೆನ್ಶಿಯೇಷನ್ ಚಾಪ್ಟರ್ಸ್. ಡಿಫ್ರೆನ್ಶಿಯಬಿಲಿಟಿ ಕಂಪ್ಲೀಟ್ ಆದ್ಮೇಲೆ ಸೊ ಡಿಫ್ರೆನ್ಶಿಯೇಷನ್ ಮತ್ತೆ ಕಂಟಿನ್ಯೂಟಿ ಅವೆರಡನ್ನು ಕಂಬೈನ್ ಮಾಡಿ ಸೊ ನಾವೇನ್ ಮಾಡ್ತಾ ಹೋಗೋಣ ಕ್ವಶನ್ಸ್ ನ ಲೆವೆಲ್ 3 ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿಗೆ ಲೆವೆಲ್ 2 ಕ್ವಶನ್ಸ್ ಯಾವುದು ಕಂಟಿನ್ಯೂಟಿ ಚಾಪ್ಟರ್ ಇಂದ ನಾವೇನ್ ಮಾಡಿದ್ವಿ ಲೆವೆಲ್ 1 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಲೆವೆಲ್ 2 ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣಪ್ಪ ಅಂತಂದ್ರೆಗಿನ ಸೊ ವಿಲ್ ಮೂವ್ ಆನ್ ಟು ದಿ ಡಿಫ್ರೆನ್ಶಿಯಬಿಲಿಟಿ ಹೌದಲ್ವಾ. ಸೊ ನಮಗೆಲ್ಲರಿಗೂ ಗೊತ್ತಿದೆ ಡಿಫ್ರೆನ್ಶಿಯೇಷನ್ ಏನಪ್ಪಾ ಅಂತ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಫೈಂಡಿಂಗ್ ಎ ಡೆರಿವೇಟಿವ್ ಅಂತೇಳಿ ಥಿಯರಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಹೌದಲ್ವಾ. ಅಥವಾ ರೇಟ್ ಆಫ್ ಚೇಂಜ್ ಆಫ್ y of one variable is equals to rate of change of other variable ಅಂತ ಹೇಳಿದ್ದೀನಿ. ಹೆಂಗೆ dy by dx ಅದಲ್ವಾ. ಇದನ್ನ ನಾವೇನು ಕರಿತೀವಿ ಡೆರಿವೇಟಿವ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಓಕೆನಾ. ನಾವು ಕೊಟ್ಟಿರುವಂತಹ ಫಂಕ್ಷನ್ ಗೆ ಸೊ ಡೆರಿವೇಟಿವ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದೆ ಅದಂತ ಕರಿತೀವಿ ನಾವು ಡಿಫರೆನ್ಶಿಯೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಅಲ್ವಾ. ಹಾಗಾದ್ರೆ ನೋಡ್ತಾ ಹೋಗೋಣ ಶಾರ್ಟ್ ಕಟ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಗೆ ಸೊ ನಾನು ನಿಮಗೆ ಥಿಯರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಸೊ ಡಿಫರೆನ್ಶಿಯೇಷನ್ ಆಫ್ ಏನಿದೆ
x to the power n formula ಏನೋ n into x to the power n minus 1 again f of x ಇದ್ದಾಗ ಏನು ಫಾರ್ಮುಲಾ ಅಂತ ಹೇಳಿದೀನಿ n into f of x to the power n minus 1 into f dash of x ಅಲ್ವಾ ಅದೇ ರೀತಿ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ x ಏನು 1 divisible by 2 root x ಅದಲ್ವಾ ಸೊ ಡಿಫ್ರೆನ್ಸಿಯೇಷನ್ ಆಫ್ 1 by x to the power n ಅಂತ ಹೇಳಿದೀನಿ minus n divisible by x to the power n plus 1 ಅದಲ್ವಾ ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ ಸಮ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿದೆ ಡಿಫ್ರೆನ್ಶಿಯೇಷನ್ ಆಫ್ sin x ಏನು cos x ಡಿಫ್ರೆನ್ಶಿಯೇಷನ್ ಆಫ್ cos x ಏನಾಗುತ್ತೆ ಮೈನಸ್ sin x ಡಿಫ್ರೆನ್ಶಿಯೇಷನ್ ಆಫ್ tan x ಏನು secant square x ಡಿಫ್ರೆನ್ಶಿಯೇಷನ್ ಆಫ್ secant x ಏನು secant x into tan x ಹೌದಲ್ವಾ ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ cosecant x ಏನು ಮೈನಸ್ cosecant x into cot x ಹೌದಲ್ವಾ ಡಿಫ್ರೆನ್ಶಿಯೇಷನ್ ಆಫ್ cot x ಏನ್ ಗೊತ್ತಿದೆ ಮೈನಸ್ cosecant square ಅಂತ ಗೊತ್ತಿದೆ ಹೌದಲ್ವಾ ಹಾಗಾದ್ರೆ ಲಾಗರಿಥಮಿಕ್ ಫಂಕ್ಷನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಡಿಫ್ರೆನ್ಶಿಯೇಷನ್ ನೋಡ್ತಾ ಹೋಗೋಣ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನು 1 by x e ಪವರ್ x ಏನಾಗುತ್ತೆ e ಪವರ್ x a ಪವರ್ x ಏನಾಗುತ್ತೆ a ಪವರ್ x log a where a is greater than 0 ಅದೇ ರೀತಿ d by dx of log a base a of x ಏನಾಗುತ್ತೆ 1 divisible x of log a ಆಗುತ್ತೆ for all x greater than or equals to 0 greater than 0 a greater than 0 a is not equals to 1 ಇನ್ನು ಒಂದು ಫಾರ್ಮುಲಾ ಇದೆ ಸೊ d by dx of e to the power a into x ಏನಾಗುತ್ತಪ್ಪ a into e to the power ಏನಾಗುತ್ತೆ ax ಆಗುತ್ತೆ this is also one of the formula ಓಕೆನಾ ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಫಾರ್ಮುಲಾಸ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಥಿಯರಿ ಕ್ಲಾಸ್ ಅಲ್ಲಿ ಸೊ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಇನ್ವರ್ಸ್ x ಏನಾಗುತ್ತೆ 1 divisible by square root of 1 minus x square cos inverse x ಏನಾಗುತ್ತೆ minus 1 divisible by square root of 1 minus x square ನೆಕ್ಸ್ಟ್ ಸೆಕೆಂಡ್ ಇನ್ವರ್ಸ್ ಏನಿದೆ ಸೊ mod x divisible by square root of 1 minus x square minus 1 ಹೌದಲ್ವಾ ರೈಟ್ ನೆಕ್ಸ್ಟ್ fourth one differentiation of cosecant inverse ಏನಾಗುತ್ತೆ minus 1 divisible by mod x of square root of x square minus 1 for x is greater than mod x is greater than 1 mod x is greater than 1 means x lies between minus 1 to 1 ಅಂತ ಅರ್ಥ ಅಲ್ವಾ ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಆಫ್ tan inverse x ಗೊತ್ತಿದೆ 1 by 1 plus x square ಅಂತ ಹೇಳಿ ಸೊ ಡಿಫ್ರೆನ್ಶಿಯೇಷನ್ ಆಫ್ cot inverse x ಏನ್ ಗೊತ್ತಿದೆ minus 1 divisible by 1 plus x square ಅಂತೇಳಿ for all x belongs to real number ಓಕೆನಾ ಸೊ ನೋಡಿ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಡಿಫ್ರೆನ್ಶಿಯೇಷನ್ ಬೈ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಬೈ ಸಬ್ಸ್ಟಿಟ್ಯೂಷನ್ಸ್ ನೋಡ್ತಾ ಹೋಗೋಣ ಸೊ ಈ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಂಡ್ಬಿಡ್ಬೇಕು ಸೊ ಇವೆಲ್ಲ ನಮಗೆ ಹೆಲ್ಪ್ ಆಗ್ತಾ ಹೋಗ್ತವೆ ಸೊ ನಮಗೆ ಫಸ್ಟ್ ಒನ್ ಏನಿದೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5/2 ಸೊ ಕೆಲವೊಂದು ಪ್ರಾಬ್ಲಮ್ಸ್ ಇಲ್ಲಿ ಡಿಫ್ರೆನ್ಶಿಯೇಟ್ ಸೈನ್ ಇನ್ವರ್ಸ್ ಆಫ್ ಸಮ್ ಫಂಕ್ಷನ್ ಕೊಡಬಹುದು ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಸಮ್ ಫಂಕ್ಷನ್ ಕೊಡಬಹುದು ಸೊ ಅವೆರಡು ಫಂಕ್ಷನ್ಸ್ ಏನಾದ್ರು ಸೇಮ್ ಇದ್ದಾಗ ವಿಲ್ ಯೂಸ್ 5/2 ಅದೇ ರೀತಿಯಾಗಿ ಟ್ಯಾನ್ ಕೂಡ ಅದೇ ರೀತಿಯಾಗಿ ಸೀಕೆಂಟ್ ಕೊಸೆಕೆಂಟ್ ಇನ್ವರ್ಸ್ ಕೂಡ ಗೊತ್ತಿದಲ್ವಾ ನೆಕ್ಸ್ಟ್ ಇನ್ ಕೇಸ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಸೈನ್ ಇನ್ವರ್ಸ್ ವೈ ಕೊಟ್ಟಿದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಹಾಗಾದ್ರೂ ಕೊಡಬಹುದು ಅಥವಾ ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಸೈನ್ ಇನ್ವರ್ಸ್ ವೈ ಹಾಗಾದ್ರೂ ಕೊಡಬಹುದು ಹಾಗಾದ್ರೆ ನಮಗೆ ಫಾರ್ಮುಲಾ ಏನಾಗತ್ತಪ್ಪ ಸೈನ್ ಇನ್ವರ್ಸ್ ಆಫ್ ಸೊ ಏನಾಗುತ್ತೆ ಫಾರ್ಮುಲಾ ಎಕ್ಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ y into square root of 1 minus x square ಫಾರ್ಮುಲಾ ಆಗುತ್ತೆ ಇದಲ್ವಾ ಅದೇ ರೀತಿಯಾಗಿ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಆರ್ ಮೈನಸ್ ಕೊಟ್ಟರು ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಆಗ ನಮಗೆ ಏನಾಗುತ್ತೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ 1 ಮೈನಸ್ ವೈ ಸ್ಕ್ವೇರ್ ಇದು ಕೂಡ ಫಾರ್ಮುಲಾ ಆಗುತ್ತೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಮೇಲೆ ಕೆಲವೊಮ್ಮೆ ಕೇಳ್ತಾ ಹೋಗ್ತವೆ ನಮ್ಮ JEE ಅಡ್ವಾನ್ಸ್ ಅಲ್ಲಿ ಈ ರೀತಿ ಕ್ವಶನ್ಸ್ ಗಳು ಕೇಳ್ತಾ ಹೋಗ್ತವೆ ಗೊತ್ತಲ್ವಾ ಸೊ ಇವೆಲ್ಲ ಫಾರ್ಮುಲಾಸ್ ನಿಮ್ಗೆ ಐಡೆಂಟಿಟೀಸ್ ಗೊತ್ತಿರಲೇಬೇಕಾಗತ್ತೆ ಅಡ್ವಾನ್ಸ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಇದ್ರೆ ಸೊ ದಿಸ್ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ ಬರೀತಾ ಹೋಗ್ಬೇಕು ಮೈನಸ್ ಇದ್ರೆ ಮೈನಸ್ ತಗೊಳ್ತಾ ಹೋಗ್ಬೇಕು ನೆಕ್ಸ್ಟ್ 2 ಸೈನ್ ಇನ್ವರ್ಸ್ ಎಕ್ಸ್ ಅನ್ನು ನಾವು ಯಾವ ರೀತಿ ಬರ್ಕೊಳ್ಬಹುದು ಸೈನ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು ಅದೇ ರೀತಿಯಾಗಿ ನಾವು 2 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರ್ಕೊಳ್ಬಹುದು ಕಾಸ್ ಇನ್ವರ್ಸ್ ಆಫ್ 2x ಸ್ಕ್ವೇರ್ ಮೈನಸ್ 1 ಅಂತ ಬರೀಬಹುದು ಓಕೆನಾ ನೆಕ್ಸ್ಟ್ 2 tan ಇನ್ವರ್ಸ್ x ಅಂತ ಬರೀಬಹುದು tan ಇನ್ವರ್ಸ್ ಆಫ್ 2x divisible by 1 minus x square ಅಂತಾದ್ರೂ ಬರ್ಕೊಳ್ಬಹುದು ಅಥವಾ 2 tan ಇನ್ವರ್ಸ್ ಇನ್ ದ ಫಾರ್ಮ್ ಆಫ್ sin ಅಲ್ಲೂ ಕೂಡ ಬರ್ಕೊಳ್ಬಹುದು ಇನ್ ದ ಫಾರ್ಮ್ ಆಫ್ cos ಅಲ್ಲೂ ಕೂಡ ಬರ್ಕೊಳ್ಬಹುದು ಅಲ್ವಾ ಸೊ ಇವೆಲ್ಲ ಐಡೆಂಟಿಟೀಸ್ ಗೊತ್ತಿರಬೇಕು ನಿಮಗೆ ನೆಕ್ಸ್ಟ್ 3 sin ಇನ್ವರ್ಸ್ x ಅನ್ನ ಎಂತ ಬರೀಬಹುದು sin ಇನ್ವರ್ಸ್ ಆಫ್ 3x minus 4x cube ನೆಕ್ಸ್ಟ್ ದಿಸ್ ಒನ್ 3 cos ಇನ್ವರ್ಸ್ x ಅನ್ನು ಬರೀಬಹುದು cos ಇನ್ವರ್ಸ್ ಆಫ್ 4x cube minus 3x ಅಂತ ಬರ್ಕೊಳ್ಬಹುದು ನೆಕ್ಸ್ಟ್ ಇದನ್ನು ಬರ್ಕೊಳ್ಳೋದು ಏನಿದೆ 3 tan ಇನ್ವರ್ಸ್ x ಅನ್ನ tan ಇನ್ವರ್ಸ್ ಆಫ್ 3x minus x cube divisible by ಸೊ ಏನಿದೆ 1 minus 3x square ಇದೆ ಹೌದಲ್ವಾ ಅದೇ ರೀತಿಯಾಗಿ tan ಇನ್ವರ್ಸ್ x plus tan ಇನ್ವರ್ಸ್ y plus tan ಇನ್ವರ್ಸ್ z ಕೊಟ್ಟಿದ್ರೆ ಅದನ್ನ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬಹುದು
ನೆಕ್ಸ್ಟ್ ನೋಡಿ ಸೈನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನೋ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಯೂಸ್ ಮಾಡ್ಕೊಳ್ತೇವೆ ನಾವು. ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ನಾವು ಎಂತ ಬರೀಬಹುದು ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬರೀಬಹುದು ಗೊತ್ತೆ ಅಲ್ವಾ. ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ಇವೆಲ್ಲ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಇವೆಲ್ಲ ಐಡೆಂಟಿಟೀಸ್ ಫಾರ್ಮುಲಾಸ್ ಎಲ್ಲ ಇದಾವೆ. ಓಕೆನಾ, ಆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಎಲ್ಲ ಎಲ್ಲಿ ಯೂಸ್ ಆಗ್ತಾವ ಅಂದ್ರೆ ಈ ಡಿಫ್ರೆನ್ಸಿಯೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಟ್ಯಾನ್ ಇನ್ವರ್ಸ್ ಒನ್ ಮೈನಸ್ ಎಕ್ಸ್ ಡಿವಿಸಿಬಲ್ ಬೈ ಒನ್ ಪ್ಲಸ್ ಎಕ್ಸ್ ಇದ್ರೆ ಅದ್ ಹೆಂಗ್ ಬರ್ಕೋಬಹುದು ಪೈ ಬೈ 4 ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರ್ಕೊಳ್ಬಹುದು. ಓಕೆನಾ. ನೆಕ್ಸ್ಟ್ ಸಮ್ ಸಬ್ಸ್ಟಿಟ್ಯೂಷನ್. ಇನ್ ಕೇಸ್ ಏನಾದ್ರೆ ನಮಗೆ ಫಂಕ್ಷನ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ರೆ ಹೆಂಗ್ ಬರ್ಕೊಳ್ಬಹುದು ಐದರ್ ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು ಎ ಸೈನ್ ಥೀಟಾ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಎ ಕಾಸ್ ಥೀಟಾ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಕನ್ವರ್ಟ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಕೊಟ್ಟಾಗ ನಮಗೆ ಏನಾಗುತ್ತೆ ಸೊ ಪ್ಲಸ್ ಕೊಟ್ಟಿದ್ರಾಗ ನಾವೇನ್ ಮಾಡೋಣ ಟ್ಯಾನ್ ಥೀಟಾ ಆದ್ರೂ ಕಾಟ್ ಎ ಟ್ಯಾನ್ ಥೀಟಾ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಎ ಕಾಟ್ ಥೀಟಾ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ. ಅಗೇನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕೊಟ್ಟಿದ್ರು ಎಕ್ಸ್ ಪ್ಲಸ್ ಅಲ್ಲಿ ಏನ್ ಮಾಡಿ ಎ ಸೀಕೆಂಟ್ ಥೀಟಾ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಎ ಕೊಸೆಕೆಂಟ್ ಥೀಟಾ ಆದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ವಾ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಎ ಮೈನಸ್ ಎಕ್ಸ್ ಡಿವಿಸಿಬಲ್ ಬೈ ಎ ಪ್ಲಸ್ ಎಕ್ಸ್ ಇದ್ರೆ ಎಕ್ಸ್ ಪ್ಲಸ್ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿ ಎ ಆಫ್ ಕಾಸ್ ಟು ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿ. ಇವೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಕೇಳ್ತಾರೆ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ನಾನು ಇವೆಲ್ಲ ಹೇಳ್ತಾ ಇದೀನಿ ಸಬ್ಸ್ಟಿಟ್ಯೂಷನ್ ನಿಮ್ಗೆ ಗೊತ್ತಾ ಇರ್ಬೇಕು ಇವೆಲ್ಲ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿ. ಓಕೆನಾ, ನಮಗೆ ಪ್ರಾಬ್ಲಮ್ ನ ಈಸಿಯಾಗಿ ನಾವೇನ್ ಮಾಡ್ತಾ ಹೋಗೋದು ಸಾಲ್ವ್ ಮಾಡ್ತಾ ಹೋಗಬಹುದು. ಓಕೆನಾ. ನೆಕ್ಸ್ಟ್ ಅನದರ್ ಸಬ್ಸ್ಟಿಟ್ಯೂಷನ್ಸ್. ಇನ್ ಕೇಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವಿಸಿಬಲ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಅದರಲ್ಲಿ ನಾವೇನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಆಫ್ ಕಾಸ್ ಟು ಥೀಟಾ. ಇವೆಲ್ಲ ಶಾರ್ಟ್ ಕಟ್ಸ್ ಅಲ್ವಾ. ನಾವು ಮತ್ತೆ ಅದನ್ನ ಡಿಫ್ರೆನ್ಶಿಯೇಷನ್ ಮಾಡೋದಕ್ಕಿಂತ ಈಗ ಡಿಫ್ರೆನ್ಶಿಯೇಷನ್ ಆಫ್ ಏನ್ ಕೊಟ್ಬಿಡ್ತಾರೆ ಸ್ಕ್ವೇರ್ ರೂಟ್ ಆಫ್ ಸಮ್ ಫಂಕ್ಷನ್ಸ್ ಕೊಟ್ಬಿಟ್ಟಿದ್ರೆ ಈ ರೀತಿಯ ಫಂಕ್ಷನ್ಸ್ ಕೊಟ್ಬಿಟ್ಟಿದ್ರು ಫೈಂಡ್ ದ ಡೆರಿವೇಟಿವ್ ಆಫ್ ಈ ಫಾರ್ಮೆಟ್ ಅಲ್ಲಿ ಕೊಟ್ಟಾಗ ನಾವೇನ್ ಮಾಡ್ಕೋಬೇಕು ಇದನ್ನ ನಮಗೆ ಡೆರಿವೇಟಿವ್ ಫೈಂಡ್ ಮಾಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಮೀನ್ಸ್ ಲೆಂತ್ ಆನ್ಸರ್ ಹೋಗ್ತಾ ಹೋಗ್ತದೆ. ಅದನ್ನ ರಿಡ್ಯೂಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಕೋಬೇಕು ಎಕ್ಸ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ಎ ಸ್ಕ್ವೇರ್ ಕಾಸ್ ಟು ಥೀಟಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು ಇದು ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಆಗ್ತಾ ಹೋಗ್ತದೆ. ಓಕೆನಾ. ನೆಕ್ಸ್ಟ್ ಇನ್ ಕೇಸ್ ಸ್ಕ್ವೇರ್ ರೂಟ್ ಆಫ್ ಎ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ರೆ ಏನ್ ಮಾಡಬಹುದು ಎಕ್ಸ್ ಇಸ್ ಈಕ್ವಲ್ಸ್ ಎ ಸೈನ್ ಸ್ಕ್ವೇರ್ ಥೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅದೇ ರೀತಿಯಾಗಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎ ಪ್ಲಸ್ ಎಕ್ಸ್ ಅಂತ ಬರಬಹುದು ಎ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು. ನೆಕ್ಸ್ಟ್ ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಎ ಮೈನಸ್ ಎಕ್ಸ್ ಇದ್ರೆ ಅಂತ ತಗೊಳ್ಬಹುದು ಎಕ್ಸ್ ಈಕ್ವಲ್ಸ್ ಟು ಎ ಸೈನ್ ಸ್ಕ್ವೇರ್ ಥೀಟಾ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು. ಓಕೆನಾ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇದ್ರೆ ನಾವೇನ್ ಸಬ್ಸ್ಟಿಟ್ಯೂಷನ್ ತಗೊಳ್ಬಹುದು ಎ ಸೀಕೆಂಟ್ ಸ್ಕ್ವೇರ್ ಥೀಟಾ ಮೈನಸ್ ಬಿ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ತಗೊಳ್ಬಹುದು. ಗೊತ್ತಿದೆ ಅಲ್ವಾ. ಸಿಂಪ್ಲೆಸ್ಟ್ ಫಾರ್ಮಿಗೆ ಕನ್ವರ್ಟ್ ಆಗಿಬಿಡುತ್ತೆ ನಾವು ಈಸಿಯಾಗಿ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ನು ಒಂದು ಇಲ್ಲಿ ನೋಡಿ ಎಕ್ಸ್ ಮೈನಸ್ ಎ ಇಂಟು ಬಿ ಮೈನಸ್ ಎಕ್ಸ್ ಇಲ್ಲಿ ಏನಿತ್ತು ಎಕ್ಸ್ ಮೈನಸ್ ಬಿ ಇತ್ತು ಇಲ್ಲಿ ಏನಿದೆ ಬಿ ಮೈನಸ್ ಎಕ್ಸ್ ಇದ್ದಾಗ ಸೊ ನಾವೇನ್ ತಗೊಳ್ಬೇಕು ಎ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸೈನ್ ಸ್ಕ್ವೇರ್ ಥೀಟಾ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ಬೇಕು. ಓಕೆನಾ. ಸೊ ದಿಸ್ ಆರ್ ಆಲ್ ದಿ ಶಾರ್ಟ್ ಕಟ್ಸ್. ನೆಕ್ಸ್ಟ್ ಅಗೇನ್ ಇನ್ನ ಸಮ್ ಶಾರ್ಟ್ ಕಟ್ಸ್ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವಿಸಿಬಲ್ ಬೈ ಸಿ ಎಕ್ಸ್ ಪ್ಲಸ್ ಡಿ ಕೊಟ್ಟಿದ್ರೆ ಏನೋ ಡಿಫ್ರೆನ್ಶಿಯೇಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿವಿಸಿಬಲ್ ಬೈ ಸಿ ಎಕ್ಸ್ ಪ್ಲಸ್ ಡಿ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನಾವು ಏನು ಬರ್ಕೊಳ್ಬಹುದಪ್ಪ ಅಂದ್ರೆ ಎ ಡಿ ಮೈನಸ್ ಬಿ ಸಿ ಡಿವಿಸಿಬಲ್ ಬೈ ಸಿ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್. ನಾವಿಲ್ಲಿ ಕೋಎಫಿಷಿಯಂಟ್ ರೂಲ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಇದ್ವಿ ಅಥವಾ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಷನ್ ತಗೊಂಡ್ಬಿಟ್ರೆ ಮುಗಿಯುತ್ತೆ ಹೌದಲ್ವಾ. ರೈಟ್. ನೆಕ್ಸ್ಟ್ ಅಗೇನ್ ಏನ್ ಕೊಟ್ಟಿದ್ದಾರೆ ಸೆಕೆಂಡ್ ಡೆರಿವೇಟಿವ್ ಆಫ್ ಎ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಬಿ ಡಿವಿಸಿಬಲ್ ಬೈ ಸಿ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಡಿ ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಅದನ್ನೇ ಬರೀಬಹುದು ಸೇಮ್ ಎ ಡಿ ಮೈನಸ್ ಬಿ ಸಿ ಡಿವಿಸಿಬಲ್ ಬೈ ಸಿ ಎಫ್ ಆಫ್ ಎಕ್ಸ್ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇರೋದ್ರಿಂದ ನಮ್ಗೆ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನಮಗೆ ಹಾಗಾಗಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಇವೆರಡು ನೋಡಿ ಕಂಪೇರ್ ಮಾಡ್ಕೊಂಡು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಸೊ y is equals to x plus square root of a square plus x square to the power n ಇದ್ರೆ ಸೊ ಡಿಫ್ರೆನ್ಶಿಯೇಷನ್ ಏನಾಗತ್ತಪ್ಪ ಅಂದ್ರೆ n y ಡಿವಿಸಿಬಲ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಆಗುತ್ತೆ. ಅದೇ ರೀತಿಯಾಗಿ ಸೊ y is equals to x plus square root of a square minus x square to the power n ಇದ್ರೆ ಈ ರೀತಿಯ ಫಂಕ್ಷನ್ಸ್ ಕೊಡ್ತಾರೆ ಅದನ್ನ ಡೆರಿವೇಟಿವ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಪವರ್ n ಇರೋದ್ರಿಂದ. ಅವಾಗ ನಮಗೆ ಈ ಶಾರ್ಟ್ ಕಟ್ಸ್ ಗೊತ್ತಿದ್ರೆ ಈಸಿಯಾಗಿ ನಾವು ಪಟ್ ಅಂತೇಳಿ ಆನ್ಸರ್ ಮಾಡ್ಬಿಡ್ತೀವಿ ಹೌದಾ. ಸೊ dy by dx is equal ಅಂತ ಬರೀಬಹುದು n into y divisible by square root of a square minus x square ಇದೆ. ಇವಕ್ಕೆಲ್ಲದಕ್ಕೂ ಪ್ರೂಫ್ ಇದಾವೆ. ಪ್ರೂಫ್ ಇಸ್ ನಾಟ್ ನೆಸೆಸರಿ ಜಸ್ಟ್ ನಮಗೆ ಶಾರ್ಟ್ ಕಟ್ ನೆನಪಿರಲಿ. ನೆಕ್ಸ್ಟ್ ಸೊ
square root of ಏನಿದೆ 1 minus x to the power 2n plus square root of 1 minus y to the power 2n is equals to a square of x to the power n minus y to the power n ಇದೆ. ಹಾಗಾದ್ರೆ ಇದಕ್ಕೆ ಡೆರಿವೇಟಿವ್ ಫೈಂಡ್ ಮಾಡಿದ್ರೆ ಏನಾಗುತ್ತೆ dy by dx is equals to x to the power minus 1 divisible by y to the power minus 1 into ನಾವೆಂತ ಬರ್ಕೋಬಹುದು 1 minus y to the power 2n divisible by 1 minus x to the power 2n ಅಂತ ಬರ್ಕೊಬಹುದು. ಗೊತ್ತಿದೆ ಅಲ್ವಾ ನೋಡಿ ಬಹಳ ಶಾರ್ಟ್ ಕಟ್ಸ್ ಇವೆಲ್ಲವೂ ನೋಡಿ ನಾವು ಈ ಥಿಯರಮ್ ನ ಎಲ್ಲಿದೆ ಎಕ್ಸ್ ಆಫ್ ಈ ಪ್ರಾಬ್ಲಮ್ಸ್ ನಾವು ಮಿಸ್ಲಿನಿಯಸ್ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಸಾಲ್ವ್ ಮಾಡ್ಕೊಟ್ಟೆ ಥಿಯರಿ ಕ್ಲಾಸ್ ಅಲ್ಲಿ ನಾವೇನಂತ ಪ್ರೂವ್ ಮಾಡಿದ್ವಿ dy by dx is equals to minus 1 divisible by 1 plus x square ಅಂತ ಹೇಳಿ ಅವ್ರ KCET ಅಲ್ಲಿ ಹಿಂಗೆ ಕ್ವಶನ್ ಪ್ರಿಪೇರ್ ಮಾಡಬಹುದು ಹೆಂಗೆ ಸೊ ಇಫ್ y is equals to like this find the derivative ಅಂತ ಹೇಳಿ ಕೇಳಬಹುದು ಅವಾಗ ನಾವು ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ ನಮಗೆ ಅದ್ರ ಸೊಲ್ಯೂಷನ್ ಗೊತ್ತಿದೆ ಸೊ ನೆನ್ಪಿಟ್ಕೊಂಡ್ರೆ ಆಯ್ತು ಏನಾಗುತ್ತೆ minus 1 divisible by 1 plus x square ಇನ್ ಕೇಸ್ ನೆನಪಿಲ್ಲದೆ ಇದ್ರೆಗಿನ ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ ಗೊತ್ತಲ್ವಾ ನೆಕ್ಸ್ಟ್ ಐಡೆಂಟಿಟಿ ನೆಕ್ಸ್ಟ್ ಶಾರ್ಟ್ಕಟ್ ಮೆಥಡ್ ಸ್ಕ್ವೇರ್ ರೂಟ್ ಆಫ್ 1 minus x square plus square root of 1 minus y square is equals to a of x minus y ಇದ್ರೆ ನಮಗೆ dy by dx ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ 1 minus y square divisible by 1 plus x square ಆಗುತ್ತೆ ಓಕೆನಾ ನೆಕ್ಸ್ಟ್ ಅನದರ್ ಶಾರ್ಟ್ಕಟ್ ಏನಿದೆ y is equals to square root of 1 plus g of x divisible by 1 minus g of x ಇದ್ರೆ then d by dx ಏನಾಗುತ್ತೆ ಅಂದ್ರೆ ನೋಡಿ g dash of x divisible by 1 minus g of x whole square into ಏನಾಗುತ್ತೆ 1 minus g of x divisible by 1 plus g of x ಆಗುತ್ತೆ ಗೊತ್ತಿದೆ ಅಲ್ವಾ ನೆಕ್ಸ್ಟ್ ಒನ್ y is equals to log of x plus square root of a square plus x square ಇದ್ರೆ ಅದಕ್ಕೆ ಶಾರ್ಟ್ ಕಟ್ ಏನಾಗುತ್ತಪ್ಪ ಅಂದಿನ ಸೊ dy by dx is equals to 1 divisible by square root of a square plus x square ಆಗುತ್ತೆ right next another shortcut method so y is equals to log of x plus square root of a square minus x square ನೋಡಿ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಏನಿದೆ ಮೈನಸ್ ಇದೆ ಇವೆರಡಕ್ಕೆ ಡಿಫರೆನ್ಸ್ ಏನಾಗುತ್ತೆ ಇಲ್ಲಿ ಪ್ಲಸ್ ಬರಬೇಕು ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಇಲ್ಲಿ ಮೈನಸ್ ಇದ್ರೆ ಮೈನಸ್ ಬರ್ಕೋಬೇಕು ಅಷ್ಟೇ 1 divisible by square root of a square minus x square ಆಗುತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಏನಿದೆ dy by dx of sin to the power nx into cos nx ಇದ್ದಾಗ ಸೊ ಫಾರ್ಮುಲಾ ಏನಾಗುತ್ತೆ n into sin to the power n minus 1 into x into cos of n plus 1 into x ಆಗುತ್ತೆ ಅದೇ ರೀತಿಯಾಗಿ ಸೊ ಡಿಫರೆನ್ಶಿಯೇಷನ್ ಆಫ್ cos to the power nx into sin nx ಏನಾಗುತ್ತೆ n into cos to the power n minus 1 into x into cos of n plus 1 into x ಆಗುತ್ತೆ ಇವೆರಡು ಡಿಫ್ರೆನ್ಸ್ ಇಲ್ಲಿ ಸೈನ್ ಕಾಸ್ ಏನಾಗಿದಾವೆ ಇಂಟರ್ಚೇಂಜ್ ಆಗಿದ್ದಾರೆ ಅಷ್ಟೇ ನೆಕ್ಸ್ಟ್ ಇಲ್ಲೂ ಕಾಸ್ ಕೊಟ್ಟಿದಾಗ ಫಾರ್ಮುಲಾ ಏನಾಗುತ್ತೆ ಮೈನಸ್ ಎನ್ ಕಾಸ್ ಟು ದಿ ಪವರ್ ಎನ್ ಮೈನಸ್ 1 ಇಂಟು ಎಕ್ಸ್ ಇಂಟು ಸೈನ್ ಆಫ್ ಎನ್ ಪ್ಲಸ್ 1 ಇಂಟು ಎಕ್ಸ್ ಆಗುತ್ತೆ ಅಗೇನ್ ಇಲ್ಲಿ ಸೈನ್ ಇದ್ದಾಗ ಏನಾಗುತ್ತೆ ಸೊ ಸೈನ್ ಟು ದಿ ಪವರ್ ಎನ್ ಮೈನಸ್ 1 ದಟ್ ಇಸ್ ಎನ್ ಇಂಟು ಸೈನ್ ಟು ದಿ ಪವರ್ ಎನ್ ಮೈನಸ್ 1 ಇಂಟು ಎಕ್ಸ್ ಇಂಟು ಸೈನ್ ಆಫ್ ಎನ್ ಪ್ಲಸ್ 1 ಎಕ್ಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಸೊ ಇದು ಇಂಪಾರ್ಟೆಂಟ್ ಸೊ ಈ ರೀತಿ ಇದ್ರ ಮೇಲೆ ಕ್ವಶನ್ಸ್ ಗಳು ಕೇಳಿದ್ದಾರೆ ಡಿಫರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ax ಇಂಟು ಸೈನ್ bx ಏನಾಗುತ್ತೆ ಸೊ ಇ ಟು ದಿ ಪವರ್ ax ಇಂಟು a ಆಫ್ ಸೈನ್ bx ಪ್ಲಸ್ b ಸೈನ್ ಆಫ್ ಕಾಸ್ bx ಆಗುತ್ತೆ ಓಕೆನಾ ನೆಕ್ಸ್ಟ್ ಸೊ ಡಿಫರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ax ಆಫ್ ಸೈನ್ bx ಇಸ್ ಈಕ್ವಲ್ಸ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇಂಟು ಇ ಟು ದಿ ಪವರ್ ax ಸೈನ್ ಆಫ್ bx ಪ್ಲಸ್ tan ಇನ್ವರ್ಸ್ ಆಫ್ p ಬೈ a ಆಗುತ್ತೆ ನೋಡಿ ಇವೆಲ್ಲಾ ಶಾರ್ಟ್ ಕಟ್ಸ್ಗಳು ನಮ್ಮ JEE ಮೇನ್ಸ್ ಅಂಡ್ ಅಡ್ವಾನ್ಸ್ ಬಹಳ ಹೆಲ್ಪ್ ಆಗುತ್ತೆ ಗೊತ್ತಿದೆ ಅಲ್ವಾ ಸೊ KCET ಇಷ್ಟು ಡಿಫಿಕಲ್ಟ್ ಇಷ್ಟು ಶಾರ್ಟ್ ಕಟ್ಸ್ ಕೇಳಲ್ಲ ಇಟ್ಸ್ ಡಿಫಿಕಲ್ಟ್ ಆಗಿ ಕೂಡ ಕೇಳಲ್ಲ ಈಸಿಯಾಗಿ ಕೇಳ್ತಾ ಹೋಗ್ತಾರೆ ಸೊ ಬಟ್ JEE ಅಡ್ವಾನ್ಸ್ ಮೀನ್ಸ್ ಬಂದಾಗ ಸೊ ಈ ರೀತಿ ಶಾರ್ಟ್ ಕಟ್ಸ್ ನಿಮ್ಗೆ ಗೊತ್ತಿರಬೇಕು ಶಾರ್ಟ್ ಕಟ್ಸ್ ಗೊತ್ತಿದ್ರೆ ಈಸಿಯಾಗಿ ವಿತ್ ಇನ್ 1 minute ಆರ್ 2 minutes ಅಲ್ಲಿ ನೀವೇನ್ ಮಾಡ್ಬಿಡ್ತೀರಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬಿಡ್ತೀರಾ ಅದರ್ವೈಸ್ ಇಟ್ ವಿಲ್ ಟೇಕ್ ಮೋರ್ ದನ್ 6 minutes ಹಂಗ ಹೋಗ್ತದೆ ಓಕೆನಾ ಸೊ ನೆಕ್ಸ್ಟ್ ಶಾರ್ಟ್ ಕಟ್ ಏನ್ ಕೊಟ್ಟಿದ್ದಾರೆ ಡಿಫರೆನ್ಶಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಕಾಸ್ ಬಿ ಎಕ್ಸ್ ಕೊಟ್ಟಾಗ ಇಲ್ಲೆಲ್ಲ ಸೈನ್ ಆಯ್ತು ಈಗ ಏನ್ ಮಾಡೋಣ ಕಾಸ್ ಅಲ್ಲಿ ನೋಡ್ಕೊಳ್ಳೋಣ ಸೊ ಕಾಸ್ ಅಲ್ಲಿ ನೋಡ್ಕೊಂಡಾಗ ಏನಾಗುತ್ತೆ ಸೊ ಇ ಟು ದಿ ಪವರ್ ಎ ಎಕ್ಸ್ ಇಂಟು ಎ ಆಫ್ ಕಾಸ್ ಬಿ ಎಕ್ಸ್ ಮೈನಸ್ ಪಿ ಸೈನ್ ಬಿ ಎಕ್ಸ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಆರ್ ಸೊ ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದಿ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್ ಕೊಟ್ಟಾಗ ಓಕೆನಾ ಸೊ ದಿಸ್ ಆಲ್ಸೋ ಸೇಮ್ ಫಾರ್ಮುಲಾ ಆಗುತ್ತೆ ನೆಕ್ಸ್ಟ್ sin inverse of y is equal to sin inverse of a sin x plus b cos x divisible by square root of a square plus b square ಇದ್ದಾಗ dy by dx is equal to ಆಗುತ್ತೆ 1 ಬಂದ್ಬಿಡ್ತದೆ ಇದಲ್ವಾ ನೋಡಿ ಇವೆಲ್ಲಾ ಶಾರ್ಟ್ ಕಟ್ಸ್ ನಿಮಗೆ ನೆನಪಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಇವೆಲ್ಲ ನೆನಪಿರುತ್ತಾ ಹೋಗ್ತವೆ ಸೊ ನೆನಪಿದ್ರೆ ನಾವು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್ಸ್ ನೋಡಿ ನಾನು ಇವೆಲ್ಲಾ ಶಾರ್ಟ್ ಕಟ್ಸ್ ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ 3 ಅಲ್ಲಿ ನಾನು ಏನ್ ಮಾಡ್ತೀನಿ ಇವೆಲ್ಲಾ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀನಿ ಅಲ್ವಾ ನೆಕ್ಸ್ಟ್ ಅದೇ ರೀತಿಯಾಗಿ ಸಮ್ ಅದರ್ ಲಾಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಶಾರ್ಟ್ ಕಟ್ಸ್
So y is equals to cos inverse of a sin x minus b cos x divisible by square root of a square plus b square ಇದ್ರೆ ಸೊ dy by dx is equals to ನಮ್ಗೆ ಏನಾಗುತ್ತೆ 1 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ y is equals to tan inverse of square root of 1 plus x minus square root of 1 minus x divisible by ಇದೇ ರೀತಿಯಾಗಿ ಏನ್ ಕೊಟ್ಟಿದ್ರೆ square root of 1 plus x plus square root of 1 minus x ಕೊಟ್ಟಿದ್ರೆ dy by dx ಏನಾಗುತ್ತೆ 1 divisible by 2 into square root of 1 minus x square ಆಗುತ್ತೆ ಅದಲ್ವಾ. ನೆಕ್ಸ್ಟ್ ಫಾರ್ಮುಲಾ y is equals to tan inverse of ಏನ್ ಕೊಡ್ತೀರಿ square root of 1 plus x square minus square root of 1 minus y square divisible by square root of 1 plus x square plus square root of 1 minus x square ಇದೆ. ಸೊ ಹಾಗಾದ್ರೆ ಅದಕ್ಕೆ ಡೆರಿವೇಟಿವ್ ಏನಾಗುತ್ತೆ x divisible by square root of 1 minus x to the power 4 ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಅಲ್ವಾ. ಇದನ್ನೆಲ್ಲ ಡೆರಿವೇಟಿವ್ ಮಾಡಿ ನಾವೇನ್ ಮಾಡ್ತಾ ಹೋಗ್ಬೇಕು ಸಬ್ಸ್ಟಿಟ್ಯೂಷನ್ ತಗೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಎಲ್ಲದಕ್ಕೂ ಪ್ರೂಫ್ ಇದೆ. ಸೊ ನಿಮಗೆ ಡೈರೆಕ್ಟ್ ಆಗಿ ಇದೊಂದು ನೆನಪಿದ್ರೆ ಸಾಕು, ನೀವೇನ್ ಮಾಡ್ತೀರಾ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸೊ ಆನ್ಸರ್ ಬರ್ತಾ ಹೋಗ್ತದೆ. ಗೊತ್ತಲ್ವಾ. ನೆಕ್ಸ್ಟ್ ಸೊ ನೆಕ್ಸ್ಟ್ ದಿಸ್ ಒನ್. ಸೊ ಟ್ಯಾನ್ ಇನ್ವರ್ಸ್ ಆಫ್ ಈ ಫಂಕ್ಷನ್ ಕೊಟ್ಟಿದಾಗ ದಟ್ ಈಸ್ ಎ ಆಫ್ ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಬಿ ಆಫ್ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಡಿವಿಸಿಬಲ್ ಬೈ ಬಿ ಕಾಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಎ ಸೈನ್ ಆಫ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ರೆ ಡಿ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. ಅಂದ್ರೆ ನಾವೇನ್ ಮಾಡ್ಬೇಕು ಈ ಫಂಕ್ಷನ್ ನ ಮಾತ್ರ ಡೆರಿವೇಟಿವ್ ಬರ್ದ್ಬಿಟ್ರೆ ಮುಗೀತು. ತೆಗೆದಲ್ವಾ. ನೆಕ್ಸ್ಟ್ ಇನ್ ಕೇಸ್ ಏನಾದ್ರೆ ಇವೆರಡು ಉಲ್ಟಾ ಚೇಂಜ್ ಮಾಡಿದಾಗ ಪ್ಲಸ್ ಇದ್ದು ಮೈನಸ್ ಆಗಿ ಮೈನಸ್ ಇದ್ದು ಪ್ಲಸ್ ಆಗಿಬಿಟ್ರೆ ಸೊ ನಾವೇನ್ ಮಾಡ್ಬೋದು ಮೈನಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತದೆ ಅಲ್ವಾ. ನೆಕ್ಸ್ಟ್ sin y is equals to x into sin of a plus y ಕೊಟ್ಟರೆ ಏನು sin y is equals to x of sin of a plus y ಕೊಟ್ಟರೆ ಅದಕ್ಕೆ ನಾವು ಡೆರಿವೇಟಿವ್ ಹೆಂಗ್ ಬರೀಬಹುದು sin square of a plus y divisible by ಅಂತ ಬರೀಬಹುದು sin a ಅಂತ ಬರೀಬಹುದು. ಓಕೆನಾ. ನೆಕ್ಸ್ಟ್ another this one is important formula. So y is equals to mod x ಇದ್ದಾಗ then derivative ಏನಾಗುತ್ತೆ x divisible by mod x ಆಗುತ್ತೆ if x is not equals to 0 ಇದ್ದಾಗ. ನೆಕ್ಸ್ಟ್ y is equals to ಏನಿದು greatest integer of x implies dy by dx is equals to 0 ಯಾವಾಗ if x doesn't belongs to integers. ಹಾಗಾದ್ರೆ ಇಂಟೀಜರ್ಸ್ ಇದ್ದಾಗ ಏನಾಗುತ್ತೆ ಡೆರಿವೇಟಿವ್ ಇದ್ರದ್ದು ಇನ್ಫಿನಿಟಿ ಆಗುತ್ತೆ. ಇದು ನೆನಪಿರಬೇಕು, ಬಹಳ ಇಂಪಾರ್ಟೆಂಟ್ ಇದು, ನಿಮ್ಮ JEE ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೊ ನಮಗೆ ಏನ್ ಕೊಟ್ಟಿದ್ದಾರೆ ಫಾರ್ಮುಲಾ y is equals to x to the power n of mod of x ಇದ್ರೆ ಸೊ ಅದಕ್ಕೆ ಡೆರಿವೇಟಿವ್ ಏನಾಗುತ್ತೆ ಸೊ ನಾವು u into v ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಗೊತ್ತಿದೆ ಅಲ್ವಾ. ಸೊ ಏನು ಬರುತ್ತೆ ಇಲ್ಲಿ n plus 1 into x to the power n minus 1 into ಏನಾಗುತ್ತೆ mod x where n is a subset of ಏನಾಗಿರ್ತಾನೆ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಅಂದ್ರೆ n belongs to ಏನಾಗಿರ್ತದೆ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಆಗಿರ್ತದೆ. ಗೊತ್ತಿದೆ ಅಲ್ವಾ. ಸೊ ದೀಸ್ ಆರ್ ದಿ ಶಾರ್ಟ್ ಕಟ್ಸ್. ಓಕೆನಾ. ಸೊ ನೌ we'll move on to the level 1 questions. So in the differentiation first ನಾವೇನ್ ಮಾಡ್ತಾ ಹೋಗೋಣ level 1 questions ಅನ್ನ ಸೊ ನಾವೇನ್ ಮಾಡ್ತಾ ಹೋಗೋಣ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ಈಗ ಕೊಟ್ಟಿದ್ದಾರೆ if y is equals to 1 plus x square by 2 factorial plus x cube by 3 factorial plus and so on ಎಲ್ಲಿಗೆ ಹೋಗ್ತಾ ಇದೆ ಇನ್ಫಿನಿಟಿ ವರೆಗೂ ಹೋಗ್ತಾ ಇದೆ. ಹಾಗಾದ್ರೆ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು, ನಮಗೆ ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡಿಕೊಂಡು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡಬಹುದು. ದಟ್ ಈಸ್ ಸೊ ನೋಟ್ ಅಂತ ಬರ್ಕೊಳ್ಳಿ ಇ ಪವರ್ ಎಕ್ಸ್ ಅನ್ನ ಎಕ್ಸ್ಪ್ಯಾನ್ಷನ್ ಆಗತ್ತಪ್ಪ ಅಂದ್ರೆ ನಾವು 1 ಪ್ಲಸ್ ಎಕ್ಸ್ ಪ್ಲಸ್ x square by 2 factorial plus x cube by 3 factorial plus and so on plus ಅಲ್ಲಿ ಏನು ಗೊತ್ತೆ ಇನ್ಫಿನಿಟಿ ಹೋಗುತ್ತೆ. ಸೊ ಅದನ್ನ ನಾವೆಂತ ಬರೀಬಹುದು ಇ ಪವರ್ ಎಕ್ಸ್ ಅಂತ ಬರೀಬಹುದು. ನೆನಪಿರ್ಬೇಕು ಗೊತ್ತಲ್ವಾ. ಇಷ್ಟು ಎಕ್ಸ್ಪೆನ್ಷನ್ ನಾವೆಂತ ಬರೀಬಹುದು ಇ ಪವರ್ ಎಕ್ಸ್ ಅಂತ ಬರಬೇಕು. ನೋಡಿ ಸಿಂಪಲ್ ಆಗಿರುತ್ತೆ. ಸೊ y is equals ನಾವೆಂತ ಬರೀಬಹುದು ಇ ಪವರ್ ಎಕ್ಸ್ ಅಂತ ಬರ್ಬಿಡಬಹುದು. ಹಾಗಾದ್ರೆ ಏನ್ ಫೈಂಡ್ ಮಾಡ್ಬೇಕು ನಾವು ಡೆರಿವೇಟಿವ್ ನ ಫೈಂಡ್ ಮಾಡ್ಕೋಬೇಕು. ಇಸ್ ಈಕ್ವಲ್ಸ್ ಏನಾಗುತ್ತೆ ಇ ಪವರ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ y ನೇ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಏನಾಗುತ್ತೆ ಆಪ್ಷನ್ ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗ್ಬಿಡುತ್ತೆ. ನೋಡಿ ನಮಗೆ ಗೊತ್ತಿತ್ತು ಬೈನಾಮಿಯಲ್ ಥಿಯರಮ್ ಎಕ್ಸ್ಪೆನ್ಷನ್ ಮಾಡೋದ್ರಿಂದ ಇ ಪವರ್ ಎಕ್ಸ್ ಹಿಂಗ್ ಬರ್ಕೋಬೇಕಂತ ಗೊತ್ತಿದ್ರೆ ಸೊ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ನೋಡಿ ಇದೇ ರೀತಿಯಾಗಿ ನಮಗೆ ಸೈನ್ ಎಕ್ಸ್ ಫಂಕ್ಷನ್ ಕಾಸ್ ಎಕ್ಸ್ ಫಂಕ್ಷನ್ ಟ್ಯಾನ್ ಎಕ್ಸ್ ಫಂಕ್ಷನ್ಸ್ ಮತ್ತೆ ಲಾಗರಿಥಮಿಕ್ ಫಂಕ್ಷನ್ಸ್ ಎಲ್ಲದೂ ನಮಗೆ ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾನ್ಷನ್ಸ್ ಗಳಿದಾವೆ. ಆ ಎಕ್ಸ್ಪ್ಯಾನ್ಷನ್ ಗಳು ಎಲ್ಲದೂ ನಿಮಗೆ ನೆನಪಿರಬೇಕು. ಸೊ ನೆನಪಿದ್ದಾಗ ನಾವು ಈ ರೀತಿಯಾಗಿ ನಾವೇನ್ ಮಾಡ್ಕೋಬಹುದು ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಬಿಡಬಹುದು. ಹೌದಲ್ವಾ. ಇಲ್ಲದೆ ಇದ್ರೆ ನಮಗೆ ಇದನ್ನ ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗಲ್ಲ.
ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಸೊ ಆನ್ ಹೋಗ್ತಾ ಇರ್ತದೆ ಹೌದಲ್ವಾ. ಸೊ ಹಾಗೆ ನಾವೇನ್ ಮಾಡೋಣ ಅದನ್ನ ಇ ಪವರ್ ಎಕ್ಸ್ ಅಂತ ಬರ್ಕೊಂಡು ಸೊ ಡೈರೆಕ್ಟ್ ಆಗಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ನಮಗೆ ರಿಕ್ವೈರ್ಡ್ ಆನ್ಸರ್ ಬರುತ್ತೆ. ಓಕೆನಾ ರೈಟ್. ದ ನೆಕ್ಸ್ಟ್ ಒನ್. ಸೊ ಡಿ ಬೈ ಡಿ ಎಕ್ಸ್ ಹಾಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ 3 ಆಫ್ ಲಾಗ್ ಎಕ್ಸ್ ಇದೆ. ದೆನ್ ಅವರೇ ಕೊಟ್ಬಿಟ್ಟಿದ್ದಾರೆ ಡಿ ಬೈ ಡಿ ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಹೇಗೆ ನಾವು ಇದನ್ನು ಫೈಂಡ್ ಔಟ್ ಮಾಡಬಹುದು ಅದಲ್ವಾ. ನೋಡಿ ಸಿಂಪಲ್. ಸೊ ಇ ಪವರ್ ನಾವೇನ್ ತಗೊಂಡ y ಇಸ್ ಈಕ್ವಲ್ಸ್ ಟು ಇ ಪವರ್ ಎಕ್ಸ್ ಪ್ಲಸ್ 3 ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವ್ ಹಿಂಗ್ ಬರ್ಕೊಳ್ಬಹುದಲ್ವಾ, ಇ ಪವರ್ ಎಕ್ಸ್ ಇಂಟು ಇ ಪವರ್ 3 ಲಾಗ್ ಎಕ್ಸ್ ಅಂತ ಬರ್ಕೊಳ್ಬಹುದು. ಅಥವಾ ಇದನ್ನ ಹೆಂಗ್ ಬರಬಹುದು, ಇ ಪವರ್ ಎಕ್ಸ್ ಇಂಟು ಏನಾಗ್ಬಿಡ್ತಿದ್ದು ಎಕ್ಸ್ ಕ್ಯೂಬ್ ಅಂತ ಬರ್ಕೊಳ್ಬಹುದು. ಹೇಗೆ, ಸೊ ಇ ಟು ದಿ ಪವರ್ 3 ಲಾಗ್ ಎಕ್ಸ್ ನ ನಾವೆಂತ ಬರ್ಕೊಳ್ಬಹುದು, ಇ ಪವರ್ ಲಾಗ್ ಎಕ್ಸ್ ಕ್ಯೂಬ್ ಅಂತ ಬರೀಬಹುದು. ಎಂ ಲಾಗ್ ಎನ್ ಯೂಸ್ ಮಾಡ್ಕೊಂಡ್ರೆ ಬರೆಯುವುದು ಲಾಗ್ ಎಂ ಟು ದಿ ಪವರ್ ಎನ್. ನೆಕ್ಸ್ಟ್ ಇ ಟು ದಿ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇದೆ ನೋಡಿ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಲಾಗರಿಥಮಿಕ್ ಫಂಕ್ಷನ್ಸ್ ಬೋತ್ ಆರ್ ಇನ್ವರ್ಸ್ ಟು ಈಚ್ ಅದರ್. ಹಾಗಾದ್ರೆ ನಮಗೊಂದು ಐಡೆಂಟಿಟಿ ಗೊತ್ತಿದೆ, ಇ ಟು ದಿ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ನಮಗೆ ಎಫ್ ಆಫ್ ಎಕ್ಸ್ ಆಗಿಬಿಡ್ತದೆ. ಸೊ ಹಾಗಾಗಿ ನಾನೆಂತ ಬರೀಬಹುದನ್ನ ಎಕ್ಸ್ ಕ್ಯೂಬ್ ಅಂತ ಬರೀಬಹುದು. ಹಾಗಾದ್ರೆ ವೈ ಇಸ್ ಈಕ್ವಲ್ಸ್ ನಮಗೆ ಏನಾಗಿ ಸಿಂಪ್ಲಿಫೈಸ್ಟ್ ಫಾರ್ಮ್ ಆಯ್ತು, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಆಗಿ ಕನ್ವರ್ಟ್ ಆಯ್ತು ಹೌದಲ್ವಾ. ಇದಕ್ಕೆ ನಾವೇನ್ ಮಾಡೋಣ, ಡಿಫ್ರೆನ್ಶಿಯೇಷನ್ ಅಪ್ಲೈ ಮಾಡೋಣ. ಸೊ ಅಪ್ಲೈಯಿಂಗ್ ಡಿಫ್ರೆನ್ಶಿಯೇಷನ್ ಆನ್ ಬೋತ್ ಸೈಡ್. ನಾವಿದೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ಎಲ್ಲಿ ಸಿ ಡಿ ಅಲ್ಲಿ. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್. ಸೊ ಇಲ್ಲಿ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ. ಒಂದು ಫಂಕ್ಷನ್ ಹಾಗೆ ಇಟ್ಕೊಳ್ಳೋಣ. ಸೊ ಇನ್ನೊಂದು ಫಂಕ್ಷನ್ ದಟ್ ಇಸ್ ಎಕ್ಸ್ ಕ್ಯೂಬ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ನಮಗೇನ್ ಬರುತ್ತೆ 3 ಆಫ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಪ್ಲಸ್. ಸೊ ಎಕ್ಸ್ ಕ್ಯೂಬ್ ಅನ್ನು ಹಾಗೆ ಇಟ್ಕೊಂಡು ಇ ಪವರ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಹಾಗಾದ್ರೆ ಇವೆರಡು ಟರ್ಮ್ ಅಲ್ಲಿ ನಾವೇನ್ ಕಾಮನ್ ತಗೋಬಹುದು, ಇ ಪವರ್ ಎಕ್ಸ್ ಅನ್ನ ಕಾಮನ್ ತಗೊಳ್ಬಹುದು, ಎಕ್ಸ್ ಸ್ಕ್ವೇರ್ ನು ಕಾಮನ್ ತಗೊಳ್ಬಹುದು. ಸೊ ಇ ಪವರ್ ಎಕ್ಸ್ ಎಕ್ಸ್ ಸ್ಕ್ವೇರ್ ನ ಕಾಮನ್ ತಗೊಂಡ್ರೆ ರಿಮೈನಿಂಗ್ ನಮಗೆ ಏನ್ ಉಳಿತದೆ, ಸೊ ಈ ಟರ್ಮ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಆಯ್ತು, ಇ ಪವರ್ ಎಕ್ಸ್ ಹೋಯ್ತು ಅಂದ್ರೆ 3 ಉಳಿತು. ಈ ಟರ್ಮ್ ಅಲ್ಲಿ ಏನ್ ಉಳಿತು ನಮಗೆ ಎಕ್ಸ್ ಬರ್ತದೆ. ಹಾಗಾದ್ರೆ ಆಪ್ಷನ್ ನೋಡಿ ಯಾವ್ದಿದೆ, ಸೊ ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಫ್ ಎಕ್ಸ್ ಪ್ಲಸ್ 3 ಕರೆಕ್ಟ್ ಅಲ್ವಾ. ಇಲ್ಲೇನಿದೆ ಎಕ್ಸ್ ಇದೆ, ಅಂದ್ರೆ ಈ ಆಪ್ಷನ್ ರಾಂಗ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್, ನನ್ ಆಫ್ ದಿಸ್ ರಾಂಗ್ ಅಲ್ವಾ. ಸೊ ಹಿಂಗೆ ಅಂದ್ರೆ ನಿಮ್ಗೊಂದು ಸ್ವಲ್ಪ ಕೆಲವೊಂದು ಪ್ರಾಪರ್ಟೀಸ್ ಗೊತ್ತಿದ್ರೆ ಸಾಕು. ನಾವಿಲ್ಲಿ ಏನ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡ್ವಿ, ಇ ಟು ದಿ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್. ನೋಡಿ ನಾವು ಯಾವೇ ಟೀಚರ್ಸ್ ಆದ್ರೂ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಒಂದೊಂದು ಹಿಂಟ್ ಬರ್ತಾ ಹೋಗ್ತವೆ. ಸೊ ಆ ಹಿಂಟ್ಗಳನ್ನ ನೀವೇನ್ ಮಾಡ್ತಾ ಹೋಗ್ಬೇಕು, ಒಂದು ಸಪರೇಟ್ ಆಗಿ ಬರಿತಾ ಹೋಗ್ಬೇಕು ಗೊತ್ತಿದೆ ಅಲ್ವಾ. ಈ ಪ್ರಾಬ್ಲಮ್ ಇಂದ ನಮಗೆ ಹಿಂಟ್ ಏನ್ ಬಂತು, ಸೊ ಇ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇದ್ರೆ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಳ್ಬಹುದು. ಸೊ ಆ ಇಂಟರ್ ನೀವು ಎಲ್ಲಾದ್ರೂ ಒಂದು ಸೈಡ್ ಅಲ್ಲಿ ಬರ್ಕೊಂಡಿರ್ಬೇಕು ಇದಲ್ವಾ. ನೆಕ್ಸ್ಟ್ ಇದೇ ರೀತಿ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಕೊಟ್ರೆ ಸೊ ಈ ಹಿಂಟ್ ಅನ್ನು ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಡಿಫರೆನ್ಶಿಯೇಷನ್ ಆಫ್ ಕಾಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಇದೆ ಹೌದಲ್ವಾ, ಹೌದಾನೆ. ಸೊ ಅಂತ ನಾವೇನ್ ಮಾಡ್ಕೋಬೇಕು, ಇಟ್ ಈಸ್ ಎ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ ಅಂತ ಡಿಸೈಡ್ ಮಾಡ್ಕೋಬೇಕು ಅಲ್ವಾ. ಸೊ ಕಂಪೋಸಿಷನ್ ಆಫ್ ಟೂ ಫಂಕ್ಷನ್ಸ್ ನಾವ್ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಇದ್ರೆ ಹೆಂಗ್ ಬರ್ಕೊಳ್ಬಹುದು ಇದನ್ನ, ಸೊ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಇಂಟು ಏನ್ ಮಾಡ್ಕೋಬಹುದು, ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ ಮಾಡ್ಕೋಬಹುದು ಅದಲ್ವಾ. ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಅಂತ ಬರೀಬಹುದು, ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ ಬರ್ಕೊಳ್ಬಹುದು ರೈಟ್. ಸೊ ಹಾಗಾದ್ರೆ ನಮಗೆ ಏನ್ ಕೊಟ್ಟಿದ್ದಾರೆ ಈಗ ಈ ಕ್ವಶನ್ ಅಲ್ಲಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಕಾಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಹೋಲ್ ಫಂಕ್ಷನ್ ಹೋಲ್ ಸ್ಕ್ವೇರ್ ಇಲ್ಲ ಇಲ್ಲಿ. ಸೊ ಕಾಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಮಾತ್ರ ಸ್ಕ್ವೇರ್ ಇದೆ. ಹಾಗಾದ್ರೆ ಲೆಟ್ ಅಸ್ ಕನ್ಸಿಡರ್ y ಇಸ್ ಈಕ್ವಲ್ಸ್ ಅಂತ ತಗೊಳ್ಳೋಣ, ಕಾಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ತಗೋಣ. ಸೊ ಹಂಗ ನಾನು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ ನಾವೇನ್ ಮಾಡ್ಕೋಬೇಕು, ಈ ಟರ್ಮ್ ಅನ್ನ ನಾವೇನ್ ಅನ್ಕೊಳ್ಳೋಣ ಎಕ್ಸ್ ಅಂತ ಅನ್ಕೊಳ್ಳೋಣ. ನೋಡಿ ಹೋಲ್ ಫಂಕ್ಷನ್ ಪವರ್ ಇದ್ರೆ ಫಸ್ಟ್ ಪವರ್ ರಿಡ್ಯೂಸ್ ಮಾಡ್ಕೋಬೇಕಾಗಿತ್ತು. ಬಟ್ ಇಲ್ಲಿ ಏನ್ ಮಾಡ್ಬೇಕು ನಾವು, ಪವರ್ ಈ ಎಕ್ಸ್ ಗೆ ಪವರ್ ಇರೋದ್ರಿಂದ ನಾವು ಇದನ್ನ ಕಾಸ್ ಎಕ್ಸ್ ಅಂತ ಟ್ರೀಟ್ ಮಾಡ್ಕೋಬೇಕು ಫಸ್ಟ್ ಗೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಏನಾಗುತ್ತೆ ಸೈನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಅಂದ್ರೆ ಎಲ್ಲಾ ಟರ್ಮ್ ಅಲ್ಲಿ ಏನ್ ಬರ್ಬೇಕು, ಮೈನಸ್ ಇರ್ಬೇಕು. ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಮೈನಸ್ ಇಲ್ಲ ಅಂದ್ರೆ ಏನಾಯ್ತು, ಈ ಆಪ್ಷನ್ ಎಲಿಮಿನೇಟ್ ಆಯ್ತು. ಈಗ 3 ಆಪ್ಷನ್ಸ್ ಇದೆ
ಹೌದಲ್ವಾ? ಸೊ ಈಗ ಏನ್ ಮಾಡ್ಕೊಳ್ಳೋಣ, ಡಿಫ್ರೆನ್ಸಿಯೇಷನ್ ಆಫ್ ಏನ್ ಮಾಡ್ಬೇಕು ನಾವೀಗ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಹಾಗಾದ್ರೆ ಫಸ್ಟ್ ಏನ್ ಮಾಡ್ಕೋಬೇಕು, ಇದಕ್ಕೆ ಪವರ್ ರಿಡ್ಯೂಸ್ ಮಾಡ್ಕೊಳ್ಳೋಣ. ನಮಗೆ ಏನಾಗುತ್ತೆ, ಸೊ 2 ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಗೇನ್ ನಾವೇನ್ ಮಾಡ್ಬೇಕು, ಇದನ್ನ ಅಗೇನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಮೈನಸ್ 2x ಬಂದ್ಬಿಡ್ತದೆ. ಹೌದು ನೋಡಿ, ಈಗ ಇಲ್ಲಿ ಮೈನಸ್ ಇದ್ದಿದ್ದು ಏನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಟ್ಟಿತ್ತು. ಹೌದಲ್ವಾ? ನೋಡಿ ಈ ರೀತಿಯಾಗಿ ಮಿಸ್ಟೇಕ್ ಕೂಡ ಮಾಡಬಾರ್ದು. ನೋಡಿ ನಾವೇನ್ ಮಾಡ್ಬಿಟ್ವಿ, ಇಲ್ಲಿ ಮೈನಸ್ ಇದೆ, ಇನ್ನೊಂದು ಮೈನಸ್ ಬರಲ್ಲ ಅಂತ ಹೇಳಿ ನಾವೇನ್ ಮಾಡ್ವಿ, ಈ ಆಪ್ಷನ್ ಎಲಿಮಿನೇಟ್ ಮಾಡ್ಬಿಟ್ಟಿದ್ವಿ. ಬಟ್ ಬಟ್ ನಾವ್ ಇಲ್ಲಿಗ 1 ಮೈನಸ್ ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ನಮಗೆ ಏನ್ ಬರುತ್ತೆ, ಮೈನಸ್ 2x ಬಂದ್ಬಿಡುತ್ತದೆ. ಹೌದಲ್ವಾ? ಸೊ ಮೈನಸ್ ಇಂಟು ಮೈನಸ್ ಮಾಡಿದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 2 2 ಏನಾಗುತ್ತೆ, 4 ಆಗುತ್ತೆ. ಹಾಗಾದ್ರೆ ಇದೇನಾಗುತ್ತೆ, 4x 4x ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ಹೌದಲ್ವಾ? ಸೊ ಸೈನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಆಗುತ್ತೆ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ನಾವು ಯಾವ್ದು ಆಪ್ಷನ್ ಅಲ್ಲ ಅನ್ಕೊಂಡಿವಲ್ವಾ, ಇದೇ ಆಪ್ಷನ್ ಕರೆಕ್ಟ್ ಆಯ್ತು ನೋಡಿ. ಅದಲ್ವಾ? ಸೊ ನಾವು ಸ್ವಲ್ಪ ಪ್ರೀ ಡಿಸೈಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ನಾನು ಇದನ್ನ ಇನ್ನೊಮ್ಮೆ ಹೇಳ್ತೀನಿ, ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತೇಳಿ. ಸೊ y ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ ಫಂಕ್ಷನ್ ಗೆ ಪವರ್ ಇಲ್ಲ. ಸೊ ಇಲ್ಲಿ ಪವರ್ ಇರೋದು ಯಾವುದಕ್ಕೆ, ಎಕ್ಸ್ ಸ್ಕ್ವೇರ್ ಪವರ್ ಇದೆ. ಹೋಲ್ ಫಂಕ್ಷನ್ ಗೆ ಪವರ್ ಇದ್ದಾಗ ನಾವು ಪವರ್ ನ ರಿಡ್ಯೂಸ್ ಮಾಡ್ಕೋಬೇಕಾಯ್ತು. ಬಟ್ ಇಲ್ಲಿ ಎಕ್ಸ್ ಅನ್ನೋ ಫಂಕ್ಷನ್ ದಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ. ಹಾಗಾದ್ರೆ ಫಸ್ಟ್ ಇಟ್ ಟ್ರೀಟೆಡ್ ಆಸ್ ಕಂಪೋಸಿಷನ್ ಫಂಕ್ಷನ್ ಅಂತ ಟ್ರೀಟ್ ಮಾಡೋಣ. ಹಾಗಾದ್ರೆ ಏನ್ ಮಾಡ್ಕೋಬೇಕು, 1 ಮೈನಸ್ ಎಕ್ಸ್ ಅನ್ನ ನಾವೆಂತ ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ ಎಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಎಕ್ಸ್ ಆಗುತ್ತೆ. ದಟ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಅಗೇನ್ ನಾವೇನ್ ಮಾಡ್ಬೇಕು, 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ನಮಗೆ ಅಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು, ಪವರ್ ರಿಡ್ಯೂಸ್ ಮಾಡ್ಕೋಬೇಕು. ಏನಾಗುತ್ತೆ, 2 ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಗೇನ್ ನಾವೇನ್ ಮಾಡ್ಬೇಕು, 1 ಮೈನಸ್ ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ನಮಗೆ ಏನ್ ಬರುತ್ತೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ 1 ಇಸ್ ಕಾನ್ಸ್ಟೆಂಟ್. ಮೈನಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸಾರಿ ಮೈನಸ್ ಹಾಗೆ ಇಟ್ಕೊಂತೀವಿ. ಎಕ್ಸ್ ಸ್ಕ್ವೇರ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, 2x ಬರುತ್ತೆ. ಸೊ ವಿಲ್ ಗೆಟಿಂಗ್ ಮೈನಸ್ 2x. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಕಾನ್ಸ್ಟೆಂಟ್ ನ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡೋಣ. 2 2 4 ಆಗುತ್ತೆ. ಸೊ x ಅನ್ನ ವೇರಿಯಬಲ್ ಹಾಗೆ ಬರ್ಕೊಳ್ಳೋಣ. ಸೊ ಏನಾಗುತ್ತೆ, 4x ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸೈನ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಂದಿದೆ. ಹಾಗಾದ್ರೆ ಆಪ್ಷನ್ 4 ಇಸ್ ಆನ್ಸರ್, ರೈಟ್. ಸೊ ನೆಕ್ಸ್ಟ್ ಕ್ವಶನ್. ಅಬ್ಬಬ್ಬಾ, ಈ ಕ್ವಶನ್ ನೋಡಿ ಹೇಗೆ ಕೊಟ್ಟಿದ್ದಾರೆ. Derivative of tan square 2x minus tan square divisible by 1 divisible by 1 minus tan square 2x into tan square x ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಇಂಟು ಕಾಟ್ 3x ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ನಾವು ಮಾಡಬಹುದು ಇದನ್ನ, ಹೌದಲ್ವಾ? ಸೊ ಲೆಟ್ ಅಸ್ ಕನ್ಸಿಡರ್, ನಾವೇನ್ ತಗೊಳ್ಳೋಣ, ಇದನ್ನ y ಅಂತ ತಗೊಳ್ಳೋಣ. ಹೌದಲ್ವಾ? ಡಿ ಬೈ ಡಿ ಎಕ್ಸ್ ನಾವೇನ್ ಮಾಡ್ಬೇಕು, ಡೆರಿವೇಟಿವ್ ನ ಫೈಂಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ y ಅಂತ ತಗೊಳ್ಳೋಣ. ಏನ್ ತಗೊಳ್ಳೋಣ ಇಲ್ಲಿ, tan square 2x minus tan square x 1 ಮೈನಸ್ ಹಿಂಗ್ ಬರ್ಕೊಳ್ಳಿ. ಇಲ್ಲಿ ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಸೊ ಅದನ್ನ ನಾವೆಂತ ಬರ್ಕೊಳ್ಳೋಣ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರ್ಕೊಳ್ಳೋಣ. ಹೋಲ್ ಡಿವಿಸಿಬಲ್ ಬೈ, ಅಗೇನ್ ಇದನ್ನ ಹೆಂಗ್ ಮಾಡ್ಕೋಬಹುದು, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದೆ, ಅದನ್ನ ಹೆಂಗ ಅಸ್ಯೂಮ್ ಮಾಡ್ಕೋಬಹುದು, ಎ ಇಂಟು ಬಿ ಹೋಲ್ ಸ್ಕ್ವೇರ್ ಅಂತ ನಾವು ಟ್ರೀಟ್ ಮಾಡ್ಕೋಬಹುದು. ಹಾಗಾಗಿ ಅಗೇನ್ ಒನ್ ಅನ್ನ 1 ಸ್ಕ್ವೇರ್ ತಗೊಳ್ಳೋಣ. ಅಗೇನ್ ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಯೂಸ್ ಮಾಡ್ಕೊಳ್ಳೋಣ. ಏನಾಗುತ್ತೆ, 1 ಮೈನಸ್ ಟ್ಯಾನ್ 2x ಇಂಟು ಏನ್ ಮಾಡ್ಕೊಳ್ಳೋಣ, ಟ್ಯಾನ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಗೊತ್ತಾಗಿದ್ದಲ್ವಾ? ಸೊ ಈಗ ನೋಡಿ, ನಾವೇನ್ ಮಾಡೋಣ, ಇದನ್ನ ಒಂದು ಪೇರ್ ಆಗಿ ಮಾಡ್ಕೊಳ್ಳೋಣ. ಅಗೇನ್ ಉಳಿದಿದ್ದನ್ನ ಇನ್ನೊಂದು ಪೇರ್ ಆಗಿ ಮಾಡ್ಕೊಳ್ಳೋಣ. ಹಾಗಾದ್ರೆ ನಾವೇನ್ ಫಾರ್ಮುಲಾ ಯೂಸ್ ಮಾಡಬಹುದು, ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ವೈ ಡಿವಿಸಿಬಲ್ ಬೈ 1 ಮೈನಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಅಂದ್ರೆ ಎಂತ ಮಾಡ್ಬೋದು, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಫಾರ್ಮುಲಾ ಯೂಸ್ ಮಾಡ್ಕೊಳ್ಬಹುದಾ. ಅಗೇನ್ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವಿಸಿಬಲ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಇದೆ ಅಂತ ಮಾಡ್ಕೊಳ್ಬಹುದನ್ನ ಟ್ಯಾನ್ ಆಫ್ ಎಂತ ಬರೀಬಹುದು, 2x ಮೈನಸ್ ಎಕ್ಸ್ ಅಂತ ಬರೀಬಹುದಲ್ವಾ. ಸೊ ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ, ಕಾಟ್ 3x ಅಂತ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಸೊ ಕಾಟ್ 3x ಅಂತ ಕೊಟ್ಟಿದ್ದಾರೆ, ಬರ್ಕೊಳ್ಳೋಣ. ಸೊ ಇಲ್ಲಿ ಕಾಟ್ 3x ಅಂತ ಬರ್ಕೊಳ್ಳೋಣ. ಸೊ ಇಲ್ಲಿ ಈಗ ಏನಿದೆ, ಸೊ ಇಲ್ಲಿ ಟ್ಯಾನ್ 2x ಟ್ಯಾನ್ 2x ಪ್ಲಸ್ ಎಕ್ಸ್ ಏನಾಗುತ್ತೆ, ಟ್ಯಾನ್ 3x ಆಗುತ್ತೆ. ಸೊ ಟ್ಯಾನ್ 3x ಕಾಟ್ 3x ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ ದೇ ಆರ್ ಇನ್ವರ್ಸ್ ಟು ಈಚ್ ಅದರ್. ಸೊ ನಮ್ಗೆ ಏನೇನು ಉಳಿತು ಇಲ್ಲಿಗ, ಸೊ ಟ್ಯಾನ್ 2x ಮೈನಸ್ ಎಕ್ಸ್ ಏನು ಉಳಿತು, ಟ್ಯಾನ್ ಎಕ್ಸ್ ಉಳಿತು. ಅಂದ್ರೆ y is equals ನಮ್ಗೆ ಏನಾಯ್ತು, ಸಿಂಪ್ಲೆಸ್ಟ್ ಆಗಿ tan x ಆಯ್ತು. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಸೊ y ಡ್ಯಾಶ್ is equals ಡಿಫ್ರೆನ್ಶಿಯೇಷನ್ ಆಫ್ tan x ಏನಾಗುತ್ತೆ, secant ಸ್ಕ್ವೇರ್ x ಆಗಿರುತ್ತೆ. ಹೌದಲ್ವಾ? ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಿದೆ ಅಲ್ವಾ? ಸೊ ಇಷ್ಟೇ ಸಿಂಪಲ್ ಆಗಿ ನೋಡ್ಕೋಬೇಕು, ಅಬ್ಸರ್ವ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ಬೇಕು.
ರೈಟ್ ಹೌದಲ್ವಾ ಸೊ ಏನ್ ಮಾಡಿದ್ವಿ ನಾವೀಗ tan ಸ್ಕ್ವೇರ್ ಟು ಎಕ್ಸ್ ಅನ್ನ ನೆಕ್ಸ್ಟ್ ಲಾಸ್ಟ್ ಇದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಆಫ್ ದಿಸ್ ಸೆಕ್ಷನ್ ಅಲ್ಲಿ ಸಿಂಪಲ್ ಆಗಿದೆ ಸೊ ಇಲ್ಲಿ ಏನ್ ಕೇಳಿದ್ರೆ dy by dx ಅನ್ನ ಫೈಂಡ್ ಮಾಡಿ ಅಂತ ಹೇಳಿದ್ರೆ ಸೊ y is equals ಏನ್ ಕೊಡಿದ್ರೆ log of 1 by x square divisible by 1 plus x square ಅಂತ ಕೊಡ್ತಾರೆ ಸೊ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ log of m by n ಸೊ ಏನ್ ಬರ್ಕೊಳ್ಳೋದನ್ನ log m log m ಮೈನಸ್ ಎಂತ ಬರ್ಕೊಳ್ಬಹುದು ನಾವು log n ಅಂತ ಬರ್ಕೊಳ್ಬಹುದು ಹೌದಲ್ವಾ ರೈಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ ನಮಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತದೆ ಸೊ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1 ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಗೇನ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಮೈನಸ್ 2x ಬರುತ್ತೆ ಹೌದಲ್ವಾ ಮೈನಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೌದಲ್ವಾ ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x ಆಗಿರ್ತದೆ ರೈಟ್ ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ LCM ತಗೊಳ್ಳೋಣ ಹೌದಲ್ವಾ LCM ಏನಾಗುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಸೊ ಇಲ್ಲಿ ಬರುತ್ತೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವಿಸಿಬಲ್ ಬೈ ಇಲ್ಲಿ ಏನಾಗುತ್ತೆ ಈಗ ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಫ್ ಮೈನಸ್ 2x ಹೌದಲ್ವಾ ಸೊ ಮೈನಸ್ ಇಲ್ಲಿ ಏನ್ ಬರುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಫ್ ಏನ್ ಬರುತ್ತೆ ಇಲ್ಲಿ 2x ಆಗ್ಬಿಡ್ತದೆ ರೈಟ್ ಸೊ ದಿಸ್ ಇಸ್ ಈಕ್ವಲ್ಸ್ ನೋಡಿ ಸಿಂಪಲ್ ಆಗಿ ಮಾಡ್ಕೋಬಹುದು ಹೌದಲ್ವಾ ಸೊ ಇಲ್ಲಿದೆ 1 ಮೈನಸ್ ಬರೀ ಇಲ್ಲಿ ಏನಾಗುತ್ತೆ 2x ಆಗುತ್ತೆ ಈಗ ಏನ್ ಮಾಡೋಣ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಇದಕ್ಕೆ ಮಲ್ಟಿಪ್ಲೈ ಮಾಡೋಣ ಏನ್ ಕ್ಯಾನ್ಸಲ್ ಆಗುತ್ತೆ ನೋಡೋಣ ಈಗ ಮೈನಸ್ 2x ಇಂಟು ಮೈನಸ್ ಏನಾಗುತ್ತೆ ಮೈನಸ್ 2x ಆಗುತ್ತೆ ಹೌದಲ್ವಾ ಇಲ್ಲಿ ನೋಡಿ ಈಗ ಮೈನಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ 2x ಕ್ಯೂಬ್ ಆಗಿರ್ತದೆ ಹಾಗಾದ್ರೆ ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಎಕ್ಸ್ ಕ್ಯೂಬ್ ಆಗುತ್ತೆ ಬೇಕಾದ್ರೆ ಬರ್ತ್ ಬಿಡೋಣ ಸೊ ಮೈನಸ್ 2x ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಸೊ ಏನಾಗುತ್ತೆ ಮೈನಸ್ 2x ಕ್ಯೂಬ್ ನೆಕ್ಸ್ಟ್ ಈ 2x ಅನ್ನ ಪ್ಲಸ್ 1 ಮಲ್ಟಿಪ್ಲೈ ಮಾಡೋಣ ಮೈನಸ್ ಏನಾಗುತ್ತೆ 2x ಆಗುತ್ತೆ ಸೊ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತೆ ಸೊ 2x ಕ್ಯೂಬ್ ಆಗುತ್ತೆ ಡಿವಿಸಿಬಲ್ ಬೈ ಇಲ್ಲಿ ನೋಡಿ ಸೊ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರೀಬಹುದು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು ಹಾಗಾದ್ರೆ 1 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಟು ದಿ ಪವರ್ ಸ್ಕ್ವೇರ್ ಅಂತ ಬರೀಬಹುದು ಎಕ್ಸ್ ಟು ದಿ ಪವರ್ 4 ಅಂತ ಬರೀಬಹುದು ಹಾಗಾದ್ರೆ ಏನ್ ಕ್ಯಾನ್ಸಲ್ ಆಯ್ತು ಮೈನಸ್ 2x ಕ್ಯೂಬ್ ಪ್ಲಸ್ 2x ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಹಾಗಾದ್ರೆ ನಮ್ಗೆ ಏನ್ ಬರುತ್ತೆ ಮೈನಸ್ 4x ಡಿವಿಸಿಬಲ್ ಬೈ 1 ಮೈನಸ್ ಎಕ್ಸ್ ಟು ದಿ ಪವರ್ 4 ಹೌದಲ್ವಾ ಹಾಗಾದ್ರೆ ಆಪ್ಷನ್ ಯಾವ್ದಿದೆ ಹೌದಲ್ವಾ ಸೊ 1 ಮೈನಸ್ ಎಕ್ಸ್ ಟು ದಿ ಪವರ್ 4 ಸೊ ಇಲ್ಲಿ ಏನಾಯ್ತು ಮೈನಸ್ 4x ಬಂದಿದೆ ಸೊ ಇಲ್ಲಿ ಆಪ್ಷನ್ ಅಲ್ಲಿ ಇಲ್ಲಿ x ಮಿಸ್ ಆಗುತ್ತದೆ ಸೊ ಇಲ್ಲಿ x ತಗೊಳ್ಳೋಣ ಸೊ ಹಂಗಾರೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಹೌದಿದೆ ಅಲ್ವಾ ರೈಟ್ ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್ ಓಕೆನಾ ಥ್ಯಾಂಕ್ ಯು